ಎಲ್ಲರಿಗೆ ನಮಸ್ಕಾರ. ಕಾಳಿದಾಸ ಮಹಾಕವಿಯ ಕೃತಿಗಳ ಪರಿಚಯ ಮಧ್ಯದಲ್ಲಿ ಮಾಲವಿಕಾಗ್ನಿಮಿತ್ರದ ವಿವರಣೆಯನ್ನು ಕುರಿತ ಪ್ರವಚನದ 3ನೇ ದಿವಸದಲ್ಲಿ ನಾವಿದ್ದೀವಿ. ನಿನ್ನೆ ಮೊದಲನೇ ಅಂಕವನ್ನು ಮುಗಿಸಿದ್ದಾಯಿತು. ಇದೀಗ ಅಂದರೆ ಮೊದಲನೇ ಅಂಕ ನಡೆದ ದಿವಸವೇ 1-2 ಗಂಟೆಗಳ ಅಂತರದೊಳಗೆ ನಡೆಯುವಂಥ 2ನೇ ಅಂಕ ಈ ನಾಟಕದಲ್ಲಿ ಅತ್ಯಂತ ಚಿಕ್ಕದಾದದ್ದು. ಆ ಕಾರಣದಿಂದಲೇ ಅದನ್ನು ಮೊದಲನೇ ಅಂಕಕ್ಕೆ ಸೇರಿಸಬಹುದಾದ ನಾಟಿಕಾ ರೂಪ ಅಂತಲೂ ನಾನು ತಿಳಿಸಿದ್ದೆ. ಆದರೆ ಇದು ನಡೆಯುವಂಥದ್ದು ಅರಮನೆಗೆ ಅಂಟಿಕೊಂಡ ರಾಜನ ಸಭೆಗೆ ಹತ್ತಿರದಲ್ಲಿಯೇ ಇದ್ದಂತಹ ಪ್ರೇಕ್ಷಾಗೃಹದಲ್ಲಿ. ಪ್ರೇಕ್ಷಾಗೃಹ ಅನ್ನುವುದು ಪ್ರೇಕ್ಷಾಂಗಣ, ಯಾವುದನ್ನು ಥಿಯೇಟ್ರ್ ಅಂತ ನಾವು ಕರಿತೀವಿ, ರಂಗಮಂದಿರ ಅಂತ ಈಗ ಹೇಳ್ತೀವಿ, ಅದು. ಅಲ್ಲಿ ಗಣದಾಸ ಹರದತ್ತರ ಸ್ಪರ್ಧೆಗೆ ಅವರ ಶಿಷ್ಯರು ತಯಾರಾಗುವುದು. ಕವಿಯ ಕೌಶಲ ಎಷ್ಟು ಚೆನ್ನಾಗಿದೆ ಅಂದರೆ ಮಾಲವಿಕೆಯನ್ನು ಮಾತ್ರ ರಂಗಸ್ಥಳದ ಮೇಲೆ ತರ್ತಾನೆ. ಅದಾದ ಮೇಲೆ ಮಾಡಬೇಕಾಗಿರುವಂತಹ ಹರದತ್ತನ ಶಿಷ್ಯೆಯ ನೃತ್ಯವನ್ನು ತರೋಲ್ಲ. ಸ್ವಲ್ಪ ಕಲರ್ಫುಲ್ಲಾಗಿ ಪ್ರೆಸೆಂಟ್ ಮಾಡಬಹುದು ಅನ್ನುವ ಜಾಣ್ಮೆ ಇರುವ ವ್ಯಕ್ತಿಯಾಗಿದ್ದರೆ ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದ. ಅಂದರೆ ಇಬ್ಬರದು ಸವಾಲ್ ಜವಾಬ್ ಡಾನ್ಸ್ ಇಡಿಸ್ಬಿಡೋಣ, ಕಾಂಪಿಟೇಷನ್ ಡಾನ್ಸ್ ಅಂತ ನಮ್ಮ ಸಿನಿಮಾಗಳಲ್ಲೆಲ್ಲ ಎದ್ದು ತೋರುವಂಥದ್ದು. ಬಹಳ ಪ್ರಸಿದ್ಧವಾದ ಹಲವು ನೃತ್ಯ ಸ್ಪರ್ಧೆಗಳನ್ನು ನಾವು ಕಾಣ್ತೀವಿ. ವಂಜಿಕೋಟೆ ವಾಲಿಬನ್ ಅಂತ ಜಮಿನಿ ಗಣೇಶಂದು ಒಂದು ಚಲನಚಿತ್ರ, ಅದರಲ್ಲಿ ಪ್ರಸಿದ್ಧ ನರ್ತಕಿಯರಾದಂಥ ನಟಿಯರು ಇಬ್ಬರು, ವೈಜಯಂತಿಮಾಲಾ ಮತ್ತು ಪದ್ಮಿನಿ, ಸ್ಪರ್ಧೆಯಿಂದ ಮಾಡುವಂಥ ಒಂದು ನೃತ್ಯದ ಭಾಗ ಇಂದಿಗೂ ಯೂಟ್ಯೂಬ್ನಲ್ಲೆಲ್ಲ ಮಹಾ ಕೋಲಾಹಲವಾಗಿ ಕಾಣಸಿಗುತ್ತದೆ. ಆ ರೀತಿಯಾಗಿ ಮೊದಲುಗೊಂಡು ತುಂಬ ಉಂಟು, ಬೇಕಾದಷ್ಟು ಬಂದಿದೆ, ಎಲ್ಲ ಭಾಷೆಗಳಲ್ಲೂ ಕೂಡ ಬಂದಿದೆ. ತೆಲುಗಿನಲ್ಲಿ ಉದಾಹರಣೆಗೆ ಪರಮಾನಂದ ಶಿಶುಲ ಕಥಾದಲ್ಲಿ ಎಲ್ ವಿಜಯಲಕ್ಷ್ಮಿ, ಆಕೆ ಒಳ್ಳೆಯ ನುರಿತ ನರ್ತಕಿ, ಸರಸಾ ಅವರ ಹತ್ರ ಒಳಗೂರು ಶೈಲಿಯ ಸಹೋದರನ್ನು ಕಲಿತಂಥವರು. ಆದರೆ ನೃತ್ಯವೇ ಏನು ಅಂತ ವಿಶೇಷವಾಗಿಲ್ಲದೆ ಇರತಕ್ಕಂಥ KR ವಿಜಯ ಇಬ್ಬರು ಮಾಡುವಂಥದ್ದು, ಹೀಗೆ ಬಂದಿದೆ. ಆ ಥರದ್ದಿನ್ನೂ ಬೇಕಾದಂತೆ ಅನೇಕ ಭಾಷೆಗಳಲ್ಲಿ ಎಲ್ಲ ಸಿನಿಮಾಗಳಲ್ಲಿ ಬಂದಿದೆ. ಅದು ಒಂದು ಚೆನ್ನಾಗಿರುತ್ತೆ ಅಂತ. ಇದನ್ನೇ ಇಟ್ಟುಕೊಂಡು ನಮ್ಮ ಡಾಕ್ಟರ್ ಮಾಯಾರಾವ್ ಅಂಥ ನರ್ತನ ಗುರುಗಳು ಕೂಡ ಮಾಲವಿಕಾಗ್ನಿಮಿತ್ರವನ್ನು ನೃತ್ಯದ ರೂಪಕವಾಗಿ ಬ್ಯಾಲೆ ಅಂತ ಮಾಡುವಾಗ ಇಬ್ಬರದೂ ಕೂಡ ಒಟ್ಟಿಗೆ ತರಿಸಿ ಮಾಡಿಸಿದ್ದಾರೆ. ಆದರೆ ಕಾಳಿದಾಸ ಯಾಕೆ ಇಬ್ಬರನ್ನೂ ಎದುರೆದುರಿಗೆ ಇರಿಸಿ ಅಭಿನಯದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಿಲ್ಲ ಅನ್ನುವ ಪ್ರಶ್ನೆ ಬರಬಹುದು. ಇನ್ನೂ ಚೆನ್ನಾಗಿರುತ್ತಲ್ವ, ಇಟ್ಸ್ ಎ ಸ್ಪೆಕ್ಟ್ಯಾಕ್ಯುಲರ್ ಸೀನ್ ಅಂತೀವಲ್ಲ, ಆ ತರಹ ಕಣ್ತುಂಬುವಂಥದ್ದು ಅಂತ. ಆದರೆ ಅವನಿಗೆ ಏಕದೀಕ್ಷೆಯಿಂದ ಕುಸುರಿ ಕೆಲಸ ಮಾಡಬೇಕಾಗಿದೆ. ಒಂದು ಆದಮೇಲೆ ಮತ್ತೊಂದು ಒಟ್ಟೊಟ್ಟಿಗೆ ನೋಡಿ ಯಾರೂ ತೀರ್ಮಾನ ಮಾಡೋಕ್ಕಾಗೋಲ್ಲ. ನಾವು ಸಿನಿಮಾದಲ್ಲಿ ನೋಡಿ ಸಂತೋಷ ಪಡ್ಬೋದೇ ಹೊರತು ಒಟ್ಟಿಗೆ ನೋಡಿದಾಗ ಆಗುವಂಥದ್ದಲ್ಲ. ಇಬ್ಬರು ಒಬ್ಬರಾದ ಮೇಲೆ ಒಬ್ಬರು ಮಾಡಬೇಕು. ಈಗ ಒಂದು ಚರ್ಚಾ ಸ್ಪರ್ಧೆ ಅಂದರೆ ಇಬ್ಬರು ಒಟ್ಟೊಟ್ಟಿಗೆ ಚರ್ಚೆ ಮಾಡಿದ್ರೆ ಈ ಟಿ ವಿನಲ್ಲಿ ಇವತ್ತು ನಡೆಯುತ್ತದಲ್ಲ ಕೋಲಾಹಲ, ಜಗಳ, ಹಾಗಾಗುತ್ತದೆ. ಒಂದು ಚರ್ಚಾ ಸ್ಪರ್ಧೆ ಅಂದರೆ ಒಬ್ಬ ತನ್ನ ಅಭಿಮತವನ್ನು ಪೂರ್ತಿ ಹೇಳ್ತಾನೆ, ಆಮೇಲೆ ಮತ್ತೊಬ್ಬ ಹೇಳ್ತಾನೆ, ಅದನ್ನು ತೀರ್ಮಾನ ಮಾಡುವವರು ನೋಡಿ ಮಾಡತಕ್ಕಂಥದ್ದು. ಹೀಗಾಗಿ ಕ್ರಮಪ್ರಾಪ್ತವಾಗಿ ಆಗಬೇಕಾದದ್ದು. ಆ ಒಂದು ರಿಯಲಿಸಮ್ ಇದೆಯಲ್ಲ, ಅದಕ್ಕೆ ಅಲ್ಲಿ ಅಷ್ಟು ಬೆಲೆ ಇದೆ. ಹಾಗೆ ಮಾಡಿದಾಗ 1 ಗಂಟೆಯೋ ಅರ್ಧ ಗಂಟೆಯೋ ಮಾಲವಿಕೆ ನೃತ್ಯ ಮಾಡಿದ ಮೇಲೆ ಇರಾವತಿಯದೋ ಮತ್ತೊಬ್ಬಳೋ ಯಾವಳಾದರೂ ಇದ್ದಿದ್ದರೆ ಹರದತ್ತನ ಶಿಷ್ಯೆ, ಬಹುಮಟ್ಟಿಗೆ ಇರಾವತಿ ಎನ್ನುವ ಒಂದು ಸೂಚನೆ ಉಂಟು, ಅವಳದು ನಡೆಯಬೇಕು. ಆಗ ಎಕ್ಸ್ಟ್ರೇನಿಯಸ್ ಆದದ್ದು ನಾಟಕಕ್ಕೆ. ನಾಟಕ ಮಾಲವಿಕಾಗ್ನಿಮಿತ್ರ, ಅದು ಬಿಟ್ಟು ಹರದತ್ತ ಗಣದಾಸ ಕಲಹ ಅಲ್ಲ ನಾಟಕ. ಹೀಗಾಗಿ ಎಕ್ಸ್ಟ್ರೇನಿಯಸ್ ಆದ ಸೂಪರ್ಫ್ಲೂಯಸ್ ಆದ ಭಾಗ ನಾಟಕಕ್ಕೆ ಬಂದರೆ ಅದು ಪ್ರೇಕ್ಷಕನ ಪಾಲಿಗೆ ಭಾರ ಆಗುತ್ತದೆ ಅಂತ. ಈಗ ನೋಡಿ, ಸಿನಿಮಾಗೆ ಸಂಬಂಧ ಪಡದೇ ಇದ್ದಿದ್ದು ಪಟ್ಟಿದ್ದು ಎಲ್ಲವನ್ನೂ ಸೇರಿಸಿಬಿಟ್ಟು ಸಿನಿಮಾ ಬೆಳೆಸಿಬಿಡ್ತಾರೆ. ಮುಂಚಿನ ಕಾಲದಲ್ಲಿ ಇನ್ನೂ ಜಾಸ್ತಿ ಮಾಡ್ತಾಯಿದ್ರು. ಅದೇ ತೆಲುಗಿನ KV ರೆಡ್ಡಿ ಅಂಥವರು, ಕನ್ನಡದಲ್ಲಿ ಸುಬ್ಬಯ್ಯ ನಾಯ್ಡು ಅಂಥವರು ಸಿನಿಮಾಗೆ ಭಾರವಾಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ರು. ಪ್ರೇಕ್ಷಕನಿಗೆ ಭಾರವಾಗಬಾರ್ದು, ಕಚ್ಚಾ ಫಿಲ್ಮ್ ಹಾಳಾಗಬಾರ್ದು, ಆ ಥರ. ತೆಲುಗಿನ ದೊಡ್ಡ ನಿರ್ದೇಶಕರಾಗಿದ್ದಂಥ KV ರೆಡ್ಡಿಯವ್ರ ಬಗ್ಗೆ ಹೇಳ್ತಾರೆ, ರಶಸ್ ಅಂತ ಏನು ಕರೀತಾರೆ, ಫಿಲ್ಮನ್ನು ಶೂಟ್ ಮಾಡಿದ ಮೇಲಿಂದ ಅದನ್ನು ಎಡಿಟ್ ಮಾಡಬೇಕಾಗುತ್ತದೆ. ರಶಸ್ ಅನ್ನುವುದು ಕಚ್ಚಾ ಸಿನಿಮಾ ಶೂಟಿಂಗು. ಅದನ್ನು ಎಡಿಟ್ ಮಾಡಿ, ಅಂದರೆ ಸಂಕಲನ ಮಾಡಬೇಕು, ಸಂಪಾದಿಸಬೇಕು. ಆಗ ಎಡಿಟಿಂಗ್ನಲ್ಲಿ ಅತ್ಯಂತ ಕಡಿಮೆ ಫಿಲ್ಮ್ ಖರ್ಚಾಗುವಂತೆ ಏನು ಬೇಕೋ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರಂತೆ. ಆ ಒಂದು ಪಕ್ಕ ಅಂತೀವಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಅವರ ಸ್ಕ್ರೀನ್ ಪ್ಲೇ ಇರ್ತಾ ಇತ್ತು ಅಂತ ಈಗಲೂ ಹೇಳ್ತಾರೆ ಎಷ್ಟೋ ಜನ. KV ರೆಡ್ಡಿಯವರ ಮತ್ತು ವಿಜಯವಾಹಿನಿ ಆ ಸಂಸ್ಥೆಯವರ ಚಲನಚಿತ್ರಗಳ ಸ್ಕ್ರೀನ್ ಪ್ಲೇನ ಅಚ್ಚು ಮಾಡಿಸಿದ್ರೆ ಎಷ್ಟೋ ಜನಕ್ಕೆ ಆ ಥಿಯೇಟರ್ಗಳಿಗೆ ಪ್ರಯೋಜನವಾಗುತ್ತದೆ ಅಂತ. ಆ ಒಪ್ಪ ಓರಣ ಇರಬೇಕು ಅಂತ. ಭೈರಪ್ಪನವರು ತಮ್ಮ ಕಾದಂಬರಿಗಳನ್ನು ಅಚ್ಚು ಮಾಡಿಸುವಾಗ ಅನಾವಶ್ಯಕವಾಗಿ ಒಂದೊಂದು
ಎರಡೆರಡು ವಾಕ್ಯಕ್ಕೆ ಎರಡೆರಡು ಪದಗಳಿಗೆ ಒಂದು ವಾಕ್ಯ, ಒಂದೊಂದು ವಾಕ್ಯಕ್ಕೆ ಒಂದೊಂದು ಪ್ಯಾರಾಗ್ರಾಫು ಅಂತ ಮಾಡ್ತಾರೆ. ನಮ್ಮಲ್ಲಿ ತುಂಬ ಜನ ಹಾಗೆ ಮಾಡ್ತಾರೆ. ಅದು ಏನಂದರೆ ಏನೋ ಅಮೂಲ್ಯವಾದದ್ದು ಅಮೋಘವಾದದ್ದು ಹೇಳಿಬಿಡ್ತಾ ಇದ್ದೀವಿ ಅನ್ನುವಂಥ ಒಂದು ಭ್ರಮೆಯೋ ಎಂಥದ್ದೋ ಗೊತ್ತಾಗುತ್ತಿಲ್ಲ. ನೀವು ನೋಡಿದ್ರೆ ತಿಳಿಯುತ್ತದೆ. ಹಾಗೆ ಪುಸ್ತಕದ ಹಾಳೆಗಳನ್ನು ವೇಸ್ಟ್ ಮಾಡುವಂಥದ್ದು ಇದು ಅನಕೃಷ್ಣರಾಯರಿಂದ ಆರಂಭವಾಗಿದ್ದು. ಅಂದರೆ ಪ್ರೊಫೆಷನಲ್ ರೈಟರ್ ಆದಾಗ ಪುಸ್ತಕ ತುಂಬಿಸ್ಬೇಕು, ಪೇಜ್ ತುಂಬಿಸ್ಬೇಕು, 250 ಪುಟಗಳ ಕಾದಂಬರಿ ಅಂತಂದರೆ ಜನ ಕೊಂಡುಕೊಳ್ತಾರೆ ಅಂತಂದುಕೊಂಡು ಒಂದೊಂದು ಪಂಕ್ತಿಗಳಿಗೆ ಒಂದೊಂದು ಪ್ಯಾರಾಗ್ರಾಫ್ ಅಂತ ಮಾಡುವಂಥದ್ದು. ಬನ್ನಂಜೆ ಅಂಥವ್ರ ಪುಸ್ತಕದಲ್ಲಿ ಕೆಲವೊಮ್ಮೆ ಕಾಣ್ತೀವಿ. ಯಾತಕ್ಕೀಚೆಗೆ ರಾಘವೇಶ್ವರ ಭಾರತಿ ಅಂತವರು ತಮ್ಮ ಧರ್ಮಭಾರತಿನಲ್ಲಿ ಅವ್ರು ಬರೆಯುವಾಗ ಈಚೆಗೆ ಸ್ವಲ್ಪ ಕಡಿಮೆ ಆಯಿತು. ಒಂದೊಂದು ಸಾಲಿಗೆ ಒಂದೊಂದು ಪ್ಯಾರಾಗ್ರಾಫು ಅಂತ. ನಮ್ಮ ರಾಘವೇಂದ್ರ ಹೆಗಡೆ ಅವರು ನನ್ನ ಸ್ನೇಹಿತರೇ ಹೇಳಿದರು ಸ್ವಾಮಿಗಳಿಗೆ, ಅವರು ಬಹಳ ನಮ್ರರಾದಂಥ ಶಿಷ್ಯರು ಮಠಕ್ಕೆ, ಈ ಥರ ಹಾಳೆ ವೇಸ್ಟ್ ಮಾಡಬೇಡಿ, ಮರ ಗಿಡನ ಕಡ್ದಂತೆ ಆಗುತ್ತೆ ಹೆಚ್ಚು ಅಂತ ಅಂದಿದ್ರು ಸ್ವಾಮಿಗಳಿಗೆ. ಸ್ವಾಮಿಗಳು ಪಾಪ ಅರ್ಥ ಮಾಡಿಕೊಂಡ್ರು. ಅಂದರೆ ಈ ರೀತಿ ಏನೋ ಒಂದು ರೂಪಕ್ಕೆ ಇಲ್ಲಿಲ್ಲದ ಬೆಲೆ ಕೊಟ್ಟು ಸತ್ವವನ್ನು ಮರೆಯೋದಾಗುತ್ತೆ. ಅದೇ ಭೈರಪ್ಪನವರ ಕಾದಂಬರಿನೊಳಗೆ ಆದ್ಯಂತ ಪಕಡ್ಬಂದಿಯಾಗಿ ಅಂತೀವಲ್ಲ, ಆ ರೀತಿ ಒಪ್ಪವಾಗಿ ಸಂಪೂರ್ಣವಾಗಿ ಒಂದು ಸ್ವಲ್ಪವೂ ಜಾಗ ಬಿಡದೆ ಒತ್ತುಕಟ್ಟಾಗಿ ಮಾಡುವುದು, ಅದು ಸಾಹಿತ್ಯ ಭಂಡಾರದ ಗೋವಿಂದರಾಯರು ಮಾಡ್ತಾ ಇದ್ದಿದ್ದು. ವಿಶೇಷವಾಗಿ ಪ್ರೇಕ್ಷಕರಿಗೆ, ಓದುಗರಿಗೆ ತುಂಬ ದುಂದು ಮಾಡಬಾರ್ದು, ಹೆಚ್ಚು ಹಾಳೆಗಳಾಗಿ ವ್ಯಯ ಆಗಬಾರ್ದು, ಖರ್ಚಾಗಬಾರ್ದು ಅನ್ನುವಂಥದ್ದು. ಇವತ್ತು ಸ್ಟೇಷನರಿ ತುಂಬ ದುಂದು ಮಾಡ್ತಾರೆ. ನಮ್ಮ ಮನೆಗೆ ಬರುವ ಯಾವ ಕಾಗದದ್ದು ಹಿಂದಿನ ಭಾಗವನ್ನೇ ನಾನು ಬರೆಯೋದು ಲೇಖನಗಳಿಗೆ. ಕವರ್ಗಳು ಕಳಿಸ್ಕೊಡ್ತಾರಲ್ಲ, ಇನ್ವಿಟೇಷನ್ನು ಮತ್ತೊಂದು, ಆ ಕವರ್ನ ಹಿಂದೆ ನಾನು ಕಚ್ಚಾ ಪದ್ಯ ಬರ್ಕೊಳ್ಳೋದಕ್ಕೆ ಬಳಸ್ಕೋತೀನಿ. ಅಂಗಡಿ ದಿನಸಿ ಚೀಟಿಗೆ ಅದನ್ನೇ ಬಳಸ್ತೀನಿ. ಇನ್ನು ಎಂಥ ದೊಡ್ಡ ಇಂಟರ್ನ್ಯಾಷನಲ್ ಸೆಮಿನಾರ್ಗೂ ಲೇಖನ ನಂದು ಕಳಿಸ್ಕೊಡೋದು ಸಿದ್ಧ ಆಗೋದು ಮಾಮೂಲಿ. ಈ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಈ ಕಾರ್ಯಕ್ರಮ ನಿಮಗೆ ನಿಶ್ಚಿತವಾಗಿದೆ ಅಂತ ರಾಮು ಕಳಿಸ್ಕೊಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ನನಗೆ ಯಾತಕ್ಕಪ್ಪ ಇಷ್ಟು ಸ್ಟೇಷನರಿ ವೇಸ್ಟ್ ಮಾಡ್ತೀರಾ, ಬೇಡ ಅಂತ. ಇಲ್ಲ, ಅದು ಕ್ರಮ ಸಾರ್ ಅಂತಂತಾರೆ. ಸರಿ, ಕ್ರಮವಾದರೆ ನನ್ನೂ ಕ್ರಮ ಉಂಟು ಅಂತ ನಾನು ಅದರ ಹಿಂದೆಯೇ ಬರೆಯೋದು. ಈಚಿನ ವರ್ಷಗಳ ನನ್ನ ಎಲ್ಲ ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಡ್ರಾಫ್ಟ್, ನಾನು ಫಸ್ಟ್ ಡ್ರಾಫ್ಟು ಸೆಕೆಂಡ್ ಡ್ರಾಫ್ಟು ಅಂತ ಬರವಣಿಗೆಗೆ ಏನೂ ಮಾಡೋಲ್ಲ. ಮೊದಲಿಂದೇ ಕೊನೆಗೆ ಪದವಿಟ್ಟು ಹಳಪದೊಂದು ಗಳಿಕೆ ವಿಪರೀತವಾಗಿ ನನ್ನೆಲ್ಲ ಆಗಿದೆ. ಆಗ ಅದನ್ನೇ ಬಳಸ್ತೀನಿ. ಅಂದರೆ ಯಾಕೆ ದುಂದು ಮಾಡಬೇಕು ಅನ್ನುವಂಥದ್ದು ಇಷ್ಟೇ ತಾತ್ಪರ್ಯ. ಈ ದುಂದು ಆಗಬಾರದು ಅನ್ನೋದಕ್ಕಾಗಿ ಔಚಿತ್ಯ ಅನ್ನುವ ಸಿದ್ಧಾಂತ ಇರತಕ್ಕಂಥದ್ದು. ಕಾಳಿದಾಸನಂತೂ ಔಚಿತ್ಯವೇದಿಗಳ ಪರಮಾಚಾರ್ಯ. ಅವನು ಒಂದು ಸ್ವಲ್ಪವೂ ಕೂಡ ಪದಪ್ರಯೋಗದಲ್ಲಿ ದುಂದು ಮಾಡೋದಿಲ್ಲ, ಪದ್ಯಪ್ರಯೋಗದಲ್ಲಿ ದುಂದು ಮಾಡೋದಿಲ್ಲ, ಮಿತವ್ಯಯ ಮಾಡ್ತಾನೆ. ಕನ್ನಡದಲ್ಲಿ ಪಂಪ, ಸಂಸ್ಕೃತದಲ್ಲಿ ಕಾಳಿದಾಸ ಆ ಒಂದು ಬಿಗಿಗೆ, ಆ ಒಂದು ಅಡಕಕ್ಕೆ ಹೆಸರಾದಂಥವ್ರು. ಒಂದು ಪುಟದಲ್ಲಿ ಹೇಳುವುದನ್ನು ಪಂಕ್ತಿಯಲ್ಲಿ ಹೇಳೋಣ, ಪಂಕ್ತಿಯಲ್ಲಿ ಹೇಳೋದನ್ನು ಪದದಲ್ಲಿ ಹೇಳೋಣ ಅನ್ನುವ ಮಟ್ಟದ್ದು ಅವರ ಕೌಶಲ. ಹಾಗಾಗಿ ಎರಡೂ ನೃತ್ಯಗಳನ್ನು ಒಟ್ಟಿಗೆ ತರುವಂಥ ಉಪದ್ವ್ಯಾಪಕ್ಕೆ ಕೈ ಹಾಕಲಿಲ್ಲ. ನಿಜ, ಸ್ವಲ್ಪ ಕಲರ್ಫುಲ್ಲಾಗಿರ್ತಾ ಇತ್ತು, ಆದರೆ ನಾಟಕದ ಒಟ್ಟಂದದ ಶಿಲ್ಪಕ್ಕೆ ಭಾರವಾಗ್ತಾ ಇತ್ತು ಅನ್ನುವಂಥದ್ದು. ಅಂದರೆ ಅದೊಂದನ್ನು ಮತ್ತೊಂದು ರೂಪವಾಗಿ ಬೆಳೆಸಬೇಕಾಗಿತ್ತು. ಆಮೇಲೆ ಇನ್ನೂ ಒಂದು ಉಂಟು, ನಾಟಕದಲ್ಲಿ ಒಂದು ಸ್ವಲ್ಪ ಊಹೆ ಮಾಡ್ಕೊಳ್ಳೋಕ್ಕೂ ಇರಬೇಕು. ಯಾರಿರ್ಬೋದು ಗಣದಾಸನ ಶಿಷ್ಯಳ ಎದುರಾಗಿ ಸವಾಲು ಹೊಡೆದಂತಹ ಹರದತ್ತನ ಶಿಷ್ಯಳು ಅನ್ನೋದು ಇಂದಿಗೂ ಚರ್ಚಿತವಾಗ್ತಾ ಇದೆ. ತಲೆ ಕೆರೆಕೊಳ್ಳಿ. ಅದು ನಾಟಕದ ಒಟ್ಟಂದದ ಆಸ್ವಾದಕ್ಕೆ ಅಡ್ಡಿ ಬರುವಂಥದ್ದಲ್ಲ, ಮಾಲವಿಕಾಗ್ನಿಮಿತ್ರರ ಪ್ರಣಯಕ್ಕೆ ಅಡ್ಡಿ ಬರುವಂಥದ್ದಲ್ಲ, ಈ ರಸಕ್ಕೆ ಭಂಜಕವಲ್ಲ, ಆ ಒಂದು ಹೃದಯವಾದ ಕುತೂಹಲ. ಈ ಥರದ್ದು ಅಲ್ಲಲ್ಲಿ ಕವಿ ಇಟ್ಟಿದ್ದಾನೆ ಕಾಳಿದಾಸ, ಬಹಳ ಧೀಮಂತ. ಅಂಥದ್ದು ಒಂದು ಶಕುಂತಲೆ ಬರೆದ ಪ್ರಣಯ ಪತ್ರ. ಶುಕೋದರ ಕೋಮಲ ಬಿಸಿನೀ ಪತ್ರ ಪುಟೆ ಅಂತ ಹೇಳ್ಬಿಟ್ಟು ಅವನಂತಾನೆ. ಗಿಳಿಯ ಹೊಟ್ಟೆಯ ಹಾಗೆ ಹಸುರಾಗಿ, ಎಳೆ ಹಸುರಾಗಿ ಕೋಮಲವಾಗಿರುವ ತಾವರೆಯ ಎಲೆ ಮೇಲೆ ಉಗುರಿನಿಂದ ಅವಳು ಬರೆದಿರ್ತಾಳೆ ತವನ ಜಾನೇ ಹೃದಯಂ ಅಂತ ಪ್ರಣಯ ಪತ್ರವನ್ನು. ಆ ಪ್ರಣಯ ಪತ್ರ ಏನಾಯಿತು ಅದರ ಬಗ್ಗೆ ಒಂದು ಕಥೆ ಬರೆದಿದ್ದೇನೆ ನಾನು, ಶಕುಂತಲೆಯ ಪ್ರಣಯ ಪತ್ರ ಅಂತ. ಕಾಳಿದಾಸ ನಾಟಕದಲ್ಲಿ ಹೇಳೋದಿಲ್ಲ ಏನಾಯಿತು ಅಂತ. ನನ್ನ ಕಥೆ ಅದು ಏನಾಯಿತು ಅಂತ ಹೇಳೋದಕ್ಕೇ ಮೀಸಲಾಗಿರುವಂಥದ್ದು. ಅಂದರೆ ಈ ರೀತಿಯಾದ ಒಂದು ಹೃದಯವಾದ ಸಸ್ಪೆನ್ಸ್ ಇದೆಯಲ್ಲ, ಅದು ತುಂಬ ಮುಖ್ಯ, ಬೇಕಾಗಿರುವಂಥದ್ದು. ಮತ್ತು ಅದು ಕಲ್ಪಿಸಿಕೊಳ್ಳೋದಕ್ಕೆ ತುಂಬ ಸ್ವಾರಸ್ಯಕಾರಿಯಾದ ಭೂಮಿಕೆಗಳನ್ನು ಒದಗಿಸಿಕೊಡುತ್ತದೆ. ಮೇಘದೂತದಲ್ಲಿ ಆದರೂ ಅಷ್ಟೇ, ಮೋಡಕ್ಕೆ ನೀನು ಹೋಗಿ ಸಂದೇಶ ಕೊಡು, ಮಾಭೂದೇವಂ ಕ್ಷಣಮಪಿ ಸಖೆ ವಿದ್ಯುತಾ ವಿಪ್ರಯೋಗ ಅಂತ ಹೇಳ್ತಾನೆ. ನೀನೆಂದಿಗೂ ನಿನ್ನ ಮಿಂಚೆಂಬ ಕಾಂತೆಯಿಂದ ದೂರನಾಗಬೇಡ, ಸದಾ ಅವಿಭಕ್ತವಾಗಿ ಇರು ಅಂತ ಹೇಳ್ತಾನೆ. ಆದರೆ ಮೋಡ ಹೋಯಿತೇ, ಯಕ್ಷಿಗೆ ಸಂದೇಶ ಕೊಡುತ್ತೆ, ಏನನ್ನೂ ಹೇಳೋದಿಲ್ಲ, ಓಪನ್ ಎಂಡಾಗಿ ಬಿಡ್ತಾನೆ. ಕವಿಯ ಕೌಶಲ ಈ ಮಟ್ಟಿಗೆ ಅಭಿರಾಮವಾದದ್ದು. ತಮಾಂ ಪ್ರಕಾಶತೆ ಕಾಳಿದಾಸ ಕವಿ ಕೌಶಲಂ ಅಂತ ಹೇಳಬೇಕು. ಇಂಥದ್ದನ್ನು ಇಲ್ಲಿ ಕಾಣ್ತೀವಿ. ಅವರೆಲ್ಲ ಬಂದು ಕೂತ್ಕೊಳ್ತಾರೆ. ರಾಜ ಹೇಳ್ತಾನೆ, ತೇನ ಹಿಮೌದ್ಗಲ್ಯ ಏವ ಮಾತ್ರ ಭವತೋ ಆವೇದ್ಯ
ಸ್ವನಿಯೋಗಂ ಅಶೂನ್ಯಂ ಕುರು, ಸ್ವನಿಯೋಗ್ಯಂ ಅಶೂನ್ಯಂ ಕುರು ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ಈ ಎಲ್ಲ ಮಾಡಬೇಕಾಗಿದ್ದ ಕೆಲಸವನ್ನು ಮಾಡಿ ಒಪ್ಪ ಮಾಡಿದಂಥದ್ದು ಆಗಿದೆ. ಇನ್ನು ನಾಟ್ಯವನ್ನು ನೋಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆ ಕಾರಣ ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸು ಅಂತಾನೆ. ಆ ಸ್ವನಿಯೋಗ್ಯಂ ಅಶೂನ್ಯಂ ಕುರು ಈ ರೀತಿಯಾದ ಫ್ರೇಸಸ್ ಇದೆಯಲ್ಲ, ಇದು ಕಾಳಿದಾಸನ ಸಂಸ್ಕೃತ. ಒಳ್ಳೆ ಸಂಸ್ಕೃತವನ್ನು ಬರೆಯೋದು ಕಲಿಬೇಕು ಅಂದರೆ ಕಾಳಿದಾಸನ ಓದಬೇಕು. ಪಠೇತ್ ಸಮಸ್ತಾನ್ ಕಿಲ ಕಾಳಿದಾಸ ಕೃತ ಪ್ರಬಂಧಾನ್ ಅಂತ ಕ್ಷೇಮೇಂದ್ರ ಹೇಳುವುದು ಈ ಅರ್ಥದಲ್ಲಿ. ಗಣದಾಸ ಬರ್ತಾನೆ, ದೇವ ಶರ್ಮಿಷ್ಠಾಯಾ ಕೃತಿ ಲಯಮಧ್ಯ ಚತುಷ್ಪದ ಅಸ್ತಿ ತಸ್ಯ ಅಸ್ತು ಚಲಿಕ ಯೋ ಪ್ರಯೋಗಂ ಏಕಮನಾಹ ಶ್ರೋತುಮರ್ಹತಿ ದೇವ ಅಂತ. ಈ ಶರ್ಮಿಷ್ಠೆ ನೆನ್ನೆಯೇ ನಾನು ವಿವರಿಸಿದ್ದೆ. ಅವಳು ಅಸಹಾಯಕಳಾಗಿ ಹತಭಾಗಿನಿಯಾಗಿ ತನ್ನ ಗೆಳತಿಗೆ ದಾಸಿಯಾಗಿ ಬಂದಿದ್ದಾಳೆ ದೇವಯಾನಿಗೆ. ದೇವಯಾನಿಯ ಪತಿ ಯಯಾತಿ ಶರ್ಮಿಷ್ಠೆಯಲ್ಲಿ ಅನುರಕ್ತನಾಗಿದ್ದಾನೆ. ಇವಳಿಗೆ ಒಂದು ಕಡೆಗೆ ಮಾಜಿ ಗೆಳತಿ ಹಾಲಿ ಯಜಮಾನತಿ ಅಂಥವಳು ದೇವಯಾನಿ. ಮತ್ತೆ ಅವಳು ಬೆಂಕಿಯ ಮೇಲೆ ಗುಗ್ಗಳದ ಪುಡಿ ಇದ್ದಂತೆ ಸದಾ ಕೆರಳಿರ್ತಕ್ಕಂಥವಳು, ಸದಾ ವಕ್ರ ಸದಾ ಕ್ರೂರ ಸದಾ ಪೂಜಾಂ ಅಪೇಕ್ಷತೆ ಇಂಥವಳು ಆ ದೇವಯಾನಿ. ದೇವಯಾನಿ ಬೇಕೇ ದೈತ್ಯಯಾನಿ ಬೇಕೇ ಗೊತ್ತಿಲ್ಲ, ಆ ಮಟ್ಟದವಳು. ಅವಳಿಗೆ ಶುಕ್ರಾಚಾರ್ಯ ತುಂಬ ತುಂಬ ಮುದ್ದು ಮಾಡಿ ಬೆಳೆಸಿದ್ದಾನೆ. ಪ್ಯಾಂಪರ್ಡ್ ಚೈಲ್ಡ್, ಸ್ಪಾಯಿಲ್ಡ್ ಚೈಲ್ಡ್ ಅಂದರೆ ದೇವಯಾನಿ. ಪಾಪ ಶರ್ಮಿಷ್ಠೆ ಒಂದು ಕ್ಷಣ ದೇವಯಾನಿ ಜೊತೆಗೆ ಜಗಳ ಆಡಿದ್ದಕ್ಕಾಗಿ ಇಡೀ ರಾಕ್ಷಸ ಕುಲಕ್ಕೆ ಶುಕ್ರಾಚಾರ್ಯನಿಂದ ದೂರವಾಗುವ ಸಂದರ್ಭ ಬರುತ್ತದಲ್ಲ, ರಾಕ್ಷಸ ಕುಲಕ್ಕೆ ಕ್ಷಯವಾಗುವ ಕುತ್ತು ಬರುತ್ತದಲ್ಲ ಅಂತ ತನ್ನ ಬದುಕನ್ನೇ ಬಲಿ ಕೊಡ್ತಾಳೆ. ಬಹಳ ಹಿಂದೆ ನಾನು ಮಹಾಭಾರತ ದಲ್ಲಿ ಇರತಕ್ಕಂಥ ಉಪಾಖ್ಯಾನಗಳನ್ನು ಕುರಿತು ಮಾತನಾಡುವಾಗ ಈ ಎಲ್ಲ ಪ್ರಕರಣವನ್ನು ವಿಸ್ತರಿಸಿ ಹೇಳಿದ್ದೆ. ಅದರಿಂದ ಅದನ್ನು ಹೆಚ್ಚಾಗಿ ವಿಸ್ತರಿಸಬೇಕಿಲ್ಲ ಈಗ. ಅವಳ ಶರ್ಮಿಷ್ಠೆಯ ಅಸಹಾಯಕತೆ ಇಲ್ಲಿ ಅಭಿನಯವಾದಂಥ ದ್ರವ್ಯ. ಲಯಮಧ್ಯ ಅಂತ ಕವಿ ಹೇಳ್ತಾ ಇದ್ದಾನೆ, ಅಂದರೆ ಮಧ್ಯಮ ಲಯದಲ್ಲಿ ಇರುವಂಥದ್ದು ಅಂತ. ಸಾಮಾನ್ಯವಾಗಿ ಅಭಿನಯಕ್ಕೆ ವಿಳಂಬ ಕಾಲದಲ್ಲಿರಬೇಕು ಅಂತ ತುಂಬ ಜನ ಹೇಳ್ತಾರೆ. ಎಲ್ಲಿವರೆಗೂ ಮಾಡಿದ್ದಾರೆ ಅಂದರೆ ಕ್ಷೇತ್ರಯ್ಯನ ಪದಗಳನ್ನು ಎಳೆದು 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 ಹಾಡಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಈ ಮಾತನ್ನು ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಂಥವರೇ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಬಹಳ ಪ್ರಸಿದ್ಧರಾದ ಇಬ್ಬರು ಬೃಂದ ಮತ್ತು ಮುಕ್ತ ಅನ್ನುವಂಥವರು ವೀಣಾಧನಂ ಅವರ ವಂಶಜರು. ಅವರು ಇದನ್ನು ಎಳೆದೆಳೆದು ಹಾಡೋದ್ರೊಳಗೆ ಅಗ್ರಗಣ್ಯರಾದರು. ಅದರಿಂದ ಸಾಹಿತ್ಯ ಸರ್ವನಾಶವಾಯಿತು, ರಸಭಾವಗಳು ತಿಪ್ಪೆಗೆ ಹೋದವು, ಸಂಗೀತ ಉಳಿತಂತೇನೆ. ಇದು ಏನು, ಒಬ್ಬ ವ್ಯಕ್ತಿನ ಕೊಂದು ಆ ಶವದೊಳಗೆ ಭೂತ ಪ್ರವೇಶ ಮಾಡದಂತೆ ಆಗುತ್ತದೆ ಅಷ್ಟೇ. ನೃತ್ಯದಲ್ಲಿ ಎಲ್ಲದರ ಸಮತ್ವ ಬೇಕು, ಮತ್ತು ಎಲ್ಲಕ್ಕಿಂತ ಸುಖವಾದದ್ದು ಮಧ್ಯಮಲಯ. ವಿಳಂಬವಾಗಲಿ ದ್ರುತವಾಗಲಿ ಒಂದು ಮಟ್ಟದ ವಿಕಾರ, ಸುರೂಪ ಸಾಕಾರ ಅನ್ನುವಂಥದ್ದು ಮಧ್ಯಮಲಯ. ಮಧ್ಯಮಲಯದಲ್ಲಿಯೇ ಅಭಿನಯ ಸಾಗಬೇಕು. ಇದು ಕಾಳಿದಾಸ ಮತ. ಕಾಳಿದಾಸ ರಸೇಶ್ವರ, ಅವನ ಮತ ಅಂಗೀಕಾರ್ಯ. ಅದು ಮತ್ತೆ ಇಂಥ ವಿಪ್ರಲಂಬ ಶೃಂಗಾರಕ್ಕೆ ಮಧ್ಯಮಲಯ ಹೇಳಿದ್ದಾನೆ ಅಂದರೆ ಇನ್ನು ಯಾವ ರಸಕ್ಕೂ ಕೂಡ ಇದು ಸೂಟ್ ಆಗುವಂಥದ್ದೇ ಮಧ್ಯಮಲಯ. ಅದಕ್ಕಿಂತ ಕೆಳಗೇನೂ ಹೋಗಬೇಕಾಗಿಲ್ಲ, ವಿಳಂಬವಾಗಬೇಕಾಗಿಲ್ಲ ಅಂತ ಗೊತ್ತಾಗುತ್ತದೆ. ನಮ್ಮ ಸಂಗೀತದಲ್ಲಿಯೂ ಅಷ್ಟೇ ವಿಳಂಬ 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 ಅಂತ ಮಾಡಿ 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 ಪ್ರಾಣ ತೆಗೆದು ಬಿಡ್ತಾರೆ. ನಮಗೆ ನಮ್ಮ ಸಮಾಹಿತ ಸ್ಥಿತಿ ಅನ್ನೋದು ಮಧ್ಯಮಲಯದಲ್ಲೇ ಇರತಕ್ಕಂಥದ್ದು. ಹಾಗಾಗಿ ವಿಳಂಬಲಯ ಅನ್ನುವಂಥದ್ದು ಯಾವುದಿದೆ ಅದು ಗೆಸ್ಟ್ ಅಪಿಯರೆನ್ಸ್ ತರಹ, ಈಗ ಹೋಗಿ ಹಾಗೆ ಬರ್ಬೋದು. ಅದೊಂದು ಉಪ್ಪಿನಕಾಯಿ ಒಂದು ಚಟ್ನಿ ಪುಡಿ ಥರ ಇರಬೇಕೇ ಹೊರತುನುವೆ ಹೆಚ್ಚಾದದ್ದು ಅಲ್ಲ. ಅತಿ ವಿಸ್ತಾರವಾಗಲಿ ಅತಿ ಸಂಕ್ಷೇಪವಾಗಲಿ ಅವಿವೇಕ. ಒಂದು ಹದ ಅಂತ ಇರ್ತಿಯಲ್ಲ, ಆ ಹದ ಇಲ್ಲಿ ಮಧ್ಯಲಯ ಅಂತ ಕರಿತಾ ಇದ್ದಾನೆ ಕವಿ. ಮತ್ತು ಅದನ್ನು ಕೂಡ ಚತುರಶ್ರದಲ್ಲಿ ಮಾಡಿದ್ದಾನೆ. ತುಂಬ ಸಹಜವಾದದ್ದು. ನನ್ನನ್ನು ಎಷ್ಟೋ ಜನ ಏಕವ್ಯಕ್ತಿ ಯಕ್ಷಗಾನ ಪ್ರಯೋಗ ಮಾಡಿದಾಗ ಕೆಲವರು ಮಡಿವಂತಿಕೆಯರವರು ಆಕ್ಷೇಪ ಮಾಡಿದರು, ನೀವು ಯಕ್ಷಗಾನದ ಎಷ್ಟೋ ಕಡೆ ಬರ್ತಕ್ಕಂಥ ವಿಳಂಬಗತಿಯನ್ನೆಲ್ಲ ಕತ್ತರಿಸಿ ಬಿಟ್ಟಿದ್ದೀರಲ್ಲ, ನೀವು ಮಧ್ಯಮಗತಿಯನ್ನೇ ಪ್ರಧಾನವಾಗಿ ಹಿಡಿದಿದ್ದೀರಲ್ಲ ಅಂತ. ನಾನು ಕಾಳಿದಾಸನನ್ನು ಅನುಕರಿಸ್ತಕ್ಕಂಥವನು. ಆ ಮಹಾಕವಿ ತೀರ್ಮಾನವಾಗಿ ಹೇಳಿದ್ದಾನೆ. ಮತ್ತು ಸ್ವಾನುಭವ ಯುಕ್ತಿ ಕೂಡ ಅಲ್ಲಿಯೇ ಇದೆ. ಶಾಸ್ತ್ರ ಯುಕ್ತಿ ಅನುಭವ ಮೂರರ ಒಂದು ಸಮಾಯೋಗ್ಯ ಇಲ್ಲಿ ಕಾಣಿಸುವಂಥದ್ದು ಅಂತ ಹೇಳಿದ್ದೆ. ಶಂಭು ಹೆಗಡೆಯವರು ವಿಶೇಷವಾಗಿ ವಿಳಂಬಗತಿಯನ್ನು ತಂದರು. ಅದನ್ನು ಹಾಡ್ತಾ ಇದ್ದಂಥವರು ನೆಬ್ಬೂರು ನಾರಾಯಣ ಭಾಗವತರು. ಅದರಿಂದ ಸಾಹಿತ್ಯ ಸರ್ವನಾಶ ಆಗ್ತಾ ಇತ್ತು. ಯಕ್ಷಗಾನದ ಆ ಪದ್ಯಬಂಧ ನಿಬಿಡಬಂಧ ಪದ್ಯ, ಆ ನಿಬಿಡಬಂಧ ಪದ್ಯಗಳು ಪ್ರಾಸಾನುಪ್ರಾಸಗಳಿಂದ, ವಡಿಗಳಿಂದ, ಅಂತ್ಯಪ್ರಾಸ ಆದಿಪ್ರಾಸಗಳ ಅನುಪ್ರಾಸಗಳ ಯತಿಮೈತ್ರಿಯ ಸ್ವಾರಸ್ಯದಿಂದ ಕಣ್ಣಿಗೆ ಕಿವಿಗೆ ರಮಣೀಯವಾಗಿ ಗೋಚರವಾಗಬೇಕು ಅಂತಂದರೆ ಮಧ್ಯಲಯದಲ್ಲಿಯೇ ಬರಬೇಕು. ಇಲ್ಲದೆ ಎದುರೇ ಆಗೋದಿಲ್ಲ. ಎಳೆದೆಳೆದು ಹೇಳಿದಾಗ ಸ್ವರೂಪ ನಾಶ ಆಗುತ್ತೆ. ಭಾರವೀಯ ಕಾವ್ಯ ವಿಮರ್ಧ ವ್ಯಕ್ತ ಸೌರಭ್ಯ ಭಾರವೇರ್ ಭಾತಿ ಭಾರತಿ ಅಂತ ಗಂಗಾದೇವಿ ಹೇಳ್ತಾಳೆ. ನಾನು ಅದಕ್ಕೆ
ಒಂದು ಶರ ಬರೆದಿದ್ದೆ ಗಂಗಾದೇವಿಯ ಮಥುರಾ ವಿಜಯ ನನ್ನ ಪರ್ಸ್ನಲ್ ಕಾಪಿನಲ್ಲಿ. ಏನಂದರೆ ಮಕುಲಪುಷ್ಪದ ಪರಿಮಳ ಅದನ್ನು ಹಿಸುಕಿದಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಹೂವಿನ ಆಕಾರ ಸೌಂದರ್ಯ ಏನಾಗಬೇಕು ಆಗ ಅಂತ. ಹೀಗಾಗಿ ಒಂದನ್ನು ಮೆಚ್ಚುವುದಕ್ಕಾಗಿ ಇನ್ನೊಂದನ್ನು ನಾಶ ಮಾಡಬೇಕು ಅಂತಂದರೆ ಅದು ಮೆಚ್ಚುವುದು ಅಂತಲ್ಲ, ಬೆಚ್ಚಿ ಬರಬೇಕು. ಅದರಿಂದಾಗಿ ಯಾವುದಕ್ಕೂ ಲೋಪವಾಗದಂತೆ ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ, ಇದು ಬ್ರಹ್ಮಾಸ್ವಾದ ಸಹೋದರ ಕರ್ಮ, ಚೆನ್ನಾಗಿ ಅದೇ ರೀತಿ ನಡೆಯಬೇಕಾದದ್ದು. ಅಂದರೆ ನಮ್ಮ ಜನಕ್ಕೆ ವ್ಯಕ್ತಿ ಪೂಜೆ ಹೊರಟೋಗ್ಬಿಡುತ್ತೆ. ಮುಖ್ಯವಾಗಿ ಮುಂದೆ ವ್ಯಕ್ತಿ ಪೂಜೆ ಮುಂದೆ ಹೊರಟೋಗ್ಬಿಡುತ್ತೆ, ಎಲ್ಲರನ್ನೂ ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಅದೊಂದು ಸಮೂಹ ಸನ್ನಿ, ಮಾಸ್ ಹಿಸ್ಟೀರಿಯಾ. ಹಾಗಾಗಿ ಶಾಸ್ತ್ರ ವಿವೇಕ, ಅನುಭವ ವಿವೇಕ, ತರ್ಕ ವಿವೇಕ ಯಾವುದೂ ಇಲ್ಲದಂತೆ ಆಗಿಬಿಡುತ್ತದೆ. ಕಾಳಿದಾಸರಂಥ ಮಹಾಕವಿಗಳಲ್ಲಿ ಇದರ ಸಮನ್ವಯವನ್ನು ನಾವು ಕಾಣ್ತೀವಿ. ಅದರಿಂದಾಗಿ ಹೇಳ್ತಾನೆ, ಯಾಕೆ ಇದನ್ನು ಇಷ್ಟು ವಿಸ್ತರಿಸ್ತಾ ಇದ್ದೀನಿ ಅಂದರೆ, ಮಾಲವಿಕಾಗ್ನಿಮಿತ್ರವನ್ನು ಕಲಾದೃಷ್ಟಿಯಿಂದ ನೋಡೋರು, ಕಲಾವಿದರಾಗಬೇಕು ಅನ್ನೋರು, ಗಾಯಕರು, ನರ್ತಕರು, ಚಿತ್ರಕಾರರು, ಕವಿಗಳು ಅಧ್ಯಯನ ಮಾಡಲೇಬೇಕಾದಂಥದ್ದು. ಅಲ್ಲಿ ನಮಗೆ ಗೊತ್ತಾಗುತ್ತದೆ. 4 ಸಾಲುಗಳದು, ಅಂದರೆ ತುಂಬ ಸಾಹಿತ್ಯ ಇಲ್ಲ, ಸ್ವಲ್ಪ ಮಾತ್ರದ ಸಾಹಿತ್ಯ. ಆ ಮೂಲಕವಾಗಿ ಆಲಾಪನೆ ಮಾಡಿ, ಸಾಹಿತ್ಯವನ್ನು ಪುನರುಚ್ಚರಿಸಿ, ವಾದ್ಯಗೋಷ್ಠಿಯನ್ನು ಮೇಳಾವಣೆ ಮಾಡಿ, ತನ್ಮೂಲಕವಾಗಿ ವಿಲಕ್ಷಣ ಮನೋಹರವಾದ ವಿಧ ವಿಧವಾದ ಸಂಚಾರಿಗಳನ್ನು ಏರ್ಪಡಿಸ್ತಕ್ಕಂಥದ್ದು. ಸಂಚಾರಿ ಅಂತಂದರೆ ಇಂಟರ್ಪ್ರಿಟೇಷನ್ ಆಫ್ ಲೈನ್ ಅಂತ. ವ್ಯಭಿಚಾರಿ ಭಾವ ಅಂತಂದರೆ ಸ್ಥಾಯಿ ಭಾವಕ್ಕೆ ಪೋಷಕವಾಗತಕ್ಕಂಥ ಬಗೆ ಬಗೆಯ ಚಿತ್ತವೃತ್ತಿಗಳ ವಿಲಾಸ. ಸಂಚಾರಿಗಳು ಅಂತಂದರೆ ಒಂದೇ ಸಾಹಿತ್ಯವನ್ನು ಬಗೆ ಬಗೆಯಲ್ಲಿ ಅಭಿನಯದಲ್ಲಿ ತೋರಿಸುವಂಥದ್ದು. ಯಾವುದನ್ನು ಸಂಗೀತದಲ್ಲಿ ಸಂಗತಿಗಳು ಅಂತ ಹೇಳ್ತಾರೆ. ದಾರಿ ಚೂ ಚೂ ಚುನ್ನದಿ ಅಂತ ಶಂಕರಾಭರಣದಲ್ಲಿ ಒಂದು ಪದ ಉಂಟು. ದಾರಿ ನೋಡ್ತಾ ಇದ್ದಾಳೆಪ್ಪ ನಿನಗೋಸ್ಕರ, ನೀ ಕೈ ದಾರಿ ಚೂ ಚೂ ಚುನ್ನದಿ, ದಾರಿ ಚೂ ಚೂ ಚುನ್ನದಿ, ದಾರಿ ನೋಡ್ತಾ ಇರೋದು, ನಿನ್ನ ದಾರಿ ಉದ್ದಕ್ಕಿದೆ, ನೀನು ಯಾವಾಗ ಬರ್ತೀವೋ ಗೊತ್ತಿಲ್ಲ. ನೀ ಕೈ ದಾರಿ ಚೂ ಚೂ ಚುನ್ನದಿ, ಬಾಗಿಲು ಹೋಗಿ ಹಿಂದೆ ಬಂದು ಮುಂದೆ ಬಂದು ಓಡಾಡ್ತಾ ಇದ್ದಾಳೆ ಅಂತ. ನೀ ಕೈ, ಇನ್ಯಾರಿಗೂ ಅಲ್ಲ, ನಿನಗೋಸ್ಕರವೇ. ದಾರಿ ಚೂ ಚೂ ಚುನ್ನದಿ, ಸ್ವಲ್ಪ ನೋಡಪ್ಪ ಬೇಗ ಬಾ ಅಂತನ್ನುವಂಥದ್ದು ಈ ಹೇಳುವ ರೀತಿಯಿಂದಲೇ, ಸಂಗತಿಗಳಿಂದಲೇ ಅಭಿನಯ ಏನು ಅಂತ ಗೋಚರವಾಗಬೇಕು. ಈ ರೀತಿಯಾದಂಥದ್ದು ಈ ಸಂಗತಿ ಎನ್ನುವ ಸಂಗೀತದ ಕಲ್ಪನೆ, ಅಂದರೆ ಗಾನದ ಕಲ್ಪನೆ, ಸಂಚಾರಿ ಎನ್ನುವ ನರ್ತನದ ಕಲ್ಪನೆ, ಧ್ವನನಶೀಲತೆ ಎನ್ನುವ ಸಾಹಿತ್ಯದ ಕಲ್ಪನೆ ಮತ್ತು ವರ್ತಿಕಾಭಂಗ ಅನ್ನುವಂಥ ಚಿತ್ರದ ಕಲ್ಪನೆ, ಇವೆಲ್ಲವೂ ಸೇರಿಕೊಂಡು ಬರುವಂಥದ್ದು ನಮಗೆ ಗೋಚರವಾಗುತ್ತೆ. ಆಮೇಲೆ ರಾಜ ಮತ್ತು ಮಿಕ್ಕವರೆಲ್ಲ ಆಗಲಿ ಅಂತಂದುಕೊಳ್ತಾರೆ. ಮತ್ತು ಅವಳು ಪರದೆಯ ಹಿಂದೆ ಇದ್ದಾಳೆ. ಅದನ್ನು ಅವನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾನೆ. ಆಗ ವಿದೂಷಕ ಹೇಳ್ತಾನೆ, ಉಪಸ್ಥಿತಂ ನಯನ ಮಧು ಸನೀತ ಮಕ್ಷಿಕಂಚ, ಕಣ್ಣು ಮುಂದೆ ಜೇನಿದೆ, ಜೊತೆಗೆ ಜೇನು ನೊಣನೂ ಇದೆ ಅಂತ. ರಾಣಿ ಇದ್ದಾಳೆ ಧಾರಣಿ, ಹಾಗಾಗಿ ಜೇನು ಅಂತ ಚಪ್ರಸ್ತಿಯ ಬಾಯಿ ಜೊತೆ ಕಚ್ಚುತ್ತೆ, ಹುಷಾರಾಗಿರು, ಮುಳ್ಳು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅಂತಾನೆ. ಮಾಲವಿಕೆಯ ಅಂಗೋಪಾಂಗಗಳ ಲಕ್ಷಣ ಸೌಂದರ್ಯ ಚೆನ್ನಾಗಿದೆ, ಅವಳು ಒಡವೆ ಕರೆಕ್ಟಾಗಿದೆ ಅಂತ ಸ್ಟೇಜಿಗೆ ಬರೋವರೆಗೂ ಗುರು ಗಮನಿಸ್ತಾ ಇರ್ತಾನೆ. ಇದು ಕಾಳಿದಾಸ ಎಷ್ಟು ಸೂಕ್ಷ್ಮವಾಗಿ ನೋಡಿದ್ದಾನೆ ನೋಡಿ. ತತಃ ಪ್ರವಿಶತಿ ಆಚಾರ್ಯ ಪ್ರತ್ಯವೇಕ್ಷಮಾಣ ಅಂಗಸೌಷ್ಠವ ಮಾಲವಿಕ. ಇದು ಸ್ವಯಂ ಬಣ್ಣ ಹಚ್ಚಿ ಗೆಜ್ಜೆ ಕಟ್ಟಿ ರಂಗಸ್ಥಳಕ್ಕೆ ಬರದೇ ಇದ್ದರೆ ಗೊತ್ತಾಗುವಂಥದ್ದಲ್ಲ. ಕಾಳಿದಾಸ ಅಂಥ ರಸಸಿದ್ಧನಾದ ಕಲಾವಿದ. ನಾನು ರಂಗಸ್ಥಳದಲ್ಲಿ ನೋಡಿದ್ದೀನಿ. ಒಂದು ರಂಗಪ್ರವೇಶ ಆಗುವಾಗ, ಮತ್ತೊಂದಾಗುವಾಗ ಗುರುಗಳಾದವರು ಜಡೆ ಬಿದ್ದೋಗೋದಿಲ್ಲ ತಾನೇ, ಕುಚ್ಚು ಗಟ್ಟಿಯಾಗಿದೆ ತಾನೇ, ಹೂ ಹಾರು ಬಿಡೋದಿಲ್ಲ ತಾನೇ, ಒಡವೆಗಳು ಉದುರೋಗೋದಿಲ್ಲ ತಾನೇ, ಬಟ್ಟೆ ತುಂಬ ಟೈಟ್ ಫಿಟ್ ಆಗಿಲ್ಲ ತಾನೇ ಅನ್ನುವಂಥದ್ದನ್ನು ರಂಗಕ್ಕೆ ಬರೋವರೆಗೂ ಗಮನಿಸ್ತಾ ಇರ್ತಾರೆ. ಸೈಡ್ ವಿಂಗಲ್ಲಿ ಕೂಡ ನೋಡ್ತಾ ಇರ್ತಾರೆ. ಇದು ಸ್ಟೇಜ್ ಡೈರೆಕ್ಷನ್ನ ಕಾಳಿದಾಸ ಕೊಟ್ಟಿದ್ದಾನೆ ಅಂತಂದರೆ ಎಂಥ ಸೂಕ್ಷ್ಮಜ್ಞ ಅಂತ ಗೊತ್ತಾಗುತ್ತದೆ. ನಮ್ಮಲ್ಲಿ ಪಾಠ ಮಾಡುವವರು ಇವನ್ನೆಲ್ಲ ಗಮನಿಸೋದೇ ಇಲ್ಲ, ಓದೋವ್ರಿಗಂತೂ ಮೊದಲೇ ಇಲ್ಲ. ಕನ್ನಡದಲ್ಲಿ ಓದಬೇಕು ಅನ್ನೋರಿಗೆ ಇದು ನೋಡಿ, ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ನಮ್ಮ ರಾಮಸ್ವಾಮಿಯವರ ಸೋದರ ಮಾವಂದರು, ಅವರು ತುಂಬ ಸುಂದರವಾಗಿ ಮಾಲವಿಕಾಗ್ನಿಮಿತ್ರವನ್ನು ಗದ್ಯ ಪದ್ಯಾತ್ಮಕವಾಗಿ ಅನುವಾದ ಮಾಡಿದ್ದಾರೆ. ಕರ್ನಾಟಕ ಮಾಲವಿಕಾಗ್ನಿಮಿತ್ರಂ ಅಂತ ತುಂಬ ಚೆನ್ನಾಗಿರುವಂಥ ಒಳ್ಳೆ ಶೈಲಿಯ ಭಾವಗಳಿರ್ತಕ್ಕಂಥ ಗ್ರಂಥ. ಅದನ್ನು ನೋಡ್ಬೋದು. ಹಳಗನ್ನಡ ಸೊಗಸಾಗಿ ಸೇರಿರುವಂಥದ್ದು. ಆಮೇಲೆ ವಿದೂಷಕ ಹೇಳ್ತಾನೆ, ಪ್ರತಿಚ್ಛಂದಾತ್ ಪರಿಹೀಯತೆ ಮಧುರತಾ ಅಂತ ಹೇಳಿಬಿಟ್ಟು. ಮತ್ತು ವಿದೂಷಕ ಹೇಳ್ತಾನೆ, ನೋಡು ಎಷ್ಟು ಚೆನ್ನಾಗಿದೆ ಇವಳ ಸೌಂದರ್ಯ,
ಪ್ರತಿಯೊಂದು ಹಂತದಲ್ಲಿಯೂ ಸ್ವಾರಸ್ಯವನ್ನು ಕಾಣ್ತಾ ಇದೆ. ಪರಾಧೀನೆಯಾಗಿದ್ದರೂ ಕೂಡ ಪ್ರತಿಚ್ಛಂದಾತ್ ಪರಿಹೀಯತೆ ಮಧುರತ ನ ಖಲ್ವಸ್ಯಾಹ ಪ್ರತಿಚ್ಛಂದಾತ್ ಪರಿಹೀಯತೆ ಮಧುರತ. ಇವಳು ಪರಾಧೀನೆಯಾಗಿದ್ದರೂ ಇವಳ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅವಳು ದಾಸಿಯ ಗತಿಯಲ್ಲಿದ್ದಾಳೆ ಮಾಲವಿಕೆ, ಆದರೂ ಅವಳ ಸೌಂದರ್ಯ ಚೆನ್ನಾಗಿದೆ ಅಂತ. ಆಗ ರಾಜ ಒಂದು ಮಾತು ಹೇಳ್ತಾನೆ, ಚಿತ್ರಗತಾಯಾಮಸ್ಯಾಂ ಕಾಂತಿ ವಿಸಂವಾದ ಶಂಕಿಮೆ ಹೃದಯಂ ಸಂಪ್ರತಿ ಶಿಥಿಲ ಸಮಾಧಿಂ ಮನ್ಯೆ ಏನೇಯ ಮಾಲಿಖಿತ ಅಂತ. ನಮ್ಮ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಪದ್ಯಾನುವಾದವನ್ನು ಓದ್ತೀನಿ. ತರುಣೀಮಣಿ ಚಿತ್ರದೊಳಿರೆ ಪರಿಜಿಂತಿರದೆಂದು ಶಂಕಿಸಿದೆ ನಾ ಮುನ್ನಂ ಪರಿಕಿಸಲೀಗಳ್ ಶಿಲ್ಪಿಗೆ ನೆರೆಶಿಥಿಲ ಸಮಾಧಿಯಾದುದೆಂದಾ ನರಿವೆಂಬಂತ. ಇವಳು ಚಿತ್ರಗತಳಾಗಿದ್ದಾಗ, ಪೇಂಟಿಂಗಲ್ಲಿದ್ದಾಗ ಏನೋ ಬಹಳ ಪೇಂಟರ್ ಎಕ್ಸ್ಟ್ರಾರ್ಡನರಿಯಾಗಿ ಇವಳನ್ನು ಚಿತ್ರಣ ಮಾಡಿಬಿಟ್ಟಿದ್ದಾನೆ, ಇವಳು ಇರಬೇಕಾದದಕ್ಕಿಂತ ಹೆಚ್ಚು ಸೌಂದರ್ಯನ ಚಿತ್ರದಲ್ಲಿ ತುಂಬಿಸಿದ್ದಾನೆ ಅಂತ ಅಂದುಕೊಂಡಿದ್ದೆ. ಆದರೆ ನೋಡಿದ ಮೇಲೆ ಚಿತ್ರಕಾರ ಸೋತಿದ್ದಾನೆ. ಅವನು ಪ್ರಾಯಶಃ ಇವಳನ್ನು ಬರೆಯುವಾಗ ಶಿಥಿಲ ಸಮಾಧಿಂ ಮನ್ಯೆ ಅಂತ. ಅಂದರೆ ಅವನು ಚಿತ್ರ ಬರೆಯುವಾಗ ಒಂದು ಸಮಾಧಿಯಲ್ಲಿರಬೇಕು, ಒಂದು ಏಕಾಗ್ರತೆಯಲ್ಲಿ, ಒಂದು ಧ್ಯಾನ ಸ್ಥಿಮಿತತೆಯಲ್ಲಿರಬೇಕು. ಹಾಗಿಲ್ಲದೆ ಬರದ ಅಂತ ಅನಿಸುತ್ತೆ. ಹಾಗಾಗಿ ಈ ಚಿತ್ರ ಚೆನ್ನಾಗಿಲ್ಲ, ಇವಳೇ ಚೆನ್ನಾಗಿದ್ದಾಳೆ ಅಂತ. ಇದನ್ನು ಡಾಕ್ಟರ್ ಆನಂದ್ ಕೆ ಕುಮಾರಸ್ವಾಮಿಯವರು ಹೇಳ್ತಾರೆ, ದಿಸ್ ಈಸ್ ದಿ ಖೇದ, ಇಟ್ ಈಸ್ ಫೆಟಿಗ್ ಆರ್ ಲ್ಯಾಕ್ಸಿಟಿ ಆಫ್ ಕಾಂಟೆಂಪ್ಲೇಷನ್ ಮೆನ್ಷನ್ಡ್ ಇನ್ ದಿವ್ಯಾವಧಾನ. ಟು ಓವರ್ಕಮ್ ದಿಸ್ ಖೇದ ಒನ್ ಹ್ಯಾಸ್ ಟು ಮೆಡಿಟೇಟ್ ಅಪಾನ್ ಅಂತ ಹೇಳ್ತಾರೆ. ಅಂದರೆ ದಿವ್ಯಾವಧಾನ ಅನ್ನುವ ಬೌದ್ಧ ಗ್ರಂಥದಲ್ಲಿ ಕೂಡ ಇದರದ್ದು ಒಂದು ಬರುತ್ತೆ. ಯಾವ ಕೆಲಸ ಮಾಡುವಾಗ, ವಿಶೇಷವಾಗಿ ಕಲಾನುಷಂಗ ಇದ್ದಾಗ, ಕಲಾಭಿರತಿ ಇದ್ದಾಗ, ಕಲಾ ನಿರ್ಮಿತಿ ಇದ್ದಾಗ, ಪೂರ್ಣ ತಾದಾತ್ಮ್ಯದಿಂದ ತೊಡಕೊಳ್ಳದೇ ಇದ್ದಾಗ, ಅದನ್ನು ಪೂರ್ತಿ ನಿರ್ಮಾಣ ಮಾಡುವ ಸ್ಥೈರ್ಯ ನಮ್ಮಲ್ಲಿ ಬರದೇ ಇದ್ದಾಗ ಒಂದು ಶೈಥಿಲ್ಯ ಬಂದೊದಗುತ್ತದೆ. ಆಗ ಆರ್ಟಿಸ್ಟಲ್ಲಿ ಉಂಟಾಗುವುದು ಖೇದ. ಆ ಶೈಥಿಲ್ಯದಲ್ಲಿ ಕೆಲಸ ಮಾಡಿದಾಗ ಕಲೆಯೂ ಹ್ರಾಸವಾಗುತ್ತದೆ ಅಂತ. ದೊಡ್ಡ ಕಲಾ ಕೋವಿದರು ನಿರ್ಮಾಣ ಮಾಡುವಾಗ ಆ ಭಾವಸಮಾಧಿಯಿಂದ ಸ್ವಲ್ಪ ಈಚೆಗೆ ಬಂದ ಮೇಲೂ ಮುಗಿಸ್ತಾ ಇದ್ದಾರೆ, ಅದನ್ನು ಬರಿತಾ ಇದ್ದಾರೆ. ಅಂದರೆ ಕುವೆಂಪು ರಾಮಾಯಣ ದೃಶ್ಯದಲ್ಲಿ ಒಂದು ಕಡೆ ಬರೀತಾರೆ, ರಾಮ ಸೀತಾ ಲಕ್ಷ್ಮಣರು ಬೆಟ್ಟದ ತಪ್ಪಲು ಇಳಿತಾ ಬರ್ತಾರೆ ಸಂಚೆ ಹೊತ್ತಿಗೆ. ಅವರು ಸೋತು ಕಾಲು ಹೆಜ್ಜೆ ಹಾಕ್ಕೊಂಡು ಬರ್ತಾ ಇದ್ದರೆ ಹೇಗಿತ್ತು ಅಂತಂದರೆ, ಕವಿತಾವೇಶ ಇಳಿದಾಗ ಕವಿಯ ರಚನೆ ಹೇಗಿರುತ್ತೋ ಹಾಗಿತ್ತು ಅಂತ ಬರೀತಾರೆ. ಅತ್ಯದ್ಭುತವಾದ ಉಪಮಾಲಂಕಾರ ಅಲ್ಲಿದೆ. ಈ ರೀತಿಯಾಗಿ ಆಗಿಬಿಡ್ತದೆ. ನನಗೆ ನನ್ನ ಸ್ನೇಹಿತರಾದ ಮಂಟಪರು ಎಷ್ಟೋ ಬಾರಿ ಅತ್ಯದ್ಭುತವಾಗಿ ಮಾಡ್ತಾರೆ. ಕೆಲವೊಮ್ಮೆ ಪಾತ್ರವನ್ನು ತಾದಾತ್ಮ್ಯದಿಂದ ಪ್ರವೇಶ ಮಾಡೋಕ್ಕಾಗೋಲ್ಲ. ಆ ಪಾತ್ರವನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ಕೈಯಿಂದ ನುಣಿಸ್ಕೊಂಡು ಹೋಗ್ತಾ ಇರುತ್ತೆ. ನನ್ನ ಅನುಭವದಲ್ಲಿ ಬಂದಂತೆ ನಮ್ಮ ಭಾಗವತರಿಗೆ ಗೊತ್ತಾಗೋದಿಲ್ಲ, ಮದ್ದಳೆಕಾರರಿಗೆ ಗೊತ್ತಾದರೆ ಗೊತ್ತಾಗ್ಬೋದು ಅನಿಸುತ್ತೆ, ಅವರ ಆ ಸಂವೇದನಶೀಲರು. ಚಂಡೆಯವ್ರಿಗಂತೂ ಗೊತ್ತಾಗೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಮಂಟಪರು ಇಲ್ಲಿ ಹಿಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ಕೈ ನುಣಿಸ್ಕೊಂಡು ಹೋಗ್ತಾ ಇದೆ ಪಾತ್ರ, ಇಲ್ಲಿ ಕೈ ಹಾಕಿದ್ರು ಅದು ಹಾಗೆ ಹಾರಿ ಹೋಗ್ತಾ ಇದೆ ಅಂತ. ಆ ಸೀತೆ ಮಾಯಾಮೃಗವನ್ನು ಹಿಡಿಯಬೇಕು ಅಂತ ಹೋದಾಗ ಹಾರಿ ಹಾರಿ ಹೋಗ್ತಾಳೆ, ಆದರೆ ಅದು ಜಾರಿ ಜಾರಿ ಹೋಗ್ತಾ ಇರುತ್ತೆ. ಜಿಂಕೆ ದಕ್ಕಿತೆಂದು ನುಗ್ಗಲ್ ಮಿಗಮದು ನಕ್ಕಿ ನುಣಿಸಿಕೊಳ್ಗುಮ್ ಅಂತ ನಾನೇ ಬರೆದ ಸಾಹಿತ್ಯ ಅಲ್ಲಿ ಅನ್ವಯ ಆಗ್ಬೋದು. ಆಗೋದಿಲ್ಲ, ಸುಸ್ತಾಗ್ಬಿಡುತ್ತೆ. ಮಂಟಪರು ಹೇಳ್ತಾರೆ, ಪಾತ್ರದ ಸ್ಥಾಯಿ ಹಿಡಿದೇ ಇದ್ದರೆ ನನಗೆ ಎಲ್ಲಿಲ್ಲದ ಬಳಲಿಕೆ ಆಗಿಬಿಡುತ್ತೆ ಅಂತ. ಮುಖ ಕಪ್ಪಿಡುತ್ತದೆ, ನನಗೆ ಅದು ಕಾಣಿಸುತ್ತೆ. ಮಂಟಪರು ಮುಖದ ಮೇಲೆ ದಪ್ಪಗೆ ಯಕ್ಷಗಾನದ ಬಣ್ಣ ಹಚ್ಚಿಕೊಂಡಿದ್ರು ಕೂಡ ಆ ಮುಖ ಕಪ್ಪಿಡತಕ್ಕಂಥದ್ದು. ಮತ್ತು ಅವರು ಉತ್ಸಾಹದಿಂದ ಕುಣಿವಾಗ ಬೇಕಾದಷ್ಟು ಬೆವರ್ತಾರೆ, ಆದರೆ ಆ ಬೆವರಿನಲ್ಲಿ ಬಳಲಿಕೆ ಇರೋದಿಲ್ಲ. ಪಾತ್ರ ಸ್ಥಾಯಿ ಹಿಡಿಯೋಕ್ಕಾಗದೇ ಇದ್ದಾಗ ಬಳಲಿಕೆ ಆಗ್ತಾ ಇರೋದು ಗೊತ್ತಾಗುತ್ತೆ, ಮೈ ಕೈ ಸೋತು ಹೋಗೋದು ಗೊತ್ತಾಗುತ್ತೆ. ನಾನು ನಮ್ಮ ಭಾಗವತರಿಗೆ ಹೇಳ್ತೀನಿ, ಇಲ್ಲ ಮಂಟಪರಿಗೆ ಪಾತ್ರ ಹಿಡಿಯೋಕ್ಕಾಗ್ತಿಲ್ಲ, ಮುಂದಿನ ಪದ್ಯಗಳಿಗೆ ಬೇಗ ಬೇಗ ಹೋಗಿ ಅಂತ ಚಕ್ರಾಕಾರವಾಗಿ ಬೆರಳನ್ನು ತಿರುಗಿಸಿದ್ರೆ ಮುಂದೆ ಹೋಗಿ ಅಂತ. ಹಾಗಲ್ಲದೆ ಎರಡು ಕೈಯನ್ನು ಅಗಲಿಸಿ ವಿಸ್ತರಿಸಿದರೆ ಚೆನ್ನಾಗಿ ಪಾತ್ರ ಸ್ಥಾಯಿ ಕೂಡಿದೆ, ತುಂಬಿಕೊಂಡಿದೆ, ವಿಸ್ತರಿಸಿ ಎಷ್ಟು ಹಾಡಿದ್ರೂ ಹೊಸ ಹೊಸ ಕಲ್ಪನೆಗಳು ಬರುತ್ತವೆ ಅಂತ. ಅಂದರೆ ಅದು ಗೊತ್ತಾಗುತ್ತದೆ. ನನಗಂತೂ ಅವರು ರಂಗಸ್ಥಳಕ್ಕೆ ಪ್ರವೇಶ ಮಾಡುವ ಮುನ್ನ ನೇಪಥ್ಯದಲ್ಲಿ ಒಂದು ಕ್ಷಣಕಾಲ, ಒಂದು 20-40 ಸೆಕೆಂಡ್ವರೆಗೂ ಕಣ್ಣು ಮುಚ್ಚಿಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೋತಾರೆ. ಆಮೇಲೆ ಕಣ್ಣು ತೆಗಿತಾರೆ. ಆ ಕಣ್ಣು ತೆಗೆದಾಗ ಅವ್ರ ಮುಖದಲ್ಲಿ ಪಾತ್ರ ಅವತ್ತು ಕಾಣಿಸುತ್ತೆ ಅಂತ ನನಗಾದರೆ ಅವತ್ತು ಸಕ್ಸಸ್ಫುಲ್ ಅಂತ. ಅವರ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಪಾತ್ರ ಅವರ ಮುಖದ ಮೇಲೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಇವತ್ತು ರಂಗದ ಮೇಲೆ ಬಂದು ಹಿಡಿಯೋ ಪ್ರಯತ್ನ ಮಾಡ್ತಾರೆ, ಕಷ್ಟ ಇದೆ ಅನಿಸುತ್ತೆ. ಅದು ಹಾಗೇ ಆಗಿದೆ. ಅದು ಅವ್ರಿಗೂ ಅನುಭವಕ್ಕೆ ಬಂದಂಥದ್ದು. ಅವ್ರು ಹೇಳ್ತಾರೆ, ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ. ನಾನು ಕವಿ, ಕಲಾವಿದ, ನನಗೆ ಗೊತ್ತಾಗುತ್ತದೆ, ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಹೊಡೆದಂತೆ ಕಾಣಿಸ್ತಾ ಇರ್ತದೆ ಅಂತ. ಈ ಶಿಥಿಲ ಸಮಾಧಿ ಅನ್ನೋದು ಆ ರೀತಿಯಾದದ್ದು. ಭೈರಪ್ಪನವ್ರದ್ದು ಎಂಥ ಸಮಾಧಿ ಏಕದೀಕ್ಷೆ ಅಂತಂದರೆ, ಕುವೆಂಪುವರಾದರೂ ಅಷ್ಟೇ 9 ವರ್ಷ ರಾಮಾಯಣ ದರ್ಶನ ಬರೆಯುವಾಗ ಆ ಸಮಾಧಿ ವಲ್ಮೀಕಗತವಾದಂಥ ಸಮಾಧಿಯೇ ಇದ್ದದ್ದು.
ಭೈರಪ್ಪನವರು ಹಾಗೆ ಒಂದು ಬರೆಯುವಾಗ ತಾದಾತ್ಮ್ಯ ಅದರೊಳಗೆ, ಆದರೂ ಕೆಲವೊಮ್ಮೆ ಬರೋಲ್ಲ. ನನಗೆ ಹೇಳಿದ್ದುಂಟು, ಕವಲಿನಲ್ಲೇನೆ ಹೇಳಿದರು, ಕೆಟ್ಟೋಯ್ತು ಎಲ್ಲ ತಿಪ್ಪೆಗೆಸ್ದೆ ಅಂತಂದರು. ಶಿಥಿಲ ಸಮಾಧಿ ಆದಾಗ ನಿಲ್ಲುವಂಥದ್ದಾಗೋದಿಲ್ಲ ಅಂತ ಇದನ್ನು ಹೇಳ್ತಾ ಇದ್ದಾನೆ ಕವಿ. ಅಂದರೆ ತನ್ನ ಆರಂಭಿಕ ಕೃತಿಯಲ್ಲಿಯೇ ಎಷ್ಟು ಸೂಕ್ಷ್ಮವಾಗಿ ಪರಿಭಾವಿಸಿದ್ದಾನೆ. ಈಗ ಲಯಮಧ್ಯ ಚತುಷ್ಪದಿ ಎನ್ನುವಾಗ ನೃತ್ಯ ಗೀತ ವಾದ್ಯಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಈಗ ಶಿಥಿಲ ಸಮಾಧಿ ಎನ್ನುವಾಗ ಚಿತ್ರದ ಬಗ್ಗೆ ಹೇಳ್ತಾ ಇದ್ದಾನೆ. ತನ್ನ ಕಾಲದ ಸಕಲ ಕಲೆ ಶಾಸ್ತ್ರಗಳನ್ನು ಆಸ್ವಾದನ ಮಾಡಿ ಅದರ ಹೃದಯವನ್ನು ಅರ್ಥ ಮಾಡಿಕೊಂಡಂಥ ಮಹಾಕವಿ. ಅದರಿಂದ ಅವನಿಗೆ ಗೊತ್ತಾಗ್ತಾ ಇದೆ. ಅದನ್ನು ಆನಂದ ಕುಮಾರಸ್ವಾಮಿಯವರಂಥವ್ರು ಹೇಳ್ತಾರೆ. ಮತ್ತು ದಿವ್ಯಾವಧಾನದಲ್ಲಿ ಬರ್ತದೆ ಖೇದೇತು ಮಂತ್ರಂ ಜಪೇತ್ ಅಂತ. ಆ ಖೇದ ಆದಾಗ ಕಲಾವಿದ ಮತ್ತೆ ಮಂತ್ರ ಜಪ ಮಾಡಬೇಕು ಅಂತ. ಮಂತ್ರ ಜಪ ಅಂದರೆ ಏನು? ಮತ್ತೆ ಆ ಸಮಾಧಿ, ಗಂಭೀರ ಸಮಾಧಿ ಯಾವುದಿದೆ, ಅಶಿಥಿಲವಾದ ನಿಬದ್ಧವಾದ ನಿಗೀರ್ಣವಾದ ಸಮಾಧಿ ಯಾವುದುಂಟು, ದೃಢ ಸಮಾಧಿಗೆ ಪ್ರಯತ್ನ ಪಡಬೇಕು ಅಂತ, ಒಳಗಡೆಗೆ ಸರಿಯುವಂಥ ಪ್ರಯತ್ನ ಮಾಡಬೇಕು. ಅವಧಾನ ಮಾಡುವಾಗ ಎಷ್ಟೋ ಬಾರಿ ಆ ವಿಷಯ ಮನಸ್ಸಿಗೆ ಹೋಗ್ತಾ ಇರೋದಿಲ್ಲ, ಆದರೂ ಬಲವಂತವಾಗಿ ಪದ್ಯ ರಚನೆ ಮಾಡಬೇಕಾಗುತ್ತದೆ. ಬರಬೇಕು ಸ್ಫೂರ್ತಿ, ಬರುತ್ತಿಲ್ಲ ದರ ಎಳ್ಕೊಂಡು ಬರಬೇಕಾಗುತ್ತದೆ. ಆ ಒದ್ದಾಟ, ಒಳಗಿನ ಒದ್ದಾಟ ಹೊರಗೆ ಯಾರಿಗೂ ಗೊತ್ತಾಗೋದಿಲ್ಲ ಅನಿಸುತ್ತೆ. ಗೊತ್ತಾಗದೇ ಇದ್ದರೆ ಅವಧಾನ ಸಕ್ಸಸ್ಫುಲ್, ಗೊತ್ತಾದರೆ ಅದು ಪ್ಯಾಥೆಟಿಕ್ ಕಂಡೀಷನ್. ಅಲ್ಲಿ ಈ ಶಿಥಿಲ ಸಮಾಧಿ, ಖೇದ ಇವುಗಳೆಲ್ಲ ನಿತ್ಯ ನಿರಂತರವಾಗಿ ಅನುಭವಕ್ಕೆ ಬರ್ತಾ ಇರುತ್ತದೆ. ಒಂದು ಅಡುಗೆ ಮಾಡುವಾಗ ಬೇಕು, ಒಂದು ಕಸೂತಿ ಮಾಡುವಾಗ ಬೇಕು, ಒಬ್ಬರನ್ನ ಆತ್ಮೀಯವಾಗಿ ಮಾತಾಡಿಸುವಾಗ ಬೇಕು, ಯಾವ ಸಂದರ್ಭಕ್ಕೂ ಬೇಕು. ಬದುಕು ಕಲೆ ಅಲ್ವ, ಅದೊಂದು ಯೋಗ. ಪ್ರತಿಯೊಂದು ಹಂತದಲ್ಲಿಯೂ ಬೇಕು. ಇದು ಮೇಲೂ ಇದು ಕೀಳು ಅಂತಿಲ್ಲ. ಒಂದು ಆಫೀಸ್ ಕೆಲಸ ಮಾಡುವಾಗ, ಒಂದು ಲೆಡ್ಜರಲ್ಲಿ ಎಂಟ್ರಿ ಮಾಡುವಾಗ, ಒಂದು ಬೋರ್ಡ್ ಮೇಲೆ ಚಿತ್ರ ಬರೆಯುವಾಗ, ಒಂದು ಲೆಟರ್ಸನ್ನು ಪೋಸ್ಟ್ ಆಫೀಸ್ನಲ್ಲಿ ಪಿಜನ್ ಬಾಕ್ಸಸ್ಸಲ್ಲಿ ಸಾರ್ಟ್ ಔಟ್ ಮಾಡುವಾಗ ಎಲ್ಲೆಲ್ಲಿಯೂ ಬೇಕಾದದ್ದು, ಪ್ರತಿಯೊಂದು ಕಡೆಯೂ ಬೇಕು. ಕಲೆಯನ್ನು ಯಾಕೆ ತಗೊಳ್ಳೋದು ಅಂದರೆ ಅಲ್ಲಿ ಭಾವಗಳ ಚಟುವಟಿಕೆ ಅತಿ ಉನ್ನತವಾದ ಪ್ರಮಾಣದಲ್ಲಿ, ಅತಿ ನಿರ್ಭರವಾದ ಪ್ರಮಾಣದಲ್ಲಿರೋದ್ರಿಂದ ಹಾಗೆ ಮಾಡುವಂಥದ್ದಾಗುತ್ತದೆ. ಆಮೇಲೆ ಗಣದಾಸ ಹೇಳ್ತಾನೆ, ವತ್ಸೆ ಮುಕ್ತ ಸಾಧ್ವಸ ಸತ್ವಸ್ಥಾಭವ ಅಂತ. ಅಮ್ಮ ನೋಡು, ನೀನು ಲಜ್ಜೆ ಪಡದೆ ಸ್ಥಿರವಾಗಿ ನಿನ್ನ ಸತ್ವದಲ್ಲಿ ನಿಲ್ಲು ಅಂತ. ಸಾಧ್ವಸ ಅಂದರೆ ಆಂಗ್ಸೈಟಿ ಇಟ್ಕೊಳ್ಬೇಡ, ಇನ್ಹಿಬಿಷನ್ಸ್ ಇಟ್ಕೋಬೇಡ ಅಂತ. ಸತ್ವಸ್ಥ, ಸಾತ್ವಿಕಾಭಿನಯದ ಶಿಖರ ಯಾವುದಿದೆ, ಸತ್ವ, ತನ್ನತನ, ಅದರೊಳಗೆ ನೀನು ನಿಂತ್ಕೊ. ಇನ್ಹಿಬಿಷನ್ಸ್ ಇದ್ದವರು ಡಾನ್ಸ್ ಮಾಡೋಕ್ಕಾಗೋಲ್ಲ, ಇನ್ಹಿಬಿಷನ್ಸ್ ಇದ್ದವರು ಭಾಷಣ ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗೋಲ್ಲ. ಯಾವನಿಗೆ ರಿಸರ್ವೇಷನ್ಸ್ ಇರುತ್ತೆ, ಇದು ಬೇಕು ಇದು ಬೇಡ ಅಂತ, ಅವನು ಕಲಾವಿದ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ಕಲೆಗೆ ಇದು ಯುಕ್ತ ಇದು ಅಯುಕ್ತ ಅನ್ನೋ ವಿವೇಚನೆ ಇಲ್ಲದೆ ಇದ್ದರೂ ಅವನು ಕಲಾವಿದ ಆಗೋಕ್ಕಾಗೋಲ್ಲ. ಇಟ್ಸ್ ಎ ವಂಡರ್ಫುಲ್ ಕಾಂಟ್ರಡಿಕ್ಷನ್. ಒನ್ ಹ್ಯಾಸ್ ಟು ಅಕ್ಸೆಪ್ಟ್ ಎವ್ರಿಥಿಂಗ್, ಅಟ್ ದಿ ಸೇಮ್ ಟೈಮ್ ಒನ್ ಹ್ಯಾಸ್ ಟು ಬಿ ಜುಡೀಷಿಯಸ್ ಇನ್ ಪ್ರೆಸೆಂಟಿಂಗ್ ದಟ್. ಎಲ್ಲವನ್ನು ತೆಗೆದುಕೊಳ್ಳಬೇಕು, ಆದರೆ ಅದನ್ನು ಹೊರಗಡೆ ಬಿಟ್ಟುಕೊಡುವಾಗ ಅಳತೆ, ಆಯ, ಒಪ್ಪ, ಓರಣ ಇವೆಲ್ಲ ಬೇಕಾಗುತ್ತದೆ. ಅದನ್ನು ಹೇಳ್ತಾ ಇದ್ದೇನೆ. ಒಂದೊಂದು ಮಾತು ನೋಡಿ, ನಾನು ಸತ್ವಸ್ಥ ಅನ್ನೋದಕ್ಕೆ 3 ಲೈನ್ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, 3 ಗೆರೆ ಹಾಕಿ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಸತ್ವಾಭಿನಯ, ಸಾತ್ವಿಕಾಭಿನಯವೇ ಪರಮಾಭಿನಯ. ತನ್ನುಮ ಸಾತ್ವಿಕಂ ಶಿವಂ ಅಂತನ್ನುವ ಮಾತು ತಾನೇ ಅಭಿನಯ ದರ್ಪಣದ ಮಂಗಳ ಶ್ಲೋಕ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನುಮ ಸಾತ್ವಿಕಂ ಶಿವಂ. ಪರಮ ಸಾತ್ವಿಕನಾದವನು. ಸತ್ ಅಂದರೆ ನಮ್ಮ ಅಸ್ತಿತ್ವ, ಅದರ ತನ ಅಂದರೆ ನಮ್ಮತನ ಇಲ್ಲದೇ ಇದ್ದರೆ ಏನನ್ನೂ ಮಾಡೋಕ್ಕಾಗೋಲ್ಲ. ಇನ್ನು ಕಲೆಯನ್ನು ನಿರ್ಮಾಣ ಮಾಡೋಕ್ಕೆ ಹೇಗಾಗುತ್ತದೆ? ನಮ್ಮ ಸ್ಟ್ಯಾಂಪ್, ನಮ್ಮ ಛಾಪು, ನಮ್ಮ ಶೈಲಿ, ನಮ್ಮ ಇಂಡಿವಿಜುವಾಲಿಟಿ ಅಂತೀವಲ್ಲ, ನಮ್ಮ ವೈಯಕ್ತಿಕವಾದ ಮೌಲ್ಯ ಅದರಲ್ಲಿ ಕಾಣಿಸ್ಕೊಳ್ಬೇಕು. ಆದರೆ ಅದು ರಸಾನುಗುಣವಾಗಿರಬೇಕು. ಅಂದರೆ ಮಾಡುವುದು ಅದೇ ಸಾರು, ಮಾಡುವುದು ಅದೇ ಅಡುಗೆ, ಆದರೆ ಅದರೊಳಗೆ ಇವರ ಅಡುಗೆ ಅಂತ ಅನ್ನೋದೊಂದಿರುತ್ತೆ. ಆ ರೀತಿಯಲ್ಲೇ ಹಾಡುವುದು ಅದೇ ಹಾಡು, ಅದೇ ಆಭೇರಿ, ಅದೇ ಕಾಂಬೋಜಿ, ಅದೇ ಬಿಲಾವಲ್, ಅದೇ ಬಿಲಹರಿ, ಆದರೆ ಆ ಗಾಯಕನ ಶೈಲಿ ಅಂತ ಒಂದಿರುತ್ತಲ್ಲ, ನೋಡಿದ ತಕ್ಷಣ ಗೊತ್ತು ಈ ಹಾಡನ್ನು ಇವರು ಹೀಗೆ ಹಾಡ್ತಾರೆ ಅಂತ ಅನ್ಬೋದು. ಅದರೊಳಗೂ ಸಂಸ್ಕೃತ ಭಾಷೆಯಂಥ ಸಿದ್ಧ ಭಾಷೆಯಲ್ಲಿ ಒಂದು ತನ್ನದಾದ ಶೈಲಿ ಅಂತ ರೂಪಿಸಿಕೊಳ್ಳೋದು ತುಂಬ ಕಷ್ಟ. ಕಾಳಿದಾಸ ರೂಪಿಸಿಕೊಂಡ, ಒಬ್ಬ ನೀಲಕಂಠ ದೀಕ್ಷಿತ ರೂಪಿಸಿಕೊಂಡ, ಒಬ್ಬ ಭಾರವಿ ತಕ್ಕ ಮಟ್ಟಿಗೆ ರೂಪಿಸಿಕೊಂಡ, ಒಬ್ಬ ಬಾಣಭಟ್ಟ ರೂಪಿಸಿಕೊಂಡ, ಒಬ್ಬ ವಿಶಾಖದತ್ತ ರೂಪಿಸಿಕೊಂಡ. ಇನ್ನು ತುಂಬ ಜನ ರೂಪಿಸಿಕೊಳ್ಳಲಿಲ್ಲ. ಕಷ್ಟ ಇದೆ. ಕನ್ನಡದಲ್ಲಿ ಒಬ್ಬ ಕುಮಾರವ್ಯಾಸ, ಒಬ್ಬ ಕುವೆಂಪು, ಒಬ್ಬ ಪಂಪ, ಒಬ್ಬ ಹರಿಹರ, ಒಬ್ಬ ರಾಘವಾಂಕ, ಒಬ್ಬ ಲಕ್ಷ್ಮೀಶ, ಒಬ್ಬ DVG, ಒಬ್ಬ ಪೂತಿನ, ಒಬ್ಬ ನರಸಿಂಹಸ್ವಾಮಿ, ಒಬ್ಬ ಗೋಪಾಲಕೃಷ್ಣ ಅಡಿಗ, ಒಬ್ಬ ಭೈರಪ್ಪ, ಒಬ್ಬ ಕಾರಂತ, ಹೀಗೆ ಕೆಲವರು ರೂಪಿಸಿಕೊಂಡರು. ಮಿಕ್ಕವರಿಗೆ ಆಗಿಲ್ಲ. ಅದು ತುಂಬ ಸಾಹಸವಾದ ಮಾತು, ಬಹಳ ಕಷ್ಟವಾದದ್ದು. ಅದನ್ನು ಕವಿ ಹೇಳ್ತಾ ಇದ್ದಾನೆ.
ಇದಕ್ಕಾಗಿ ನಾವು ಈ ಕೃತಿಯನ್ನು ಓದಬೇಕು. ಸತ್ವಸ್ಥವಾಗಬೇಕು. ರಂಗಸ್ಥಳಕ್ಕೆ ಹೋಗಬೇಕಾದ್ರೆ ಶುದ್ಧ ಸತ್ವದಲ್ಲಿರಬೇಕು. ಇನ್ನು ಆಂಗಿಕ ಗಿಂಗಿಕ ಚಮತ್ಕಾರಗಳು ಏನೂ ಬರೋದಿಲ್ಲ, ತಬ್ಬಲಿಗಳು ಎಂಥದ್ದಕ್ಕೂ ಬರೋದಿಲ್ಲ. ನಾಟ್ಯ ಮಾಡುವವರು ಇದನ್ನು ಒಂದು ಪಾರಾಯಣ ಗ್ರಂಥವಾಗಿ ಮಾಲವಿಕಾಗ್ನಿಮಿತ್ರದ ವಿಶೇಷವಾಗಿ ಮೊದಲ 2 ಅಂಕಗಳನ್ನು ಓದಬೇಕು ಅಂತ ನನಗನ್ನಿಸುತ್ತದೆ. ರಾಜ ಅಂದ್ಕೋತಾನೆ ತನ್ನೊಳಗೆ ತಾನು, ಅಹೋ ಸರ್ವಾಸ್ಥಾನಾನವದ್ಯತ ರೂಪ ವಿಶೇಷಸ್ಯ ಅಂತ. ಇವಳು ಎಲ್ಲ ಅಂಗೋಪಾಂಗಗಳು ಎಷ್ಟು ಒಪ್ಪವಾಗಿವೆ ಅಂತ ಹೇಳ್ಬಿಟ್ಟು ಅಂತಾನೆ. ದೀರ್ಘಾಕ್ಷಂ ಶರದಿಂದು ಕಾಂತಿವದನಂ ಬಾಹು ನತಾಂ ಅಂಶಯೋ ಸಂಕ್ಷಿಪ್ತಂ ನಿಬಿಡೋನ್ನತಸ್ತನಮುರಃ ಪಾರ್ಶ್ವೇ ಪ್ರಮೃಷ್ಟೇ ಇವ ಮಧ್ಯ ಪಾಣಿಮಿತೋ ನಿತಂಬಿ ಜಘನಂ ಪಾದಾವರಾಲಾಂಗುಲಿ ಛಂದೋ ನರ್ತಯಿತುರ್ ಯಥೈವ ಮನಸ್ಸಿ ಶ್ಲಿಷ್ಟಂ ತಥಾಸ್ಯಾ ವಪು. ಒಬ್ಬ ಐಡಿಯಲ್ ಡಾನ್ಸರ್ನ ಫಿಸಿಕ್ ಹೇಗಿದೆ ಅನ್ನೋದನ್ನು ಹೇಳ್ತಾನೆ. ನಿಜ, ಅಂಗಸೌಷ್ಠವ ಅಂಗಶುದ್ಧ ಅಂಗಸೌಷ್ಠವ ಇದ್ದವರೇ ಮಾಡಬೇಕಾ, ಬೇರೆ ಯಾರೂ ಮಾಡಬಾರ್ದು ಅಂತಲ್ಲ, ಇವರು ಮಾಡಿದ್ರೆ ಶೋಭಿಸುತ್ತದೆ. ಕಂಠ ಇಂಪಾಗಿ ತ್ರಿಸ್ಥಾಯಿಯಲ್ಲಿಯೂ ವಿಕಾರ ಇಲ್ಲದೆ ಓಡಾಡುವಂತೆ ಇದ್ದರೆ ಚೆನ್ನ. ಅದೇ ರೀತಿಯಲ್ಲಿ ಪದಸಂಪದ ಸಮೃದ್ಧವಾಗಿದ್ದು ಕಲ್ಪನೆಗಳು ಸಾಂದರವಾಗಿದ್ದರೆ ಕಾವ್ಯ ಬರೆಯುವಂಥವನಾಗ್ತಾನೆ. ಹೀಗೆಲ್ಲ ಉಂಟು. ಹಾಗೆ ಇಲ್ಲದೇ ಇದ್ದವ್ರು ಬರೀಬಾರ್ದ? ಪದಸಂಪತ್ತಿ ಇಲ್ಲದೇ ಇದ್ದವರು, ಛಂದೋಗತಿ ಇಲ್ಲದೇ ಇದ್ದವರು, ಛಂದಸ್ ಸಮೃದ್ಧಿ ಇಲ್ಲದೇ ಇದ್ದವರು ಬರೀಬಾರ್ದ? ಗದ್ಯವೂ ಕಾವ್ಯವೇ. ಆದರೆ ಇದೆಲ್ಲ ಇದ್ದರೆ ಎಕ್ಸ್ಟ್ರಾ ಇನ್ನೂ ಹೆಚ್ಚಿನದು ಆಗುತ್ತದೆ. ಈ ಒಂದು ಸೌಷ್ಠವ ಇದ್ದರೆ, ಈಗ ಹಲ್ಲುಬ್ಬು ತುಂಬ ಇದ್ದವರು ಪಾಪ ಎಷ್ಟು ನಕ್ಕರು ನಗದೇ ಇದ್ದರೂ ಹೇಗೆ ಕಾಣಿಸುತ್ತೆ? ಆ ಮಟ್ಟಕ್ಕೆ ಅವ್ರನ್ನ ಯಾರೂ ಅವಮಾನ ಮಾಡ್ತಾ ಇಲ್ಲ. ಈಗ ಎಷ್ಟೋ ಜನ ನೋಡಿ, ಕಣ್ಣಿಲ್ಲದೆ ಇದ್ದವರು ನೃತ್ಯ ಮಾಡ್ತಾರೆ ಅಂತ ಒಮ್ಮೆ ನೋಡ್ಬೋದು, 2 ಬಾರಿ ನೋಡ್ಬೋದು, 4-5ನೇ ಬಾರಿ ಅಯ್ಯೋ ಪಾಪ ಅಂತ ನೋಡಬೇಕಾಗುತ್ತೆ ಹೊರತು ಆನಂದ ಪಡೋದಕ್ಕಲ್ಲ. ಇದನ್ನು ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರ ಮೇಲೆ ತಿರಸ್ಕಾರದಿಂದ ಅಲ್ಲ. ಅವರು ತಮ್ಮ ಕಣ್ಣಿಲ್ಲದ ಕೊರತೆಯನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕಾಗಿ ನೋಡಿದರೆ ಸರಿಯಾಗೋಲ್ಲ. ಕಣ್ಣಿಲ್ಲದ ಕೊರತೆಯನ್ನು ಮೀರಿಸುವಂತೆ ಅಭಿನಯವನ್ನು ಮಾಡಬೇಕು. ಮತ್ತು ಸತ್ವಕ್ಕೆ ಕಣ್ಣು ಕೈ ಕಾಲು ಇವೆಲ್ಲ ಬರುವುದೇ ಇಲ್ಲ. ಸತ್ವಾಭಿನಯದ ಮಟ್ಟಕ್ಕೆ ಏರಬೇಕು. ಆಗ ಅಂಗಸೌಷ್ಠವದ ಕೊರತೆಯನ್ನು ಮೀರುವುದಕ್ಕಾಗುತ್ತದೆ. ಇಲ್ಲಿ ಅನುವಾದವನ್ನೇ ನೋಡಿ. ನಿಡುಗಣ್ಣೊಪ್ಪೆ ಶರತ್ ಸುಧಾಕರ ಮುಖಂ ತನ್ನಂಸದಿಂ ನೀಳ್ದ ತೋಳ್ ಅಡಗಿರ್ಪುನ್ನತ ಸುಸ್ತನಂ ಕರದೆ ತಿದ್ದಿದಂತಿರ್ಪ ಪಾರ್ಶ್ವಂ ಅಪ್ಪಿದುದಾ ನಡುವುಂ ನಿತಂಬಿ ಜಘನಂ ವಕ್ರಾಂಗುಲಿ ಪಾದಮುಂ ಪಡದಾಚಾರ್ಯನ ಭಾವದಂತೆ ಸಗುಮಿ ಅಂಗಂ ವಲಂ ಭಾಮೆಯ. ನರ್ತನ ಮಾಡಿಸುವ ಆಚಾರ್ಯನ ಒಂದು ಕಲ್ಪನೆಯೇ ಸಾಕಾರಗೊಂಡಂತೆ ನಾಟ್ಯಾಚಾರ್ಯನಿಗೆ ಇಂಥ ಒಂದು ದೇಹ ಬೇಕು, ಇಂಥ ಶಿಷ್ಯಳ ಈ ಸರ್ವ ಅಂಗೋಪಾಂಗ ಅನವದ್ಯತೆ ಬೇಕು, ಅದಿದ್ದರೆ ಒಳ್ಳೆಯ ನರ್ತನ ಮಾಡಿಸುವುದಕ್ಕಾಗುತ್ತದೆ ಅಂತ ತಪಸ್ಸು ಮಾಡಿ ಪಡೆದಂತೆ ಕಾಣಿಸುತ್ತದೆ ಅಂತ. ಎಷ್ಟೋ ಬಾರಿ ನಮಗೆ ಒಂದು ವಾಯ್ಸ್ ಅನ್ನೋದು ಬೇಕು. ಇಂದು ಮಧ್ಯಾಹ್ನ ಯೂಟ್ಯೂಬ್ನಲ್ಲಿ ನನಗೆ ತುಂಬ ಪ್ರಿಯವಾದ ಗಾಯಕ ಶಿಖಾಮಣಿಗಳಲ್ಲಿ ಒಬ್ಬರಾದ ಪಿ ಸುಶೀಲಾ ಅವ್ರದ್ದು ಇಂಟರ್ವ್ಯೂನ ನೋಡ್ತಾ ಇದ್ದೆ. ಆಕೆ ಹೇಳ್ತಾ ಇದ್ರು, ನಿಮ್ಗೆ ಯಾರು ತುಂಬ ಇಷ್ಟವಾದಂಥ ನಿರ್ದೇಶಕರು ಅಂದರೆ ಪೆಂಡ್ಯಾಲ ನಾಗೇಶ್ವರ ರಾವ್ ಅಂತಂದರು. ಅತ್ಯದ್ಭುತವಾದ ಚಲನಚಿತ್ರ ಸಂಗೀತ ನಿರ್ದೇಶಕರವರು. ಅವರಿಗೆ ಹಾಡೋಕ್ಕೆ ಬರ್ತಾ ಇರಲಿಲ್ಲ. ಘಂಟಸಾಲ ಅವರಿಗೆ ಹಾಡೋಕ್ಕೆ ಬರ್ತಾಯಿತ್ತು. ವೇಣು ಅವರಿಗೆ ಬೇರೆ ಬೇರೆ ವಾದ್ಯಗಳನ್ನು ನುಡಿಸೋಕ್ಕೆ ಬರ್ತಾಯಿತ್ತು. ಪೆಂಡ್ಯಾಲ ಅವರಿಗೆ ಹಾಡಿ ತೋರಿಸೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಗುಣಿಗಿ ತೋರಿಸೋರು. ಇವರು ಸಂಗೀತ ಬಲ್ಲವರಾದ್ರಿಂದ ಸ್ವರಲಿಪಿ ಬರ್ಕೊಳ್ತಾ ಇದ್ದರು. ಆಮೇಲೆ ಹಾಡಿದ್ರೆ ಆಗ ಗೊತ್ತಾಗ್ತಾ ಇತ್ತಂತೆ, ನನ್ನ ಸ್ವರ ಪ್ರತಿಯೊಂದನ್ನು ನಿನ್ನ ಜೀವದಿಂದ ತುಂಬಿಸಿಕೊಡ್ತಾ ಇದೆಯಾ ಅಂತ. ಆ ಸಂದರ್ಶನ ಮಾಡೋರು ಕೇಳಿದ್ರು, ನೀವೇ ಅದಕ್ಕೆ ಹೊಸ ಹೊಸ ಸೌಷ್ಠವ ಕೊಡ್ತಾ ಇದ್ದೀರಾ ಅಥವಾ ಅವರು ಕೊಟ್ಟಿದ್ದು ಮಾತ್ರನ ಅಂತ. ಆಕೆ ದೊಡ್ಡ ಮನಸ್ಸಿನಿಂದ ಪಿ ಸುಶೀಲ ಹೇಳಿದ್ರು, ಇಲ್ಲ, ನನ್ನ ಸ್ವಂತ ಸಾಮಗ್ರಿ ಏನೂ ಇರ್ತಾ ಇರಲಿಲ್ಲ. ಅವರು ಐಡಿಯಾ ಪೂರ್ತಿ ನನಗೆ ಹೆಜ್ಜೆಜ್ಜೆಗೂ ಪಂಕ್ತಿ ಅಕ್ಷರ ಮಾರ್ಗದರ್ಶನ ಮಾಡ್ತಾಯಿದ್ರು, ನಾನು ಅದನ್ನು ಹಾಡ್ತಾ ಇದ್ದೆ ಅಂತ. ಆಗ ಅವರು ಹೇಳೋರಂತೆ, ನನ್ನ ಕಲ್ಪನೆ ಸಾಕಾರವಾಗುವಂಥ ಕಂಠ ನಿನ್ನದು ಅಂತ. ಆ ಮಾತನ್ನೇ ಒಂದು ಸಂದರ್ಶನದಲ್ಲಿ ಬಹಳ ಪ್ರಸಿದ್ಧರಾದ, ನನಗೆ ತುಂಬ ಇಷ್ಟವಾದ ಸಂಗೀತ ನಿರ್ದೇಶಕರು ನೌಶಾದ್ ಅಲಿ ಖಾನ್ ಅವರು, ನೌಶಾದ್ ಅಲಿ ಅವರು ಹೇಳ್ತಾರೆ, ಲತಾ ಮಂಗೇಶ್ಕರ್ ನನ್ನ ಕಲ್ಪನೆಯ ಸಾಕಾರದ ಕಂಠ ಅಂತ. ಒ ಪಿ ನಯ್ಯರ್ ಹಾಗೆ ಹೇಳೋರು, ನನ್ನ ಕಲ್ಪನೆಯ ಸಾಕಾರದ ಕಂಠ ಅಂತಂದರೆ ಆಶಾ ಭೋಸ್ಲೆ ಅಂತ. ಹಾಗೆ ಇರುವ ಕಂಠ ಸಿದ್ಧವಾಗಬೇಕು ಅಂತ. ಆಗ ಇವರು ಏನನ್ನು ಮಾಡ್ತಾರೆ ಅದೆಲ್ಲಕ್ಕೂ ಒಂದು ಅಭಿವ್ಯಕ್ತಿ ಸಿಗುತ್ತದೆ ಅಂತ ಆಗುತ್ತದೆ. ಹಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ? ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಅಭಿನಯಕ್ಕೆ ಜೀವ ತುಂಬುವಂಥ ಒಂದು ಕಂಠವಾಗಿದ್ದಿದ್ದು. ಘಂಟಸಾಲ ಅದೇ ರೀತಿಯಲ್ಲಿ ತೆಲುಗಿನ ಮಹಾನಟರುಗಳಿಗೆ ಆಗಿರ್ತಕ್ಕಂಥದ್ದು. ಇದು ನಮಗೆ ಗೊತ್ತಾಗುತ್ತದೆ. ಒಬ್ಬ ಮೊಹಮ್ಮದ್ ರಫಿ ಆತ ವಿಶೇಷವಾಗಿ ಹಾಡಿದಂಥದ್ದು 2 ಕಲಾವಿದರಿಗೆ, ಒಬ್ಬ ದೇವಾನಂದ್ ಮತ್ತೊಬ್ಬ ಶಮ್ಮಿ ಕಪೂರ್.
ಇಬ್ಬರು ಉತ್ತರ ದಕ್ಷಿಣ ಧ್ರುವಗಳು. ಆ ಇಬ್ಬರಿಗೆ ಅದು ಎಷ್ಟು ಅದ್ಭುತವಾಗಿ ಹಾಡಿರತಕ್ಕಂಥದ್ದು, ಎಷ್ಟು ಚೆನ್ನಾಗಿ ಹಾಡಿರುವುದು. ಒಂದು ಕಾಲಾಪಾನಿ ಇರ್ಬೋದು, ಕಾಲಾ ಬಜಾರ್ ಇರ್ಬೋದು, ಪೇಯಿಂಗ್ ಗೆಸ್ಟ್ ಇರ್ಬೋದು, CID ಇರ್ಬೋದು, ಅಲ್ಲಿ ಮೊಹಮ್ಮದ್ ರಫಿ ಹಾಡಿದ ಬಗ್ಗೆ ಆಗಲಿ, ಒಂದು ಜಾನ್ವಾರು, ಇನ್ನೊಂದು ಜಂಗ್ಲಿ ಇರ್ಬೋದು, ಪ್ರಿನ್ಸ್ ಇರ್ಬೋದು, ಈ ಥರದ ಒಂದು ಶಮ್ಮಿ ಕಪೂರ್ ಸಿನಿಮಾಗಳಲ್ಲಿ ಹಾಡಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಆ ನಟರ ಜೀವಾಳವನ್ನೇ ಆತ ತುಂಬಿಕೊಡುವಂತೆ, ಇಡೀ ಸ್ವಾರಸ್ಯವನ್ನು ತನ್ನ ಕಂಠದಿಂದಲೇ ಅಭಿವ್ಯಕ್ತೀಕರಿಸುವಂತೆ ಕಾಣುತ್ತದೆ. ಮೊಹಮ್ಮದ್ ರಫಿಗೆ ಮೇಲ್ಗಡೆಗೆ ಸ್ಥಾಯಿನಲ್ಲಿ ಹೋಗೋದಕ್ಕೆ ಹಾಡೋಕ್ಕಾಗ್ತಾ ಇತ್ತು, ಮಂದ್ರ ಸ್ಥಾಯಿನಲ್ಲಿ ಹಾಡೋಕ್ಕಾಗ್ತಾ ಇರಲಿಲ್ಲ. ಇಟ್ಸ್ ಎ ಹ್ಯಾಂಡಿಕ್ಯಾಪ್ಡ್ ವಾಯ್ಸ್. ಆದರೆ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಏನು ಸ್ವರಸಿದ್ಧ ಸಾರ್ವಭೌಮ ಆತ. ಈ ರೀತಿಯಲ್ಲಿ ಒಬ್ಬ ಕಲಾವಿದನ ತಪಸ್ಸಿಗೆ, ನಾಟ್ಯಾಚಾರ್ಯನ ತಪಸ್ಸಿಗೆ ಬಂದಂಥ ದೇಹವ ಅಂತ. ಇದು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮಿಕ್ಕವರು ಕಾಣಿಸ್ತಕ್ಕಂಥದ್ದು ಬಹಳ ಕೀಳಾಗಿರ್ತಕ್ಕಂಥ ದೇಹವರ್ಣನೆ. ಕಣ್ಣು ವಿಶಾಲವಾಗಿದೆ, ಮುಖ ಶರತ್ಕಾಂತಿಯಿಂದ ಕೂಡಿದ ಚಂದ್ರನಂತೆ ಇದೆ, ತೋಳುಗಳು ನುಣುಪಾಗಿ ಇಳಿಬಿದ್ದಿವೆ, ಮತ್ತು ಎದೆ ತುಂಬಿಕೊಂಡಿದೆ, ಪಕ್ಕೆ ಸಲೀಸಾಗಿ ಕಾಣಿಸುತ್ತದೆ, ಮತ್ತು ಸೊಂಟ ಬಹಳ ತೆಳ್ಳಗಿದೆ, ಕೈಯಿಂದ ಮುಷ್ಟಿಯಿಂದ ಹಿಡಿಯುವಂತೆ ಇದೆ, ಜಘನ ತುಂಬಿಕೊಂಡಿದೆ. ಹೀಗೆಲ್ಲ ಬೆರಳುಗಳು ಕೋಮಲವಾಗಿ ಬಿಡಿಬಿಡಿಯಾಗಿವೆ ಅಂತಂದರೆ ಇದೆಂಥ ಫಿಸಿಕಲ್ ಆದ ವೊಲುಪ್ಷಸ್ ಡಿಸ್ಕ್ರಿಪ್ಷನ್, ಭಾಳ ಅಶ್ಲೀಲವಾದ ವರ್ಣನೆ ಆಯ್ತಲ್ವಾ ಅಂತಂದರೆ, ಕೊನೆ ಮಾತಿದೆಯಲ್ಲ, ಛಂದೋ ನರ್ತಯಿತು ಯಥೇವ ಮನಸ್ಸೇ ಶ್ಲಿಷ್ಟಂ ತಥಾ ಅಸ್ಯ ವಪುಹು ಅಂತ, ಅಸ್ಯಾಹ ವಪುಹು ತಥಾ ಅಂತ. ಇದು ಒಬ್ಬ ನರ್ತಕನಿಗಿರಬೇಕಾದ ಅಂಗಸೌಷ್ಠವವನ್ನು ಕುರಿತದ್ದು ಅಂತ ಹೇಳ್ತಾ ಇದ್ದಾನೆ. ಈ ಅರ್ಥದಲ್ಲಿ ನೋಡಿದಾಗ ನಮ್ಮ ಸಂಸ್ಕೃತ ಪಂಡಿತರು ಕಾಳಿದಾಸನಿಗೆ ಮಾಡಿದ ಅನ್ಯಾಯ ಇನ್ಯಾರೂ ಮಾಡಲಿಲ್ಲ. ಶೃಂಗಾರ ಕವಿ ಅಂತ ಹೇಳಿಬಿಟ್ಟು ಜೊಲ್ಲು ಸುರಿಸ್ಕೊಂಡು ಅದು ಎಷ್ಟೇ ವಯಸ್ಸಾದರೂ ಚಪ್ಪರಿಸ್ಕೊಂಡು ಮಾತಾಡಿಬಿಟ್ರು. ಅವನು ಕಲೆಯನ್ನು ಏನು ತೋರಿಸ್ತಾನೆ, ಜೀವನ ದರ್ಶನ ಏನು ತೋರಿಸ್ತಾನೆ, ಇದರ ಕಡೆಗೆ ಗಮನ ಹರಿಸಲೇ ಇಲ್ಲ. ಅಂದರೆ ಒಬ್ಬನಿಗೆ ಬ್ರ್ಯಾಂಡ್ ಮಾಡಿ ಅನ್ಯಾಯ ಮಾಡಬಹುದು ಅಂತ ಅನ್ನೋದಕ್ಕೆ ಅತ್ಯಂತ ಜನಪ್ರಿಯ ಕವಿ, ಈಗ ಭೈರಪ್ಪನವರಿದ್ದಂತೆ ಅತ್ಯಂತ ಜನಪ್ರಿಯನಾದಂಥ ಕವಿ ಕಾಳಿದಾಸ. ಅಂದರೆ ಭೈರಪ್ಪನವರು ಪ್ರತಿಗಾಮಿ ಅಂತ ಬಾಯಿ ಬಡ್ಕೊಂಡು ಅವರ ಒಂದು ಮಹಾ ಮೌಲ್ಯಗಳನ್ನು ಗಮನಿಸಿದಂತೆ ಮಾಡಿಬಿಟ್ರು. ಅದೇ ರೀತಿ ಕುವೆಂಪು ಸಂಸ್ಕೃತ ಗಿಡಿತಾರೆ ಅಂತ ಹೇಳಿಬಿಟ್ಟು ಅವರ ಕಾವ್ಯದ ಅತಿ ಶ್ರೇಷ್ಠವಾದ ಆಯಾಮಗಳನ್ನು ಮರೆತೇ ಬಿಟ್ಟರು. ಕಾಳಿದಾಸನದಾದರೂ ಅದೇ ರೀತಿಯಾಗಿದೆ. ಮಾಲವಿಕೆ ಈಗ ಉಪಗಾನಂ ಕೃತ್ವ ಚತುಷ್ಪದ ವಸ್ತು ಗಾಯತಿ ಅಂತ, ಇಲ್ಲಿ ಮಾಲವಿಕೆನೇ ಹಾಡಿದಳು ಅನ್ನುವಂತೆ ಇದೆ. ಅವಳೇ ಹಾಡಿಕೊಂಡು ಮಾಡಿದರೆ ಇದು ಸರ್ವೋತ್ಕೃಷ್ಟವಾದಂಥದ್ದು. ಆ ಏಕಲಗಾನ ನರ್ತನ ಪದ್ಧತಿ ಕೂಡ ಒಂದಿತ್ತು ಅಂತ ಗೊತ್ತಾಗುತ್ತದೆ. ಇಂದು ಕೂಚಿಪುಡಿಯಲ್ಲೇ ಅವರೇ ಹಾಡಿಕೊಂಡು ಮಾಡಬೇಕಾದದ್ದುಂಟು. ಈಗಲೂ ಗಾಯಕರು ಹಿಮ್ಮೇಳ ಮಾಡುವವರಿದ್ದರೂ ಕೂಡ ಅವರ ತುಟಿ ಆಡ್ತಾ ಇರುತ್ತೆ, ಹಾಡ್ಕೊಳ್ತಾ ಇರ್ತಾರೆ. ಆದರೆ ಆ ಒಂದು ಟ್ರೈನಿಂಗ್ ಇತ್ತು. ಮತ್ತು ಶುದ್ಧ ಸತ್ವಾಭಿನಯದಲ್ಲಿ ತುಂಬ ನರ್ತನ ಇರೋದಿಲ್ಲ. ಆಗ ಹಾಡಿಕೊಳ್ಳೋದು ಬಹಳ ಸುಲಭ ಮಾತ್ರವಲ್ಲ, ತುಂಬ ಅನುಕೂಲ, ಪುಷ್ಟಿ ಒದಗಿ ಬರುತ್ತದೆ. ಮಹಾ ಅಭಿನಯ ಪಟುವಾಗಿದ್ದ ಅಭಿನಯ ಗುರುಗಳು ಪದ್ಮಭೂಷಣ ಕಲಾನಿಧಿ ನಾರಾಯಣವರು ನನಗೆ ನೇರವಾಗಿ ಹೇಳಿದ ಜ್ಞಾಪಕ ಇದೆ. ಅವರೊಂದು ವರ್ಕ್ಶಾಪ್ನಲ್ಲಿ ನನಗೆ ಹೇಳಿದರು, ನೀವು ಹಾಡಿಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ಅಭಿನಯ ಮಾಡೋದಕ್ಕೆ ತುಂಬ ಒದಗಿ ಬರುತ್ತದೆ ಅಂತ. ನೀವೇ ಹಾಡಿಕೊಳ್ತಾ ಇದ್ದರೆ ಕೈಗಳು ಕಾಲುಗಳು ತಾನಾಗಿ ಹೋಗುತ್ತವೆ, ಎಮೋಷನ್ ಅಂತೀವಲ್ಲ, ಅದು ಭಾವಸ್ಫೂರ್ತಿ ತಾನಾಗಿ ಬರುತ್ತದೆ ಅಂತ. ಆಂಧ್ರ ಪ್ರದೇಶದಲ್ಲೆಲ್ಲನೂ ದೇವದಾಸಿ ನೃತ್ಯದಲ್ಲಿ ಅದನ್ನು ಈಚೆಗೆ ನಟರಾಜ ರಾಮಕೃಷ್ಣ ಅವರು ಮತ್ತು ಈಚೆಯ ಕಾಲದಲ್ಲಿ ಸ್ವಪ್ನ ಸುಂದರಿ ವಿಲಾಸಿನಿ ನೃತ್ಯಂ ಅಂತೆಲ್ಲ ಉದ್ಬೋಧನೆಗೊಳಿಸಿದ್ದಾರೆ. ಅವರು ಹೆಚ್ಚಿನ ಚಲನವಲನಗಳಿಲ್ಲದೆ ಕೂತುಕೊಂಡು ಹಾಡಿ ಅಭಿನಯಿಸಿ ತೋರಿಸ್ತಾ ಇದ್ರು. ತುಂಬ ಆಂಗಿಕ ಇರೋದಿಲ್ಲ, ಸತ್ವ ವಿಜೃಂಭಿಸಿದಾಗ ಅಂಗ ಕಡಿಮೆ ಆಗುತ್ತದೆ. ಅಂದರೆ ಯಾವಾಗ ಮನಸ್ಸುಗಳ ಬಗ್ಗೆ ಹೆಚ್ಚಿನ ಒಲವು ಬರ್ತದೆಯೋ ದೇಹದ ಬಗ್ಗೆ ಕಡಿಮೆ ಆಗ್ತಾ ಬರುತ್ತದೆ. ಒಬ್ಬರ ಮೇಲೆ ನಮಗೆ ತುಂಬ ಪ್ರೀತಿ ಅಭಿಮಾನ ಇದ್ದಾಗ ಮನೇಲಿ ಕೊಟ್ಟಂಥ ತಿಂಡಿ ಏನಿತ್ತು, ಅದರ ರುಚಿ ಏನಿತ್ತು, ಅದು ತಟ್ಟೆ ತುಂಬ ಕೊಟ್ರ, ತುಪ್ಪ ಜಾಸ್ತಿ ಹಾಕಿ ಕೊಟ್ರ, ಇವೆಲ್ಲ ಬರುವಂಥದ್ದೇ ಅಲ್ಲ. ಆ ರೀತಿಯಲ್ಲಿ ಬಹಿರಂಗ ಕಡಿಮೆ ಆಗುತ್ತಾ ಅಂತರಂಗ ವಿಜೃಂಭಿಸುತ್ತದೆ. ಭಗವಂತನ ಮೇಲೆ ಭಕ್ತಿ ಜಾಸ್ತಿ ಆದರೆ ಪೂಜಾ ಸಾಮಗ್ರಿಗಳ ಧಾಮ್ ಧೂಮ್ ಕೋಲಾಹಲ ಕಡಿಮೆ ಆಗುತ್ತದೆ. ಮಂತ್ರವಿಲ್ಲದ ಸಂಧ್ಯಾ ವಂದನೆಗೆ ಮತ್ತೊಂದು ತಂಬಿಗೆ ನೀರು ಅಂತ ಒಂದು ಗಾದೆ ಇದೆಯಲ್ಲ, ಅವುಗಳ ಕಡಿಮೆ ಆಗುತ್ತದೆ. ಭಕ್ತಿ ಕಿಂ ನ ಕರೋತ್ಯಹೋ ವನಚರೋ ಭಕ್ತಾವತಂಸಾಯತೆ ಅಂತ. ಕುಂಭಾರತಿ ಚೊಂಬಾರತಿ ಎಲ್ಲ ಆರತಿಗಳು ಮರ್ತೋಗ್ಬಿಡುತ್ತೆ. ಅವನ ಕಣ್ಣುಗಳೇ ಜ್ಯೋತಿಗಳಾಗಿ ಬೆಳಗ್ತಾ ಇರ್ತವೆ. ಇನ್ಯಾವುದು ಬೇಕಾಗಿರ್ತದೆ, ಏನು ಮಾಡೋದು ಅದು ಹಾಗೆ ಹೊರಟೋಗ್ಬಿಡ್ತದೆ. ಜಂಬಕ್ಕಲ್ಲ, ನನ್ನ ಸ್ವಾನುಭವವನ್ನೇ ಹೇಳ್ತಾ ಇದ್ದೀನಿ. ಯಾವಾಗಲಾದರೂ ಪೂಜೆ ಮಾಡೋಕ್ಕೆ ಕೂತ್ಕೊಂಡಾಗ ಅಪರೂಪಕ್ಕೆ ನನಗೆ ಆ ಹೊತ್ತಿನಲ್ಲಿ ಬಂದ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರ್ತೀನಿ. ಇದು ಹೇಳಬೇಕು, ಅದು ಹೇಳಬೇಕು, ಇದಾದ ಮೇಲೆ ಅದು ಜಲ್ಪತೋರ ಅಕ್ರಮೇಣ ಯಾವುದೋ ಮಂತ್ರ. ಉಪಕರ್ಮಕ್ಕೆಲ್ಲ ಕೂತ್ಕೊಂಡಾಗಂತೂ ಆ ಮಂತ್ರ ಭಾಗಗಳನ್ನು ಹೇಳ್ಕೊಳ್ತಾ ಇದ್ದಾಗ ಆ ಮಂತ್ರಗಳ ಸ್ವಾರಸ್ಯವನ್ನು ಅನುಸಂಧಾನ ಮಾಡ್ತಾ ಮುಂದಕ್ಕೆ ಹೋಗೋದೇ ಇಲ್ಲ.
ಕಾಮಕರ್ತ ನಾಹಂಕರ್ತ ಕಾಮಕರಯಿತ ನಾಹಂಕಾರಯಿತ ಯೇಷತೆ ಕಾಮಕಾಮಾಯ ಸ್ವಾಹಾ. ಮನ್ಯುಃ ಕರೋತಿ ನಾಹಂಕರೋಮಿ ಮನ್ಯುಃ ಕರ್ತ ನಾಹಂಕಾರಯಿತ ಯೇಷತೆ ಮನ್ಯೋ ಮನ್ಯವೇ ಸ್ವಾಹ ಅನ್ನುವಾಗ ಕಾಮ ಮಾಡುವುದು ನಾನು ಮಾಡೋಲ್ಲ, ಕಾಮ ಮಾಡಿಸುವುದು ನಾನು ಮಾಡಿಸೋಲ್ಲ, ಕಾಮ ಪ್ರೇರಿಸುವುದು ನಾನು ಪ್ರೇರಿಸೋದನ್ನಲ್ಲ, ಕ್ರೋಧ ಪ್ರೇರಿಸುವುದು, ಕ್ರೋಧ ಮಾಡಿಸುವುದು, ಕ್ರೋಧ ಮಾಡುವುದು ನಾನಲ್ಲ ಅಂತನ್ನುವ ಆ ಕಾಮೋಕಾರ್ಷಿನ್ ಮಂತ್ರ ಜಪವನ್ನು ಮಾಡದೇ ಇದ್ದರೆ ಆ ಒಂದು ಉತ್ಸರ್ಜನ ಪ್ರಾಯಶ್ಚಿತ್ತ ಆಗೋದಿಲ್ಲ ಅಂತ. ಉತ್ಸರ್ಜನಾಕರಣ ಪ್ರಾಯಶ್ಚಿತ್ತಾರ್ಥಂ ಕಾಮೋಕಾರ್ಷೀನ್ ಮಂತ್ರ ಜಪಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೀವಿ. ಕಾಮಕ್ರೋಧಗಳು ನಮ್ಮನ್ನು ಮಾಡಿಸುತ್ತವೆ, ನಮ್ಮನ್ನು ತೊಡಗಿಸುತ್ತವೆ, ನಾವಲ್ಲ. ನಾವು ನಮ್ಮ ಪಾಡಿಗೆ ಪಾಪ ಬಡಪಾಯಿಗಳಾಗಿದ್ದೀವಿ, ರಾಗದ್ವೇಷಗಳು ನಮ್ಮನ್ನು ಈ ಜಗತ್ತಿನಲ್ಲಿ ತೊಡಗಿಸಿದ್ವಿ ಅನ್ನೋ ಮಂತ್ರದ ಅರ್ಥವನ್ನು ಆಲೋಚನೆ ಮಾಡ್ತಾ ಇದ್ದಾಗ ಮುಂದಕ್ಕೆ ಹೋಗೋದೇ ಇಲ್ಲ, ಜಪ ಅಲ್ಲೇ ಕೂತಿರುತ್ತೆ. ಇದು ಸರಿಯಾ ತಪ್ಪ? ಯಾರು ಏನಾದರೂ ಅಂದ್ಕೊಳ್ಳಿ, ಜಪ ಮಾಡಿದ ಮನಸ್ಸಿನ ಸಮಾಧಾನ ಆಗಲೇ ಆಗೋದು. ಪರಿಶುದ್ಧ ಮನವೇ ವರ ಮಂಕುತಿಮ್ಮ ಅಂತೀವಲ್ಲ, ಅದು ಬಿಟ್ಟು ಇನ್ಯಾವುದು ಬೇಕಾಗಿದೆ? ತುಂಬ ಲೆಕ್ಕ ಅಂತ ಇಡೋಕ್ಕೆ ಹೋದರೆ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತ ಆಗುತ್ತದೆ. ನಮ್ಮ ಮಂಟಪರ ಅಭಿನಯದಲ್ಲಿ, ಅವ್ರ ನರ್ತನದಲ್ಲಿ ಪರ್ಫೆಕ್ಷನ್ ಇರೋದಿಲ್ಲ, ಆದರೆ ಪರಮಾನಂದ ಇರುತ್ತದೆ. ಎಷ್ಟೋ ಬೇರೆ ಬೇರೆ ನರ್ತಕರಲ್ಲಿ ಪರ್ಫೆಕ್ಷನ್ಗೆ ಟ್ರೈ ಮಾಡ್ತಾರೆ, ಅದು ಪೋಸ್ಟ್ ಮಾರ್ಟಮ್ ಆಗಿರುತ್ತೆ. ಈ ಅರ್ಥದಲ್ಲಿ ನೋಡಿದಾಗ ಆ ರಸಸಿದ್ಧಿ ಎನ್ನುವುದು ಬಹಳ ಮುಖ್ಯ. ಅವಳು ಗಾನ ಮಾಡಿಕೊಳ್ಬೇಕು, ಆಗ ಬರುತ್ತದೆ. ಇಲ್ಲಿ ಉಪಗಾನ ಅಂತಂದರೆ ಆಲಾಪನೆ ಅಂತ ಅರ್ಥ. ಈಚಿನ ಹಲವು ವರ್ಷಗಳ ಕೆಳಗೆ ಎಸ್ ಎನ್ ಚಂದ್ರಶೇಖರ್ ಅಂತ ನರ್ತನ ವಿಮರ್ಶಕರು ಅಭಿನಯದ ಅಂಶಗಳನ್ನು ಮಾಡುವಾಗ ಮೊದಲಿಗೆ ಆಲಾಪನೆ ಮಾಡಬಾರ್ದು, ಆಲಾಪನೆ ಮಾಡ್ತಾ ಏನೋ ಅಭಿನಯ ಮಾಡಬಾರ್ದು, ಅದು ಬೇಡ ಅಂತ ಒಂದು ಫತ್ವಾ ಥರ ಕೋಲಾಹಲ ಹೊರಡಿಸಿ ರಿವ್ಯೂ ಬರೆದ್ರು. ಎಷ್ಟೋ ಜನ ಪಾಪ ಅಭ್ಯುದಯ ಕಾಮಿಗಳಾದಂಥ ನರ್ತಕಿಯರು ನನ್ನನ್ನು ಕೇಳಿದ್ರು, ಇದು ಸರಿಯಾ ತಪ್ಪ ಅಂತ. ಸಂಪೂರ್ಣವಾಗಿ ಸರಿ, ಕಾಳಿದಾಸನೇ ಇಲ್ಲಿ ಸಾಕ್ಷಿ ಇದ್ದಾನೆ ಎಂದೆ. ಚಂದ್ರಶೇಖರ್ ಹೊರತರೆ ಜಗಳವೋ ನಾನು ಆಡಿದೆ. ನೀವು ಕಲ್ತಿದ್ದ ಕಾಲದಲ್ಲಿ ಇದಿರಲಿಲ್ಲ ಅಂತ, ಇರಲೇ ಇರಲಿಲ್ಲ, ತಪ್ಪು ಅಂತ ಅನ್ನೋದು, ಮಾಡಬಾರ್ದು ಅನ್ನೋದು ತುಂಬ ತಪ್ಪು. ರಸಪೋಷಕವೋ ಅಲ್ವೋ ಅದೇ ಅಷ್ಟೇನೆ ಅಂತ. ನೀವು ಶಾಸ್ತ್ರ ಓದಿಲ್ಲ ಅಂದರೆ ವಾದಕ್ಕೆ ಬರಬೇಡಿ. ನನಗಿಷ್ಟ, ನನ್ನ ಇಷ್ಟ ರಿವ್ಯೂ ಮಾಡೋನಿಗೆ ಇಷ್ಟ ಅಲ್ಲ, ಪ್ರಮಾಣ ಇಟ್ಕೊಂಡು ರಿವ್ಯೂ ಮಾಡಬೇಕು ಅಂತ ಅದು ಒಂದು ಯುದ್ಧವೇ ಆಯಿತು ಬಿಡಿ. ಅಂದರೆ ಯಾತಕ್ಕೆ ಹೇಳ್ತೀನಿ ಅಂದರೆ, ಒಂದು ಕುದುರೆಕೊಳ್ಬೇಕು ಅಂದರೆ, ಒಂದು ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಆಲಾಪನೆ ಮಾಡಬೇಕು. ಆಲಾಪನೆ ಮಾಡಿ ಆ ಆಲಾಪನ ಕಾಲದಲ್ಲಿ ಪಾತ್ರದ ಪ್ರವೇಶವಾಗಿ, ಪಾತ್ರ ನಮಗೆ ಪರಿಚಿತವಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕು. ಧಡಕ್ಕಂತ ಹಾಡನ್ನು ಶುರು ಮಾಡೋದು, ಧಡಕ್ಕಂತ ನಿಲ್ಲಿಸುವಂಥದ್ದು ಹೇಗಿರುತ್ತೆ ಅಂದರೆ, ತಮಿಳುನಾಡಿನ ಶೈವ ದೇವಸ್ಥಾನಗಳಲ್ಲಿ ಆ ಓದುವಾರ್ ತಂಪಿನಾರ್ ಅಂತೆಲ್ಲ ಇರ್ತಾರಲ್ಲ, ಅವರು ಮಾಡ್ತಕ್ಕಂಥ ತೇವಾರಗಳ ವಾಚನ ಥರ ಆಗುತ್ತೆ. ಇದ್ದಕ್ಕಿದ್ದಂತೆ ಒಂದು ಉದ್ಭವ, ಇದ್ದಕ್ಕಿದ್ದಂತೆ ಒಂದು ಅಂತ್ಯ ಅಂತ. ಉಪಕ್ರಮೋಪಸಂಹಾರ ಬೇಕು. ಮಂದ್ರದಲ್ಲಿ ಭೈರಪ್ಪನವರು ಹೇಳ್ತಾರೆ, ಮೊದಲು ಹಾಡಿಗೆ ಮುಂಚೆ ತಂಬೂರಿಯ ನಾದ ಬರಬೇಕು, ತಂಬೂರಿಯ ನಾದದ ಜೊತೆಗೆ ಗಾಯಕನ ಕಂಠ ಬೆರೆಯಬೇಕು. ಅದು ತಂಬೂರಿಯ ನಾದ ಯಾವುದು, ಕಂಠದ ನಾದ ಯಾವುದು ಅಂತ ಗೊತ್ತಾಗದಿರುವ ಅಭೇದವನ್ನು ಸಾಧಿಸಿಕೊಳ್ತಾ ಕ್ರಮೇಣ ಆಲಾಪನೆಯಿಂದ ಸಾಹಿತ್ಯಕ್ಕೆ ಹೋಗಬೇಕು. ಅಲ್ಲಿಂದ ವಿಸ್ತರಿಸಿಕೊಂಡು ಆ ಬಂದಿಶ್ ಚೀಜ್ನ ರಾಗಭಾವಗಳನ್ನೆಲ್ಲ ವಿಸ್ತರಿಸಿ ವಿಜೃಂಭಿಸಿ ಎಲ್ಲ ಸ್ಥಾಯಿಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಗತಿಗಳಲ್ಲಿ ಗುಡುಗಾಡಿ ಕಡೆಗೆ ಮತ್ತೆ ಬಂದು ಮೌನಕ್ಕೆ ಬಂದು ತಂಬೂರಿನಾದ ಬಂದು ಅದು ಕ್ರಮೇಣ ನಿಲ್ಲಬೇಕು ಅಂತ. ಒಂದು ಹಿಸ್ಟೋಗ್ರಾಮ್ ಅಂತ ಏನು ಕರೀತಾರೆ, ಆ ಒಂದು ಕರ್ವ್ ರೀತಿಯಲ್ಲಿ ಅದಿರಬೇಕಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳನ್ನು, ಈ ವಿಶ್ವದ ನಿರಂತರ ಆವರ್ತನಶೀಲತೆಯನ್ನು ತೋರಿಸುವಂಥದ್ದು ಕಲೆಯ ಮುಖ್ಯ ಲಕ್ಷ್ಯ ಅಂತಂತಾರೆ. ಹೀಗೆ ಆಲಾಪನೆ ಕ್ರಮವಾಗಿ ಬರಬೇಕು. ಆ ಒಂದು ಆಲಾಪನೆಯನ್ನು ಮಾಡಿಕೊಂಡು ಅವಳು ಹೇಳ್ತಾಳೆ, ದುಲ್ಲಹೋ ಪಿವೋ ಮೇ ತಸ್ಸಿಂಭವ ಹೀಯ ನಿರಾಸಂ ಅಮ್ಮೋ ಅಪಂಗವೋ ಮೇ ಪರಿಸ್ಫುರಯಿ ಕಿಂ ವಿ ವಾಮವೋ ಏಸೋಸೋ ಚಿರದಿಟ್ಟೋ ಕಹಂ ಉವಣ ಇದ್ದವ್ವೋ ನಾಹ ಮಂ ಪರಾಹೀಣ ತುಯಿ ಪರಿಗಣಯೇ ಸುಟಿನಂ ದುರ್ಲಭ ಪ್ರಿಯೋ ಮೇ ತಸ್ಮಿನ್ ಭವ ಹೃದಯ ನಿರಾಶಂ ಅಹೋ ಅಪಾಂಗೋ ಮೇ ಪರಿಸ್ಫುರತಿ ಕಿಮಪಿ ವಾಮಃ ಏಷ ಸ ಚಿರದೃಷ್ಟಃ ಕಥಂ ಪುನರ್ ಉಪನೇತವ್ಯಃ ನಾಥ ಮಾಂ ಪರಾಧೀನಾಂ ತ್ವಯಿ ಪರಿಗಣಯ ಸತೃಷ್ಣಂ. ಇನಿಯಂ ದುರ್ಲಭನ್ ಆತನೊಳ್ ಹೃದಯಮೇ ನೈರಾಶ್ಯಮಂ ತಾಳು ನೀಂ. ನನ್ನ ಪ್ರಿಯ ದುರ್ಲಭನಾಗಿದ್ದಾನೆ, ಹೃದಯವೇ ನೀನು ನಿರಾಶೆಗೊಳ್ಳು. ನೀನು ಇನಿತೇ ಕೆನ್ನಯ ವಾಮನೇತ್ರಂ ಅದಿರುತ್ತ ಆಶ್ಚರ್ಯಮಂ ಸೂಚಿಕುಂ. ಹಾಗಿದ್ದರೂ ಯಾತಕ್ಕೆ ಎಡಗಣ್ಣೇ ನೀನು ಮತ್ತೆ ಮಿಡುಕಿ ಆಸೆಯನ್ನು ಕೆರಳಿಸ್ತಾ ಇದೆಯಾ, ಶುಭಶಕುನವನ್ನು ಮಾಡ್ತಾ ಇದೆಯಾ. ಇನಿಯಂ ತಾಂ ಚಿರದೃಷ್ಟನಾದನ್, ಪ್ರೀತಿಪಾತ್ರನಾದನಲ್ಲ, ಬಹುಕಾಲದಿಂದ ಕಾಣಿಸ್ತಾ ಇಲ್ಲ. ನಾನೇತರಂ ಸಾರ್ವುದೋ, ನಾನು ಏನು ಮಾಡಲಿ. ಮನದೊಳ್ ತೃಷ್ಣಯಂ ಆಂತಳ್ ಎಂದೆಣಿಪುದೇ. ಹಾಳು ಮನಸ್ಸು ಆಸೆ ಇನ್ನೂ ಬಿಟ್ಟಿಲ್ಲ. ನಾಥ ಪರಾಧೀನಯಾಮ್, ಸ್ವಾಮಿ ನಾನು ಪರಾಧೀನೆ, ಏನು ಮಾಡೋಕ್ಕಾಗೋಲ್ಲ ಅಂತ. ಇಲ್ಲಿ ಏನು ಆಹಾ ಓಹೋ ಅನ್ನೋ ಕಾವ್ಯ ಇಲ್ಲ.
ಆದರೆ ಇದನ್ನು ಅಭಿನಯ ಮಾಡಿದ್ರೆ ಅತ್ಯಂತ ಉತ್ತಮವಾಗಿ ರಸ ಬರುತ್ತದೆ. ಇಂದು ಮಧ್ಯಾಹ್ನ ನನ್ನ ಮನೆಗೆ ಒಬ್ಬ ನರ್ತಕಿ ಬಂದು ಕೇಳಿದ್ರು. ಒಬ್ಬರು ಮುಂಬೈಯಿಂದ ಬಂದಿದ್ರು, ಇನ್ನೊಬ್ಬರು ದಕ್ಷಿಣ ಕನ್ನಡದಿಂದ ಬಂದಿದ್ದರು. ಕುವೆಂಪು ಅವರ ರಾಮಾಯಣ ದರ್ಶನ ನೃತ್ಯ ಮಾಡೋಕ್ಕಾಗುತ್ತಾ ಅಂತ. ಯಾವುದೂ ಮಾಡ್ಬೋದು, BTS ಟೈಮ್ ಟೇಬಲ್ನೂ ಡಾನ್ಸ್ ಮಾಡ್ಬೋದು, ರಸ ಪುಷ್ಟಿ ಆಗಬೇಕಲ್ವ. ಕುವೆಂಪು ಅವರ ರಾಮಾಯಣ ದರ್ಶನ ಇಟ್ಸ್ ಎ ಕಂಪ್ಲೀಟ್ ವರ್ಕ್ ಆಫ್ ಆರ್ಟ್. ಅದು ತನ್ನಂತೆ ಸ್ವಯಂಪೂರ್ಣವಾದದ್ದು. ಅದನ್ನು ಇನ್ನು ಯಾವ ಮಾಧ್ಯಮಕ್ಕೆ ಅನುವಾದ ಮಾಡಿದ್ರೂ ಸ್ವಲ್ಪ ಹ್ರಾಸ ಆಗುತ್ತದೆ. ಭೈರಪ್ಪನವ್ರ ಕಾದಂಬರಿ ಎಂಥ ಪರಬ್ರಹ್ಮ ಬಂದು ಸಿನಿಮಾ ತೆಗೆಯಲಿ ಕಾದಂಬರಿಯಷ್ಟು ಉತ್ತಮವಾಗಿರೋಲ್ಲ, ಕಳಪೆ ಆಗುತ್ತೆ. ಮೇಘದೂತವನ್ನು ನೀವು ಹಾಡಿ ಕುಣೀರಿ ಚಿತ್ರ ಬರೀರಿ ಏನು ಮಾಡಿದ್ರೂ ಅದು ಏನೂ ಆಗೋಲ್ಲ. ತುಪ್ಪದ ಮುಂದೆ ಅವ್ವಲ್ ರಕಮ್ ಹಸುವಿನ ತುಪ್ಪದ ಮುಂದೆ ಡಾಲ್ಡಾ ತಂದಿಟ್ಟಂಗೆ ಆಗುತ್ತೆ, ಪಾಮಾಯಿಲ್ ತಂದಿಟ್ಟಂಗೆ ಆಗುತ್ತೆ. ಏನು ಮಾಡೋಕ್ಕಾಗೋಲ್ಲ. ಯಾಕೆಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಇಟ್ಸ್ ವರ್ಕ್ ಆಫ್ ಆರ್ಟ್. ಅದನ್ನು ಮತ್ತೇನು ಮಾಡೋಕ್ಕಾಗೋಲ್ಲ. ಕೆಲವರು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಪೇಂಟಿಂಗ್ನಲ್ಲಿ ಫೋಟೋಗ್ರಾಫ್ ತೆಗೆದು ರಾಮ ಸೀತೆ ಅಂತಿದ್ದರೆ ಆ ಸೀತೆ ಸೀರೆ ಮೇಲೆ ಮತ್ತೊಂದು ಸೀರೆ ಉಡಿಸೋದು, ಆ ರಾಮನ ಉತ್ತರೀಯದ ಮೇಲೆ ಮತ್ತೊಂದು ಉತ್ತರೀಯ ಮೆತ್ತಕ್ಕೆ ಹೋಗೋದು, ಆ ಚಿತ್ರಗತವಾದ ಒಡವೆಗಳ ಮೇಲೆ ಹರಳು ಕಲ್ಲು ಮಣ್ಣು ಹೇಲು ಹೆಮ್ಮಣ್ಣು ಎಲ್ಲ ಮೆತ್ತಿ ಅಸಹ್ಯ ಎಬ್ಬಿಸ್ತಾರೆ. ಖಂಡಿತ ಅದಲ್ಲ. ತಾಕತ್ತಿದ್ರೆ ಇನ್ನೊಂದು ಮಾಡಿ. ಇದು ಎಷ್ಟು ಬಾರಿ ಆಗುತ್ತೆ ಅಂತಂದರೆ, ನಮ್ಮ ದೇವಸ್ಥಾನಗಳಲ್ಲಿ ದೇವರುಗಳಿಗೆ ಶಿಲ್ಪಿ ಕೆತ್ತಿರ್ತಕ್ಕಂಥ ಸಹಜ ಮನೋಹರವಾದಂಥ ಆ ಒಡವೆಗಳನ್ನು ಆ ವಸ್ತ್ರಗಳ ಮೇಲೆ ಇವರು ವಜ್ರ ವೈಢೂರ್ಯ ಮಣ್ಣು ಮಸಿಗಳನ್ನೆಲ್ಲ ತಂದು ಅಂಟಿಸಿ ಗಬ್ಬೆಬ್ಬಿಸ್ಬಿಡ್ತಾರೆ. ಚೆನ್ನಾಗೇ ಕಾಣಿಸೋದಿಲ್ಲ. ಹಾಗೆ ಮಾಡಬಾರ್ದು. ಆ ಕಲಾಕೃತಿ ಪರಿಪೂರ್ಣತೆಯನ್ನು ಪಡೆಯದೇ ಇದ್ದಾಗ ಏನಾದರೂ ಮಾಡ್ಬೋದು, ಪರಿಪೂರ್ಣತೆ ಪಡೆದ ಮೇಲೆ ಅಲ್ಲ. ಮುಂದೆ ಅಜಂತ ಚಿತ್ರಕ್ಕೆ ಒಂದು ಎಲ್ಲೋರ ಶಿಲ್ಪಕ್ಕೆ ಏನು ಅಲಂಕಾರ ಮತ್ತೆ ಮಾಡೋದಕ್ಕೆ ಸಾಧ್ಯ? ಕಿಮಿವಹಿ ಮಧುರಾಣ ಮಂಡನಂ ನಾಕೃತೀನ ಆಗುವಂಥದ್ದಲ್ಲ. ಒಂದು ಗ್ರೀಕ್ ಶಿಲ್ಪಕ್ಕೆ ನೀವೇನು ಚಡ್ಡಿ ಹೊಲಿಸ್ತೀರಾ, ಬ್ಲೌಸ್ ಹಾಕಿಸ್ತೀರಾ, ಏನೂ ಮಾಡೋಕ್ಕಾಗೋಲ್ಲ. ಅದನ್ನು ಹಾಗೇ ಬಿಡಬೇಕು. ನಿಮಗೆ ಭಕ್ತಿ ಇದೆ ಅಂದರೆ ಏನು ಬೇಕಾದರೂ ಮಾಡಿಕೊಳ್ಳಿ. ನಾನು ಕಲೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟಾಗ ಕಲೆ ಹೊರಟೋಗ್ಬಿಡುತ್ತೆ, ಭಕ್ತಿ ಬಂದುಬಿಡುತ್ತೆ. ಆ ಭಕ್ತಿ ಭಯದಿಂದ ಬಂದಿರುತ್ತೆ, ಅದು ಲಾಭ ನಷ್ಟಗಳ ವ್ಯವಹಾರದಲ್ಲಿರುತ್ತೆ. ಹಾಗಾಗಿ ಸಹಜ ಸೌಂದರ್ಯದಲ್ಲಿ ಇಡಬೇಕು. ಇಲ್ಲ ಅದಕ್ಕೆ ನಿರ್ಮಾಣ ಕಾಲದಲ್ಲಿಯೇ ಮಾಡಬೇಕು. ಏನಂದರೆ ನೋಡಿ, ನಾನು ಒಂದು ಇರುವ 2 ಕೈಗಳಿಗೆ ಮತ್ತೊಂದು ಕೈ ಅಂತ ಹೇಳ್ಬಿಟ್ಟಿದ್ರೆ ಯಾವೊಂದು ಸತ್ತ ಹೆಣವನ್ನು ತಗೊಂಡು ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಸಿಕ್ಕಿಸ್ಕೊಂಡ್ರೆ ರಕ್ತ ಸಂಚಾರ ಆಗುತ್ತೆ? ಖಂಡಿತ ಇಲ್ಲ. ಹಣೆಯಲ್ಲಿ ಒಂದು ಶಿವನ ಥರ ಮತ್ತೊಂದು ಕಣ್ಣು ಮಾಡಿಸ್ಕೊಳ್ಬೇಕು ಅಂತ ಯಾವನೋ ಒಬ್ಬನ ಹತ್ರ ಡೊನೇಷನ್ ಮಾಡಿಸ್ಕೊಂಡು ತಲೆಯಲ್ಲಿ ತೂತು ಮಾಡ್ಕೊಂಡು ಇಟ್ಕೊಂಡ್ರೆ ಆಗತ್ಯ? ಆ ಬ್ರೈನ್ಗೆ ನರನಾಡಿಗಳ ಕನೆಕ್ಷನ್ ಆಗಬೇಡವೆ? ಹೀಗಾಗಿ ಆಪ್ಟಿಕ್ ನರ್ವ್ ಸರಿಯಾಗಿಲ್ಲದೆ ಇದ್ದವ್ರಿಗೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಅಂತಾರೆ. ಆಪ್ಟಿಕ್ ನರ್ವ್ ಸರಿಯಾಗಿರಬೇಕು ಅಂತ. ಹಣೆಯಲ್ಲಿ ಎಲ್ಲಿದೆ ಆಪ್ಟಿಕ್ ನರ್ವ್? ಆ ತರಹ ಆಗಿಬಿಡುತ್ತೆ. ಎಕ್ಸ್ಟ್ರೇನಿಯಸ್ ಆದಾಗ ಕ್ರಾಫ್ಟ್ ಕಸುಬು ಅಂತಾರೆ ಹೊರತು ಕಲೆ ಅಂತ ಅನ್ನೋದಿಲ್ಲ, ಆರ್ಟ್ ಆಗೋದಿಲ್ಲ ಇದು. ಹಾಗಾಗಿ ರಾಮಾಯಣ ದರ್ಶನವೋ ಮತ್ತೊಂದೋ ಕುಣಿಬೇಡಿಪ್ಪ. ಎಕ್ಸ್ಟ್ರಾರ್ಡಿನರಿ ಇರ್ತಾರೆ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಏನನ್ನೂ ಮಾಡ್ತಾರೆ, ಗೆದ್ದುಕೋತಾರೆ. ಶಾಸ್ತ್ರ ಇರುವುದು ಅಸಾಮಾನ್ಯರಿಗೂ ಅಲ್ಲ, ಅಲ್ಪ ಸಾಮಾನ್ಯರಿಗೂ ಅಲ್ಲ, ಸಾಮಾನ್ಯರಿಗೆ. ಬಿಲೋ ಆ್ಯಾವರೇಜ್ಗೂ ಅಲ್ಲ, ಎಕ್ಸ್ಟ್ರಾರ್ಡಿನರಿಗೂ ಅಲ್ಲ, ಮೀಡಿಯಮ್ ಆಗಿರೋರಿಗೆ ಇರುವಂಥದ್ದು. ಈಗ ನರಪೇತಲ್ ನಾರಾಯಣ 20 kg ಇದ್ದಾನೆ, 50 ವರ್ಷ. ಅವನಿಗೆ ಯಾವುದಾದ್ರೂ ಬಟ್ಟೆ ಆಗತ್ತೆ ಅಂದರೆ ರೆಡಿಮೇಡ್ ಅಂಗಡಿಗಳಲ್ಲಿ ಹೋಗಿ ಕೇಳ್ರಿ, ಅದು ಗರುಡಾ ಮಾಲಿಂದ ಮೊದಲುಗೊಂಡು ಕೆಂಬೂತಾ ಮಾಲ್ವರೆಗೂ ಎಲ್ಲಿ ಹೋದರೂ ಸಿಗೋದಿಲ್ಲ. ಅದೇ ತರಹ ಒಂದು 250 kg ಇರ್ತಕ್ಕಂಥವ್ರಿಗೆ ಎಲ್ಲಿ ಸಿಗುತ್ತೆ ಚಡ್ಡಿ? ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಏನೂ ಆಗೋದಿಲ್ಲ. ಇದು ಬಿಲೋ ನಾರ್ಮಲು, ಎಬೋವ್ ನಾರ್ಮಲು, ಅಬ್ನಾರ್ಮಲ್ಲು, ಸಬ್ನಾರ್ಮಲ್ಗೆ ಯಾವುದೂ ಇಲ್ಲ. ಹಾಗಾಗಿ ಮಧ್ಯಮ ಮಾರ್ಗದವರಿಗೆ ಶಾಸ್ತ್ರ ಉಂಟು. ಆ ಶಾಸ್ತ್ರವನ್ನು ಅನುಸರಿಸಿದ್ರೆ ಇಲ್ಲ ಅಂತಂದೆ. ಆದರೆ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಮತ್ತೆ ಕೇಳ್ತಾರೆ, ಹಾಡಿದ್ದೆ ಹಾಡೋ ಕಿಸಬಾಯಿ ದಾಸ ಎಷ್ಟು ಹೇಳಿದೆ? ನೋಡಪ್ಪ, ನನ್ನ ಅಭಿಪ್ರಾಯ ಹೇಳಿದೆ. ಮತ್ತು ನನ್ನ ಯಾವ ಅಭಿಪ್ರಾಯವೂ ಕೂಡ ಶಾಸ್ತ್ರ, ತರ್ಕ, ಅನುಭವ 3ರಿಂದಲೂ ಪ್ರಮಾಣೀಕೃತವಾಗಿರುತ್ತದೆ. ನನ್ನ ಈ ನಿಲುವಿಗೆ ಕಾರಣ ಏನು ಅನ್ನೋದನ್ನು ಬ್ರಹ್ಮ ಬಂದರೂ ಹೇಳ್ತೀನಿ, ಅಲ್ಲಿಗೆ ಮುಗೀತು. ನನ್ನ ನಿಲುವಿಗೆ ಕಾರಣ ಏನಿದೆ ಅನ್ನೋದನ್ನು ನೀವು ಸಪ್ರಮಾಣವಾಗಿ ವಿರೋಧಿಸಿ ಒಪ್ಕೋತೀನಿ. ನನ್ನ ಯುಕ್ತಿಗಿಂತ ಚೆನ್ನಾಗಿರೋ ಯುಕ್ತಿ ನನ್ನ ಪ್ರಮಾಣಕ್ಕಿಂತ ಉತ್ತಮವಾದ ಪ್ರಮಾಣ ತಂದಿಟ್ಟರೆ ನಾನು ಒಪ್ಕೊಳ್ಳದೆ ಇರ್ತೀನಿ. ಕೆನ್ನೆಗೆ ಹಾಕ್ಕೊಂಡು ಏಟು ರಾಮಕೃಷ್ಣ ಅಂತ ಕಾಲಿಗೆ ಬಿದ್ದು ಒಪ್ಕೋತೀನಿ, ಅಲ್ಲಿಗೆ ಮುಗಿಯುತ್ತೆ. ನಿಮಗೆ ಸ್ವಾನುಭವ ಇಲ್ಲ, ಸ್ವಾನುಭವವನ್ನು ಗುರುತಿಸ್ಕೊಳ್ಳುವಂಥ ಆತ್ಮಸಂಸ್ಕಾರ ಇಲ್ಲ, ಶಾಸ್ತ್ರದ ಗಂಧಗಾಳಿ ಇಲ್ಲ, ತರ್ಕ ಮೊದಲೇ ಇಲ್ಲ. ಇನ್ನು ಏನಾಗುತ್ತದೆ? ನಿಮ್ಮ ಒಪಿನಿಯನ್ಸ್ ಇಟ್ಕೊಂಡು ಹೋಗ್ತೀರಾ. ಬೀದಿ ಕೂಗುಗಳಿಗೆ ನಾನು ಏನು ಉತ್ತರ ಹೇಳಬೇಕಾಗಿಲ್ಲ ಅಂತಂದು ಕಳಿಸ್ದೆ. ಅಂದರೆ ಇಲ್ಲೆಲ್ಲ ನಾವು ನೋಡಬೇಕಾದದ್ದು ಆ್ಯನ್ ಎಜುಕೇಟೆಡ್, ಕಲ್ಚರ್ಡ್, ಸೆನ್ಸಿಟಿವ್, ಲಾಜಿಕಲ್ ಆ್ಯಂಡ್ ಎಮೋಟಿವ್ ಕನಾಯಿಷಿಯರ್ ದಿ ರಿಯಲ್ ಕನಾಯಿಷಿಯರ್ ಅಂತ ಅದನ್ನು ಕಾಣಬೇಕಾಗುತ್ತದೆ. ಹಾಗಾಗಿ
ಸಾಹಿತ್ಯ ಸರಳವಾಗಿರಬೇಕು, ಸಾಂಕೇತಿಕವಾಗಿರಬೇಕು, ವ್ಯಂಜಕವಾಗಿರಬೇಕು. ಒಂದೊಂದು ಶಬ್ದಗಳಲ್ಲೇ ಇಲ್ಲಿ ನಾಥ ಅನ್ನುವ ಶಬ್ದ ಬಳಸಿದ್ದಾಳೆ. ಸ್ವಾಮಿ ಅಂತನ್ನುವುದು ಅದನ್ನು ಹೆಚ್ಚೆಚ್ಚು ಬಗೆ ಬಗೆಯಲ್ಲಿ ಎಷ್ಟೆಷ್ಟು ವಿಧವಾಗಿ ಹೇಳ್ಬೋದು. ಹಾಗೆ ಹೇಳಿದಾಗ ರಸಪುಷ್ಟವಾಗುತ್ತದೆ. ನಾಥ ಪರಾಧೀನಾಹಂ ಅನ್ನುವಾಗ ಯಾವ್ಯಾವ ರೀತಿಯಾದ ಪರಾಧೀನತೆ. ಆ ಶರ್ಮಿಷ್ಠೆ ದೇವಯಾನಿಯ ಕೈಯಲ್ಲಿ 7 ಕೆರೆ ನೀರು ಕುಡಿತಾ ಇದ್ದಾಳೆ, ಅಷ್ಟಮೀಲ್ ಹಾಕಿ ಪಂಚಮೀಲ್ ತೆಗಿತಾ ಇದ್ದಾಳೆ, ಅದನ್ನೆಲ್ಲ ಕಾಣಿಸಬೇಕಾಗುತ್ತದೆ. ದುರ್ಲಭ, ಅವನು ಪ್ರಿಯ ದುರ್ಲಭನಾಗಿದ್ದಾನೆ. ಯಾವ ರೀತಿ ದುರ್ಲಭನಾದ ಆ ಸನ್ನಿವೇಶಗಳನ್ನು ತೋರ್ಪಡಿಸಬೇಕು. ನೋಡಿ, ಕಾಳಿದಾಸ ಅತ್ಯದ್ಭುತವಾದ ಕವಿತ್ವ ಬರೆಯಬಲ್ಲ. ಇಲ್ಲಿ ಸಾಫ್ ಸೀದಾ ಆಗಿರುವಂಥದ್ದು ಬರೆದಿದ್ದಾನೆ. ಯಾತಕ್ಕೆ ಅಂದರೆ ಡಾನ್ಸರ್ ಆ್ಯಂಡ್ ದಿ ಸಿಂಗರ್ ದೇ ಹ್ಯಾವ್ ಟು ಇನ್ಫ್ಯೂಸ್ ಲಾಟ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್ ಇನ್ ಟು ಇಟ್. ಆ ಕಾರಣದಿಂದಾಗಿ ಅದ್ಭುತವಾದ ಅಭಿನಯ ಮಾಡ್ತಾಳೆ. ಇದನ್ನು ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಕಲಾನಿಧಿ ನಾರಾಯಣವ್ರ ಹತ್ರ ಆ ವರ್ಕ್ಶಾಪ್ಗೆ ಹೋಗಿದ್ದನಲ್ಲ ಅಂದ್ರಲ್ಲ, ಆಗ ಅವರ ಹತ್ರ ನಾನು, ಈಗ ಸುಮಾರು 20 ವರ್ಷದ ಹಿಂದಿನ ಮಾತು, ನಾನು ನನ್ನ ಕೆಲವು ಅಭಿನಯವಾದಂಥ ರಚನೆಗಳನ್ನು ಸಂಸ್ಕೃತ, ತೆಲುಗು, ತಮಿಳಲ್ಲಿ, ಕನ್ನಡದಲ್ಲಿ ಬರ್ಕೊಂಡಂಥದ್ದು ತೊಗೊಂಡು ಹೋಗಿದ್ದೆ, ತೋರಿಸ್ದೆ. ಮಾಮಿ ಇದು ಪಾರಂಗು ಎಪ್ಪಡಿ ಇರ್ಕಂತ. ಪಡಿಯಪ್ಪ ನೀ ಅಂತಂದರು. ಟ್ಯೂನ್ ಪಣ್ಣಿರ್ಕೀಳ ಅಂತಂದರು. ಟ್ಯೂನ್ ಪಣ್ಣಿರ್ಕೆ ಅಂತ. ಹಾಡಿ ತೋರಿಸಿ ಅಂತಂದರು. ಹಾಡಿದೆ. ಕುಮುದರಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭಿಸಾರಿಕೆ ಪದ್ಯ. ಶುಕವಾಹನು ಶರಪಂಜರು ಶಾರಿಕ ನೇನೆ ಅಂತ. ಶುಕವಾಹನ ಮನ್ಮಥ, ಅವನ ಬಾಣಗಳ ಅಂದರೆ ಹೂಬಾಣಗಳ ಪಂಜರದೊಳಗಿರುವಂಥ ಶಾರಿಕೆ ನಾನು, ಅಭಿಸಾರಿಕೆ ನಾನು. ಐ ಆಮ್ ಎ ಪೆಟ್ ಪ್ಯಾರೆಟ್ ಕೇಜ್ಡ್ ಇನ್ ದಿ ಆ್ಯರೋಸ್ ಆಫ್ ಕ್ಯೂಪಿಡ್ ಲಾರ್ಡ್ ಆಫ್ ಲವ್. ಅಭಿಸಾರಿಕೆ ಅಂತ. ಸುಕುಮಾರ ಪ್ರಣಯಿನಿ ಅಭಿಸಾರಿಕ ನೇನೆ ಅಂತೆಲ್ಲ ಬರೆದಿದ್ದೆ. ಅವರು ரொம்ப அழகாக இருக்குது, நாங்கள் பண்ணுறதெಲ್ಲ நீங்களே எழுதிட்டானா எனக்கு பண்ணுறதுக்கு என்ன இருக்கும் ಅಂತ ಕೇಳಿದ್ರು. ನಾವು ಮಾಡೋದೆಲ್ಲ ನೀವೇ ಬರೆದುಬಿಟ್ರೆ ಏನಿದೆ ಅಂತ. ಬಡಿಸೋದು, ತಿನ್ನಿ ತಿನ್ನಿ ಅಂತ ಅನ್ನೋದು, ಆ ತಟ್ಟೆ ಕೈ ಹಾಕಿ ನಾವೇ ತಿಂದು ಬಿಡೋದು. ಏನವರು ತಿಂತಾರೆ ಪಾಪ. ಹಿಂದೆ ಒಂದು ಕಥೆ ಇತ್ತಲ್ಲ, ನರಿ ಒಮ್ಮೆ ಕೊಕ್ಕರೆನ ಅತಿಥಿ ಕರೆದಿರುತ್ತೆ. ದೊಡ್ಡ ತಟ್ಟೆನಲ್ಲಿ ಹುಗ್ಗಿ ಬಡಿಸುತ್ತೆ, ಪಾಯಸ ಬಡಿಸುತ್ತೆ. ಪಾಪ ಕೊಕ್ಕರೆ ಪಾಯಸನ ಏನು ತಿಂದಾತು. ನರಿ ತಾನು ನೆಕ್ಕಿ ಅದರದ್ದು ತಟ್ಟೆಯಲ್ಲಿರೋದೆಲ್ಲ ನೆಕ್ಕುತ್ತೆ. ಇದಕ್ಕೆ ರೋಷ ಬಂದುಬಿಟ್ಟು ಮನೆಗೆ ನೀನು ಬಾ ಅಂತ ಔತಣಕ್ಕೆ ಕರೆಯುತ್ತೆ. ಹೂಜಿ ಒಳಗಡೆ ಹೋಳಿಗೆ ಹಾಕಿಟ್ಟಿರುತ್ತೆ. ನರಿ ಏನು ಮಾಡೋದಕ್ಕೆ ಸಾಧ್ಯ? ಇದು ಉದ್ದವಾದ ಹೊಕ್ಕಿಂದ ಹೂಜಿ ಬಾಯಿ ಒಳಗೆ ಹಾಕಿ ಎಲ್ಲ ಹೋಳಿಗೆಯನ್ನು ತಿಂದು ಆಮೇಲೆ ಅದರದ್ದು ಹೋಳಿಗೆಯನ್ನು ತಿಂದು ಮುಯ್ಯಿಗೆ ಮುಯ್ಯಿ ಅಂತ ಮಾಡುತ್ತೆ ಅಂತ ಕಥೆ. ಆ ರೀತಿಯಲ್ಲಿ ನಾವು ಮಾಡಬೇಕಾದ್ದನ್ನೆಲ್ಲ ನೀವು ಬರೆದು ಬಿಟ್ಟರೆ ನಾವು ಮಾಡೋಕ್ಕೇನು ಉಳಿಯುತ್ತೆ? ಅದಕ್ಕೋಸ್ಕರ ಸ್ವಲ್ಪ ಅಕಾಮಿಡೇಷನ್ ಕೊಡಿ, ಸ್ಪೇಸ್ ಕೊಡಿ ಅಂತಂದರು. ಆಗ ನಾನು ಶರಪಂಜರ ಅನ್ನುವಂಥ ಪದವನ್ನು ಕಿತ್ತಾಕ್ತೆ. ಶುಕವಾಹನು ಶರಪಂಜರು ಶಾರಿಕನೇನೆ ಅಲ್ಲ, ಶುಕವಾಹನು ಶಾರಿಕನೇನೆ ಸುಕುಮಾರ ಪ್ರಣಯಿನಿ ಅಭಿಸಾರಿಕ ನೇನೆ ಅಂತ ಪ್ರಾವೇಶಿಕಿ ಧ್ರುವ ಥರ ಮಾಡಿದೆ. ಈಗಲೂ ನನ್ನ ಗುರುಗಳದನ್ನು ಹಾಡಿದ್ದಾರೆ. ಅದು ಶುಕವಾಹನು ಶಾರಿಕನೇನೆ ಅಂತಲೇ ಇದೆ ಹೊರತು ಶರಪಂಜರ ಇಲ್ಲ. ಶರಪಂಜರ ಬಿಟ್ಟು ಹಾಕಾಯಿತು. ಅಂದರೆ ಈ ರೀತಿಯಾಗಿ ಕಾವ್ಯ ಸ್ವಲ್ಪ ಕಡಿಮೆ ಮಾಡಿಕೊಳ್ಳದೆ ಇದ್ದರೆ ನರ್ತನಕ್ಕೆ ಅವಕಾಶ ಆಗೋದಿಲ್ಲ. ಸಂಗೀತ ಸಾಹಿತ್ಯ, ಸಾಹಿತ್ಯ ನೃತ್ಯಗಳ ದಾಂಪತ್ಯ ಆಗಬೇಕು ಅಂದರೆ ಒಂದಿಷ್ಟು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರಬೇಕು. ಕಳ್ಕೊಳ್ಳೋಕ್ಕೆ ಸಿದ್ಧ ಇಲ್ಲದೆ ಇದ್ದವರು ಮದುವೆ ಆಗಬಾರ್ದು. ಇದು ಅಲ್ಲಿರುವಂಥ ಸ್ವಾರಸ್ಯ. ಕಾಳಿದಾಸ ಬಲ್ಲ. ಹಾಗಾಗಿ ನರ್ತನಕ್ಕೆ ಬೇಕಾದ ಸಾಹಿತ್ಯ ಎಂಥದ್ದು, ಸಂಗೀತ ಎಂಥದ್ದು ಅದೆಲ್ಲವನ್ನೂ ತೋರ್ಪಡಿಸಿದ್ದಾನೆ. ಅಮೋಘವಾದ ಅಂತರ್ದೃಷ್ಟಿ ಆ ಮಹಾನುಭಾವನದು. ವಿದೂಷಕ ಹೇಳ್ತಾನೆ, ಭೋವಯಸ್ಯ ಚತುಷ್ಪದ ವಸ್ತುಕಂ ದ್ವಾರೀಕೃತ್ಯ ತ್ವಯಿ ಉಪಸ್ಥಾಪಿತ ಆತ್ಮ ತತ್ರ ಭವತ್ಯ. ಈ ಹಾಡಿನ ಮೂಲಕ, ಅಭಿನಯದ ಮೂಲಕ ಅವಳು ತನ್ನ ಸಂದರ್ಭವನ್ನೇ ನಿನ್ನ ಮುಂದೆ ನಿವೇದನೆ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅಂತ. ಆಮೇಲೆ ಇವನು ಕೂಡ ಅದು ಹಾಗೇ ಇರಬಹುದು ಅಂತ ಅಂದುಕೊಳ್ತಾನೆ. ಮುಗಿಯುತ್ತದೆ. ಮಾಲವಿಕೆ ಹಾಡು ಮುಗಿಸ್ಕೊಂಡು ಹೊರಡೋದಕ್ಕೆ ಆರಂಭ ಮಾಡ್ತಾಳೆ. ಆಗ ವಿದೂಷಕ ಅವಳನ್ನು ನಿಲ್ಲಿಸ್ಕೊಳ್ಬೇಕು ಅಂತ ನೋಡಿ ಮಾಡುವಂಥದ್ದು. ಭವತಿ ತಿಷ್ಠ ತುಮಪಿ ವಹ ವಿಸ್ಮೃತಃ ಕರ್ಮಭೇದ ತಂತಾವತ್ ಪ್ರಕ್ಷ್ಯಾಮಿ ಅಂತ. ನೀನು ಮಾಡಬೇಕಾದ್ರೊಳಗೊಂದು ಕ್ರಮ ತಪ್ಪದೆ ಅದನ್ನು ಕೇಳ್ತೀನಿ ಅಂತಾನೆ. ಗಣದಾಸನಿಗೆ ಹೆದರಿಕೆ, ಏನಾಗುತ್ತೋ ಅಂತ. ಏನು ಅಂತ ಕೇಳ್ತಾನೆ. ವತ್ಸೆ ಕ್ಷಣ ಮಾತ್ರ ಸ್ಥಿತ್ವ ಉಪದೇಶ ವಿಶುದ್ಧ ಯಾಸ್ಯಸಿ. ನಿಲ್ಲಮ್ಮ ಒಂದು ಕ್ಷಣ, ಏನು ತಪ್ಪಿದೆಯೋ ಅವ್ರು ಏನು ಹೇಳ್ತಾರೋ ಕೇಳಿಬಿಟ್ಟೆ ಹೋಗೋಣ, ಯಾವುದು ತಪ್ಪಿಲ್ಲದೆ ಮಾಡಿಕೊಳ್ಳೋಣ ಅಂತ. ಅವನು ಗೆಲ್ಲಬೇಕು ಅಂತ ಬೇರೆ ಅಪೇಕ್ಷೆ. ವಿದೂಷಕನಿಗೆ ಅವಳನ್ನು ಹೆಚ್ಚೊತ್ತು ನಿಲ್ಲಿಸಿ ರಾಜನಿಗೆ ತೋರಿಸಬೇಕು ಅಂತ ಅಪೇಕ್ಷೆ. ಅವಳಾಗ ಏನು ಅಂತ ಒಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಮತ್ತೊಂದು ಕೈಯನ್ನು ನೋಡಿ, ಒಂದು ಕೈಯನ್ನು ಸೊಂಟದ ಮೇಲೆ ಹೀಗೆ ಮಡಚಿ ಇಟ್ಕೊಳ್ತಾಳೆ, ಮತ್ತೊಂದು ಕೈಯನ್ನು ಇಳಿ ಬಿಡ್ತಾಳೆ. ದೋಲಹಸ್ತ ಅಂತ ಕರೀತಾರೆ. ಹೀಗೆ ಇಳಿ ಬಿಡ್ತಕ್ಕಂಥದ್ದು. ಹೀಗೆ ಮಾಡಿ ಆಗ ಮುಡ್ಕೊಂಡಿರ್ತಕ್ಕಂಥ ಹೂಗಳು ರಂಗಸ್ಥಳದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ನರ್ತನ ಮಾಡಿದ ಕಾರಣದಿಂದಾಗಿ. ಆ ಹೂಗಳನ್ನು ಒಂದು ಕಾಲಿನ ಬೆರಳುಗಳ ಮೂಲಕ ಹೊಸಕ್ತಾ ಇದ್ದಾಳೆ.
ಮೊನ್ನೆ ಉಪಾಧ್ಯಾಯರು ಈ ಪದ್ಯವನ್ನು ಓದಿದ್ರು. ವಾಮಂ ಸಂಧಿ ಸ್ಥಿಮಿತ ವಲಯಂ ನ್ಯಸ್ಯ ಹಸ್ತಂ ನಿತಂಬೆ ಕೃತ್ವಾ ಶ್ಯಾಮ ವಿಟಪ ಸದೃಶಂ ಸ್ರಸ್ತಮುಕ್ತಂ ದ್ವಿತೀಯಂ ಪಾದಾಂಗುಷ್ಠ ಲುಲಿತ ಕುಸುಮೆ ಕುಟ್ಟಿಮೆ ಪಾತಿತಾಕ್ಷಂ ನೃತ್ಯಾದಸ್ಯಾಹ ಸ್ಥಿತಿಮತಿತರಾಂ ಕಾಂತಮೃಜ್ವಾಯತಾರ್ಧಂ. ರಾಜ ಹೇಳ್ತಾನೆ, ಸರ್ವಾಸ್ವವಸ್ಥಾಸು ಚಾರುತಾ ಶೋಭಾಂತರಂ ಪುಷ್ಣಾತಿ. ಇವಳು ನಿಂತರು, ನಡೆದರು, ಕೂತರು, ಮಲಗಿದರು, ಕುಣಿದರು, ಅತ್ತರೂ ಚೆನ್ನಾಗಿದೆ ಅಂತ. ಅದು ನೋಡಿ, ವಲಯ ಮಿರಲ್ಕೆ ಸಂಚಲಿಸದೊಲ್ ಮಣಿಬಂಧದೆ ವಾಮಹಸ್ತಮಂ. ಬಳೆಗಳೆಲ್ಲ ಬಂದು ಮುಂಗೈ ಹತ್ತಿರ ಸೇರ್ಕೊಂಡ್ಬಿಟ್ಟಿವೆ, ಅಲ್ಲಾಡ್ತಾ ಇಲ್ಲ ಅಂತ. ಮುಂಗೈ ದುಂಡಿಗಿದೆ, ಆ ದುಂಡಿಗಿರುವ ಮುಂಗೈ ಹತ್ತಿರಕ್ಕೆ ಬಳೆಗಳೆಲ್ಲ ಬಂದು ಒತ್ತಕಟ್ಟಾಗಿ ಸೇರಿಕೊಂಡಿವೆ, ಸೊಂಟದ ಮೇಲೆ ಇದೆ, ಹಾಗಾಗಿ ಬಳೆ ಒತ್ತಟ್ಟಿಗೆ ಬಂದಿದೆ. ಇನ್ನು ಬೇರೊಂದು ಕೈ ಓಲಾಡ್ತಾ ಇದೆ. ಅದು ಹೇಗಿದೆ ಅಂತಂದರೆ ಪ್ರಿಯಂಗು ವೃಕ್ಷದ ಒಂದು ಸುಕುಮಾರವಾದ ಶಾಖೆ ಓಲಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮತ್ತೊಂದು ಹೆಜ್ಜೆಯಿಂದ ಬೆರಳುಗಳ ಮೂಲಕ ಅಲ್ಲಿದ್ದ ಹೂಗಳ ಮೇಲೆ ಅದನ್ನು ಹಾಕಿ ಒತ್ತುತ್ತಾ ಇದ್ದಾಳೆ. ಪಾಪ ಅವಳು ಸುಮ್ಮನೆ ನಿಂತ್ಕೊಳ್ಳೋದು ಕಷ್ಟ, ಏನಾದರೂ ಚೇಷ್ಟೆ ಮಾಡಬೇಕಾಗುತ್ತದೆ. ಪಾರ್ವತಿಯಂಥ ಪಾರ್ವತಿ ತನ್ನ ಮದುವೆಯ ಮಾತುಗಾರಿಕೆಯೆಲ್ಲ ನಡೀತಾ ಇದ್ದಾಗ, ನೆಗೋಸಿಯೇಷನ್ಸ್ ಆಫ್ ಮ್ಯಾರೇಜ್, ಪಾರ್ಶ್ವೇ ಪಿತುರಧೋಮುಖಿ ಲೀಲಾಪ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ ಅಂತ ಕಾಳಿದಾಸ ಹೇಳ್ತಾನಲ್ಲ. ಕೈಯಲ್ಲಿದ್ದಂಥ ಕಮಲದ ದಳಗಳನ್ನು ಎಣಿಸೋಕೆ ಆರಂಭ ಮಾಡಿದಳು ಅಂತ. ಎಷ್ಟು ಸುಕುಮಾರ ಮನೋಹರವಾದ ಚಿತ್ರಣವನ್ನು ಕೊಡ್ತಾಯಿದ್ದಾರೆ. ಏನೋ ಚಟುವಟಿಕೆ ಬೇಕಾಗುತ್ತದೆ, ಎಂಥದ್ದೋ ಮಾಡ್ತಾರೆ. ಕೀ ಬಂಚನ ಆಡಿಸ್ತಾ ಕೂತ್ಕೋತಾರೆ, ತಲೆಯಲ್ಲಿ ಕೈ ಹಾಕ್ತಾರೆ, ಸೆರಗನ್ನು ತಿರುಗಿಸ್ಕೋತಾರೆ. ಒಂದೊಂದು ರೀತಿಯಲ್ಲ, ಗಂಡಸರದು ಹೆಂಗಸರದು ಮಕ್ಕಳದು ಚೇಷ್ಟೆಗಳು. ಸಂದರ್ಭದಲ್ಲಿ ಸುಮ್ಮನೆ ನಿಂತ್ಕೊಳ್ಬೇಕು ಅಂದರೆ ಅದು ಎಲ್ಲರ ಫೋಕಸ್ ಆಫ್ ಅಟೆನ್ಷನ್ ಇದ್ದಾಗ ಹೇಗೇಗೋ ಇರುತ್ತೆ. ಹೇಳೋಕ್ಕಾಗ ನಾನು ಭಾಷಣ ಮಾಡ್ತಾ ಎಷ್ಟೆಷ್ಟು ವಿಕಾರವಾಗಿ ಕಾಣಿಸ್ತಾ ಇರ್ತೀನೋ ಅಂತ ನನಗೆ ಸದಾ ಚಿಂತೆ ಆಗ್ತಾ ಇರ್ತದೆ. ನನಗೆ ಗೊತ್ತು, ನನ್ನ ಕೈ ಕಾಲುಗಳು ಆಡಿಸುವಂಥದ್ದು ಜಾಸ್ತಿ. ಮತ್ತೆ ಹೆಗಲ ಮೇಲೆ ಕೈ ಹೋಗುತ್ತೆ, ಭುಜದ ಮೇಲೆ ಕೈ ಹೋಗುತ್ತೆ, ಕುತ್ತಿಗೆ ಹತ್ತಿರ ಒತ್ತುಕೊಳ್ಳೋದಾಗುತ್ತದೆ. ಈ ಥರದ್ದು ನಡೀತಾ ಇರುತ್ತೆ. ಮತ್ತೆ ತಲೆ ಹತ್ತಿರ ಹೋಗ್ತಾ ಇರುತ್ತೆ, ತಲೆ ಕೂದಲು ಇಲ್ಲದ ತಲೆ ಕೂದಲನ್ನು ಸವರ್ಕೊಳ್ಳೋದಾಗುತ್ತೆ. ಇವೆಲ್ಲ ನಡೀತಾ ಇರುತ್ತೆ, ಆಂಗಿಕ ವಿಕಾರಗಳು. ಆ ಥರದ್ದನ್ನು ಗಮನಿಸಿದ್ದಾನೆ. ಅವಳು ಏನು ಮಾಡಿದ್ರೂ ಅದು ವಿಕಾರವಾಗಿಲ್ಲ ಅನ್ನೋದು. ಕಾಂತಮೃಜ್ವಾಯತಾರ್ಧಂ. ಹಾಗಾಗಿ ಸ್ಥಳದಲ್ಲಿ ನಿಲ್ಲಿಸಿ ನಿತಂಬದೊಳ್ ಪ್ರೇಕ ಶಾಖೆಯವಲೊಪ್ಪುವ ಬೇರೆ ಕೈಯನ್ ಆಗಳಿಸಲೆ ಜಾರಿ ಬಿಟ್ಟು ಪದದಂಗುಟದಿಂದೆರೆದಿರ್ಪ ಕುಟ್ಟಿಮ ಸ್ಥಳದಲರಲ್ಲಿ ದೃಷ್ಟಿ ನೆಲೆ ರಮ್ಯಮಿದೀಕೆಯ ಭಂಗಿ ನಾಟ್ಯಕಂ ಅಂತ ಎಷ್ಟು ಸುಂದರವಾಗಿ ಕವಿ ವರ್ಣಿಸ್ತಾ ಇದ್ದಾನೆ. ಒಂದು ಭಂಗಿ, ಕ್ಯಾಶುವಲ್ ಪಾಶ್ಚರ್ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಆಮೇಲೆ ದೇವಿ ಕೇಳ್ತಾಳೆ, ಏನು ಗೌತಮನ ಮಾತುಗೂ ಬೆಲೆ ಕೊಡ್ಬೋದಾ ಅಂತ. ಅಂದರೆ ಬೆಲೆ ಕೊಡಬೇಕಾಗಿಲ್ಲ, ಕರ್ಕೊಂಡೋಗಿ ಗ್ರೀನ್ ರೂಮಿಗೆ ಮೊದಲು ಅಂತ. ಆಗ ಗಣದಾಸ ಹೇಳ್ತಾನೆ, ದೇವಿ ಮಾಮ ಇವಂ ದೇವಪ್ರತ್ಯಾತ್ ಸಂಭಾವ್ಯತೆ ಸೂಕ್ಷ್ಮದರ್ಶಿತ ಗೌತಮಸ್ಯ ಪಶ್ಯ ಮಂದೋಪ್ಯಮಂದತಾಮೇತಿ ಸಂಸರ್ಗೇಣ ವಿಪಶ್ಚಿತಃ ಪಂಕಚ್ಚಿದ ಫಲಸ್ಯೇವ ನಿಕಷೇಣ ಅವಿಲಂಪಯ. ಪೆದ್ದ ಕೂಡ ಬುದ್ಧಿವಂತರ ಸಾಹಚರ್ಯದಿಂದ ಬುದ್ಧಿವಂತ ಆಗ್ತಾನೆ. ಕಥಕ ಅನ್ನುವಂತಹ ಒಂದು ಬೀಜದ ಪುಡಿಯ ಸಂಘದಿಂದ ಕೊಚ್ಚೆ ನೀರು ತಿಳಿಯಾಗುತ್ತದೆ. ಹಾಗಾಗಿ ಇವನಲ್ಲಿ ಕೂಡ ಅದಾಗಿರುತ್ತದೆ ಅನ್ನುವ ಮಾತನ್ನು ಹೇಳ್ತಾನೆ. ಆಗ ವಿದೂಷಕ ಹೇಳ್ತಾನೆ, ಕೌಶಿಕಿಯನ್ನು ಮೊದಲು ಕೇಳಿ, ಅವಳು ಸರಿಯಾಗಿದೆಯಾ ಇಲ್ವಾ ಅಂಥೇಳಿ ಆಮೇಲೆ ನನ್ನ ಅಬ್ಸರ್ವೇಷನ್ ಹೇಳ್ತೀನಿ ಅಂತ. ಮತ್ತಷ್ಟು ಟೈಮ್ ಎಳೀತಾ ಇದ್ದಾನೆ. ಕೌಶಿಕಿಯನ್ನು ಕೇಳ್ತಾನೆ, ಭಗವತಿ ಯಥಾ ದೃಷ್ಟಂ ಅಭಿಧೀಯತಾಂ ಗುಣೋವಾ ದೋಷೋವಾ ಇತಿ ಹೇಳಿ ಅಂತ. ನೋಡಿ, ನಿಜವಾಗಿ ಜಡ್ಜಾದರೆ ತಕ್ಷಣ ಹೇಳಬಾರ್ದು, ಇನ್ನೊಂದನ್ನು ನೋಡೋವರೆಗೂ ನಾನೇನು ಹೇಳೋಲ್ಲ ಅಂತ. ಆದರೆ ಇಲ್ಲ, ಅದಲ್ವೇ ಅಲ್ವಲ್ಲ ಉದ್ದೇಶ. ಯಥಾದೃಷ್ಟಂ ಸರ್ವಂ ಅನವದ್ಯಂ, ನಾನು ನೋಡಿದಂತೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಅತ್ಯದ್ಭುತವಾದ ಪದ್ಯವನ್ನು ಕಾಳಿದಾಸ ಬರೆದಿದ್ದಾನೆ. ನಾಟ್ಯ ವೇದದ ಸಾರ ಸರ್ವಸ್ವವೇ ಇಲ್ಲಿದೆ. ಅಂಗೈರಂತರ್ನಿಹಿತ ವಚನೈ ಸೂಚಿತ ಸಮ್ಯಗರ್ಥ ಪಾದನ್ಯಾಸೋ ಲಯಮನುಗತಃ ತನ್ಮಯತ್ವಂ ರಸೇಶು ಶಾಖಾ ಯೋನಿರ್ಮೃದುರಭಿನಯ ತದ್ವಿಕಲ್ಪಾನುವೃತ್ತವು ಭಾವೋ ಭಾವಂ ನುದತಿ ವಿಷಯಾದ್ರಾಗಬಂಧ ಸಯೇವ. ಈ ಒಂದು ಪದ್ಯಕ್ಕೆ ಅಕ್ಷರ ಲಕ್ಷ ಅಲ್ಲ, ಅಕ್ಷರ ಕೋಟಿ ಕೊಡ್ಬೋದು. ಇಡೀ ನಾಟ್ಯ ಹೇಗಿರಬೇಕು ಅಂತ ಆಲ್ ಟೈಮ್ ರೆಕಾರ್ಡ್ ಇದು. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಸರಿಸಿ ತೋರಿಸಿದವರು ಅವರು ಮಹಾತಾಯಿ ಪದ್ಮಾ ಸುಬ್ರಹ್ಮಣ್ಯಂ. ಅಂಗೈರಂತರ್ನಿಹಿತ ವಚನೈ ಸೂಚಿತ ಸಮ್ಯಗರ್ಥ. ಒಂದೊಂದು ಅಂಗಗಳಿಂದಲೂ ಕೂಡ ಸಾಹಿತ್ಯದ ಅರ್ಥ ಸ್ವಾರಸ್ಯವನ್ನಷ್ಟನ್ನು ತೋರಿಸಿದ್ದಾರೆ ಅಂತ. ಈ ಪದ್ಯವನ್ನು ಇಟ್ಟುಕೊಂಡು ಪದ್ಮಾ ಸುಬ್ರಹ್ಮಣ್ಯವರ ಎಲ್ಲ ಡಾನ್ಸ್ನ ರೆಕಾರ್ಡಿಂಗ್ಗಳನ್ನು ಇಟ್ಟುಕೊಂಡು ನಾನು ಬೇಕಾದರೆ ಒಂದು ವಾರ ದಿವಸಕ್ಕೆ 3 ಗಂಟೆ ಥರ ಮಾತನಾಡಿ ತೋರಿಸಬಲ್ಲೆ ಈ ಶ್ಲೋಕಕ್ಕೆ ಎಷ್ಟು ಪ್ರಮಾಣಬದ್ಧವಾಗಿ ಅವರು ಮಾಡಿದ್ದಾರೆ ಅಂತ. ಆ ಮಟ್ಟದಲ್ಲಿ ಅವರದ್ದು ಕ್ವಾಲಿಟಿ ಇದೆ. ಒಂದೊಂದು ಅಂಗೋಪಾಂಗಗಳ ಚಲನವಲನದಲ್ಲೂ ಒಂದು ಕಣ್ಣು ಮಿಟುಕಿಸುವಿಕೆ, ಒಂದು ಗಲ್ಲದ ಆಡಿಸುವಿಕೆ, ಒಂದು ತುಟಿಯ ಸಂಚಾರ, ಒಂದು ಕೈಯ ಮಿಡುಕು, ಒಂದು ಕಾಲಿನ ರೇಚಕ, ಒಂದು ಕೊರಳಿನ ಕೊಂಕು, ಎಲ್ಲದರೊಳಗೂ ಕೂಡ ಆ ಸಾಹಿತ್ಯದ ಅರ್ಥ ಸ್ವಾರಸ್ಯಗಳು, ಧ್ವನಿ ಛಾಯೆಗಳನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಹಾಗೆ ಮಾಡ್ತಲೇ ಪಾದನ್ಯಾಸೋ ಲಯಮನುಗತಃ,
ಹೆಜ್ಜೆಯ ವಿನ್ಯಾಸ ಯಾವುದಿದೆ, ಹೆಜ್ಜೆಗಾರಿಕೆ ಅದು ಲಯಸೌಷ್ಠವದಿಂದ ಕೂಡಿದೆ ಅಂತ. ತಾಳ ಕುಟ್ತಾ ಇಲ್ಲ, ಲಯ ಇದೆ ಅಂತ. ಪಾದವನ್ನು ಮತ್ತೆ ಮತ್ತೆ ದಡ 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 ಅಂತ ಕುಟ್ತಾ ಇದ್ದರೆ ಒನಕೆ ತಟ್ಟದಂಗಿರುತ್ತೆ. ಹಾಗಲ್ಲ, ಲಯಸೌಷ್ಠವ ಬೇಕು. ಲಯ ಅಂತಂದರೆ ಲಿಯತೆ ಇತಿ ಲಯ, ಲೀಂಗ್ ಶ್ಲೇಷಣೆ ಅಂತ. ಆ ಎಮೋಷನ್ ಯಾವುದಿದೆ ಅದಕ್ಕೊಂದು ರಿದಮ್ ಅಂತೀವಲ್ಲ, ಅದರೊಂದು ಗತಿ, ಒಂದು ಸೌಷ್ಠವ ಇದೆ. ಆ ಗತಿ ಸಾಧಿಸಲ್ಪಡಬೇಕು. ಅಲ್ಲಿರ್ತಕ್ಕಂಥದ್ದು ಸುಕುಮಾರ ಗತಿಯೇ, ಉದ್ಧತ ಗತಿಯೇ, ಆ ಗತಿಗೆ ತಕ್ಕಂತೆ ಹೆಜ್ಜೆ ಇರಬೇಕು. ಮಂಟಪರು ಎಷ್ಟೋ ಯಕ್ಷಗಾನದ ಅಲ್ಲದೇ ಇರತಕ್ಕಂಥ ರಂಗಸ್ಥಳಗಳಲ್ಲಿ ತಮ್ಮ ನರ್ತನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಅಲ್ಲಿ ಹೆಜ್ಜೆ ಹಾಕೋಲ್ಲ, ನನಗದು ಗೊತ್ತಿಲ್ಲ, ನಾನು ಲಯ ಹಿಡಿತೀನಿ ಅಂತಾರೆ. ಲಯ ಮನುಗತಃ ಅನ್ನುವಂಥದ್ದು. ತನ್ಮಯತ್ವಂ ರಸೇಶು, ರಸ ಯಾವುದಿದ್ದರೆ ಅಲ್ಲಿ ತನ್ಮಯತ್ವ ಬೇಕು. ನಾನು ಕಲಾವಿದ, ಇವ್ರನ್ನ ಮೆಚ್ಚಿಸ್ತೀನಿ, ಇವ್ರ ಶಹಬಾಸ್ಗಿರಿ ಬೇಕು, ಇವ್ರ ಬೆಂತಟ್ಟಬೇಕು, ಅವು ಯಾವುದೂ ಇರಬಾರ್ದು. ಆ ಬೆಂತಟ್ಟೋದು, ಬೆರಣಿ ತಟ್ಟೋದು ಅಂಟಿಸ್ಕೊಂಡ್ರೆ ಸರ್ವನಾಶ ಕಲೆ ಇದು. ಹಾಗಲ್ಲ, ನಾನಲ್ಲ ಅನ್ನುವ ಭಾವದಿಂದ ಹೋಗಬೇಕಾಗುತ್ತದೆ. ಆ ತನ್ಮಯತ್ವ ಇದೆ. ಅದು ಒಂದು ರಸ ಅಲ್ಲ, ಎಲ್ಲ ರಸದಲ್ಲೂ. ಕೆಲವರಿಗೆ ಕೆಲವು ರಸದಲ್ಲಿ ಮಾತ್ರ ಸ್ಪೆಷಲೈಸೇಷನ್ ಇರುತ್ತೆ, ಮಿಕ್ಕದ್ರೊಳಗಲ್ಲ. ಯಾವುದನ್ನು ಕೊಟ್ಟರೂ ವರ್ಣಿಸ್ತೀನಿ, ಯಾವುದನ್ನು ಕೊಟ್ಟರೂ ಅಭಿನಯಿಸ್ತೀನಿ ಎನ್ನುವಂಥದ್ದು ಆಲ್ರೌಂಡರ್ ಆಗಿರಬೇಕು. ಪದ್ಮಾ ಸುಬ್ರಹ್ಮಣ್ಯಮರು ರಾವಣನಿಂದ ಮೊದಲುಗೊಂಡು ಹನುಮಂತನವರೆಗೆ, ವಿಭೀಷಣನಿಂದ ಮೊದಲುಗೊಂಡು ಲಕ್ಷ್ಮಣನವರೆಗೆ, ಸೀತೆಯಿಂದ ಮೊದಲುಗೊಂಡು ಮಂಥರೆಯವರೆಗೆ, ಶೂರ್ಪಣಕೆಯಿಂದ ಮೊದಲುಗೊಂಡು ಕೈಕೇಯಿಯವರೆಗೆ ಎಲ್ಲವನ್ನೂ ತಮ್ಮ ರಾಮಾಯಣ ಬ್ರಹ್ಮದಲ್ಲಿ ಮಾಡಿ ತೋರಿಸ್ತಾರೆ. ಶಾಖಾ ಯೋನಿ ಮೃದುರಭಿನಯ ಅಂತ. ಶಾಖಾ ಅಂತಂದರೆ ನೃತ್ಯಹಸ್ತಗಳು ಅಂತ. ಶಾಖಾತು ನೃತ್ಯಹಸ್ತಾನಾಂ ಯಾ ಮಾನಃ ಉಚಿತ ನರ್ತನಿ ಅಂತ. ನೃತ್ಯಹಸ್ತ ಅಂತಂದರೆ 30 ಉಂಟು, ಅಭಿನಯ ಹಸ್ತಗಳಿಗಿಂತ ಭಿನ್ನವಾದದ್ದು. ಚತುರಶ್ರ, ಸೂಚ್ಯಾಸ್ಯ ಮತ್ತು ವಲಿತ, ಲಲಿತ ಮೊದಲಾಗಿ ಬೇಕಾದಷ್ಟು ಉಂಟು. ಅಷ್ಟನ್ನು ಕೇಶಬಂಧ ಇರ್ಬೋದು, ನಿತಂಬ ಇರ್ಬೋದು, ಉಲ್ಬಣ ಇರ್ಬೋದು, ಅಲಪಲ್ಲವ ಇರ್ಬೋದು, ಈ ಎಲ್ಲ ಹಸ್ತಗಳು ಬರ್ತವೆ. ಅದು ಶಾಖ. ಅಂದರೆ ದೇಹವೇ ಒಂದು ವೃಕ್ಷವಾದರೆ ವೃಕ್ಷಕ್ಕಿರೋ ಕೊಂಬೆಗಳೆಂಬಂತೆ ಬರಬೇಕಾಗುತ್ತೆ. ಒಂದು ವ್ಯಾವರ್ತಿತ ಪರಿವರ್ತಿತ ಅನ್ನುವ 4 ಬಗೆಯ ಹಸ್ತಕರಣಗಳಿಂದಲೇ 30 ನೃತ್ಯ ಹಸ್ತಗಳನ್ನು ಉನ್ಮೀಲನ ಮಾಡೋಕ್ಕೆ ಸಾಧ್ಯ ಅಂತ ಪದ್ಮಸುಬ್ರಹ್ಮಣ್ಯಮರು ಮಾಡಿ ತೋರಿಸಿದ್ದನ್ನು ನೋಡಿದ್ದೀನಿ. ನಿಜವಾಗಿ ಹೇಳ್ತೀನಿ, ಅದು ನೋಡೋಕ್ಕೆ ಭಾಗ್ಯ ಇರಬೇಕು. ಶಾಸ್ತ್ರವನ್ನು ಆ ಮಟ್ಟಕ್ಕೆ ಸಿದ್ಧಿ ಮಾಡಿಕೊಂಡಿದ್ದು ಅಂದರೆ, ವೇದಾಂತ ಶಾಸ್ತ್ರವನ್ನು ಶಂಕರರು ಸಿದ್ಧಿ ಮಾಡಿಕೊಂಡಿದ್ದರು, ಅಲಂಕಾರ ಶಾಸ್ತ್ರವನ್ನು ಆನಂದವರ್ಧನ ಸಿದ್ಧಿ ಮಾಡಿಕೊಂಡಿದ್ದ, ಛಂದಶಾಸ್ತ್ರವನ್ನು ಸೇಡಿಯಾಪು ಸಿದ್ಧಿ ಮಾಡಿಕೊಂಡಿದ್ದರು, ಭೌತಶಾಸ್ತ್ರವನ್ನು ಒಬ್ಬ ನ್ಯೂಟನ್ನು, ಒಬ್ಬ ಐನ್ಸ್ಟೀನ್ ಸಿದ್ಧಿ ಮಾಡಿಕೊಂಡಿದ್ದು ಅಂದರೆ ಪದ್ಮಾ ಸುಬ್ರಹ್ಮಣ್ಯಂ ಸಿದ್ಧಿನೂ ಅದೇ ಥರವೇ. ನೃತ್ಯಕ್ಕೆ ಏನಾದರೂ ನೊಬೆಲ್ ಪ್ರೈಸ್ ಇದ್ದರೆ ಒಂದು 6 ನೊಬೆಲ್ ಪ್ರೈಸ್ ಆಕೆಗೆ ಬರಬೇಕು. ಆ ಮಟ್ಟದ್ದು ಒಬ್ಬ ಶಾಸ್ತ್ರಕಾರ ಭರತ ಮುನಿಯ ಸ್ಥಿತಿಯಲ್ಲಿ ನಿಂತು ಹೇಳ್ತಕ್ಕಂಥದ್ದು, ಅದು ಲೋಕೋತ್ಕೃಷ್ಟವಾದದ್ದು, ಅಲೌಕಿಕವಾದದ್ದು ಅಂತ ಅನಿಸುತ್ತದೆ. ಶಾಖಾ ಅಂದರೆ ಅದು ಅಂತ. ನನಗೆ ಇವುಗಳನ್ನು ಅರ್ಥ ಮಾಡಿಸಿದ್ದೇ ಆ ಮಹಾನುಭಾವರು ಪದ್ಮಾ ಸುಬ್ರಹ್ಮಣ್ಯಂ. ಶಾಖಾ ಯೋನಿ ಅಂತಂದರೆ ಕಾರಣ ಯಾವುದು, ಕಾರ್ಯಕಾರಣ ಸಂಬಂಧದ ವಿಭಾವ ಸಾಮಗ್ರಿ ಅದು. ಮತ್ತು ಅಭಿನಯ ಮೃದುವಾದದ್ದು ಅಂತ. ಅಂದರೆ ಒಂದು ಜೆಂಟಲ್ ಪ್ಯಾಟಿಂಗ್ ಆಫ್ ದಿ ಐಸ್, ಒಂದು ಮೆಲ್ಲಗೆ ಕಣ್ರೆಪ್ಪೆ ಮಿಟಕಿಸುವುದು ಕೂಡ ಸ್ಪಷ್ಟವಾಗಿ ದೂರದವ್ರಿಗೆ ಕಾಣಿಸ್ಬೇಕು. ಒಂದು ಸಣ್ಣದಾಗಿ ತುಟಿ ಅರಳಿಸಿದ್ದು ಕೂಡ ಅವ್ರಿಗೆ ಕಾಣಿಸ್ಬೇಕು. ಅಂದರೆ ಹವೆವರ್ ಸಟಲ್ ಮೇ ಬಿ ದ ಮೂವ್ಮೆಂಟ್, ಬಟ್ ಇಟ್ ಶುಡ್ ಬಿ ಪರ್ಫೆಕ್ಟ್ ಆ್ಯಂಡ್ ಪ್ರಿಸೈಸ್, ಫುಲ್ ಆಫ್ ಕಾನ್ಫಿಡೆನ್ಸ್. ಎಷ್ಟೋ ಬಾರಿ ಕಾನ್ಫಿಡೆನ್ಸ್ ಇಲ್ಲದೆ ಎಷ್ಟು ಹಲ್ಲಿಗಿಂಜಿದ್ರೂ ಏನೂ ಗೊತ್ತಾಗೋಲ್ಲ. ಇದು ಹೀಗೆ ಇದನ್ನು ಮಾಡೋದಕ್ಕೆ ಅನ್ನುವಂಥದ್ದು ಸ್ವರದಲ್ಲಿ ಆ ಪ್ರಿಸಿಷನ್ ಬೇಕು. ನಮ್ಮ ಎಷ್ಟೋ ಜನ ಶಾಸ್ತ್ರೀಯ ಸಂಗೀತಗಾರರಿಗೆ ಇಲ್ಲ. ಸಿನಿಮಾದಲ್ಲಿ ಹಾಡ್ತಾ ಇದ್ದವರು ಒಬ್ಬ ಎಸ್ ಜಾನಕಿಗೆ, ಒಬ್ಬ ಪಿ ಲೀಲಾಗೆ, ಪಿ ಸುಶೀಲಾಗೆ ಕಾಣಿಸುತ್ತದೆ. ಆ ಸ್ವರ ಅಂದರೆ ಸ್ವರ, ಕಾಕಲ್ ನಿಷಾದ ಅಂದರೆ ಕಾಕಲ್ ನಿಷಾದ, ಶುದ್ಧ ರಿಷಭ ಅಂದರೆ ಶುದ್ಧ ರಿಷಭ, ಸಾಧಾರಣ ಗಾಂಧಾರ ಅಂದರೆ ಸಾಧಾರಣ ಗಾಂಧಾರ. ಅಲ್ಲಿಗೆ ಹೋಗಿ ಠಕ್ ಅಂತ ಮುಟ್ಟಿರುತ್ತೆ, ಬಾಣ ಬಿಟ್ಟಂತೆ ಮುಟ್ಟಿರುತ್ತೆ. ಅದು ಬೇಕು. ಅಂದರೆ ಸ್ಪೆಸಿಫಿಸಿಟಿ ಅಂತೀವಲ್ಲ, ನಿರ್ದಿಷ್ಟತೆ, ನಿರ್ದುಷ್ಟತೆ, ಅದು ತುಂಬ ಬೇಕಾದದ್ದು. ಅದನ್ನು ಹೇಳ್ತಾ ಇದ್ದಾಳೆ. ಮೃದುವಾಗಿದ್ದರೂ ಪರಿಣಾಮಕಾರಿಯಾಗಿರಬೇಕು. ರೇಷ್ಮೆ ಎಳೆ ಮೃದುವಾಗಿದ್ದರೂ ಗಟ್ಟಿಯಾಗಿರ್ತದಲ್ಲ, ಆ ತರಹ. ತದ್ವಿಕಲ್ಪಾನುವೃತ್ತವು ಅಂದರೆ ಬೇರೆ ಬೇರೆ ಭಾವನೆಗಳ, ಬೇರೆ ಬೇರೆ ವ್ಯಭಿಚಾರಿ ಭಾವಗಳ ವೈಕಲ್ಪಿಕತೆ ಅಂತಿರುತ್ತಲ್ಲ, ಆಲ್ಟರ್ನೇಟಿವ್ ಆಗಿ ಚೇಂಜ್ ಆಗ್ತಾ ಹೋಗ್ತಕ್ಕಂಥದ್ದು, ಅದೆಲ್ಲ ಕೂಡ ಸೇರಿ ಭಾವೋ ಭಾವಂ ನುದತಿ. ಒಂದು ಭಾವ ಮತ್ತೊಂದು ಭಾವವನ್ನು ತಳ್ಳಿಕೊಂಡು ಬರ್ತಾ ಇದೆ, ಕಟ್ಟಾಗಿ ಬರ್ತಾ ಇಲ್ಲ. ವರ್ಣ ಅಂತ ಅನ್ನೋದೊಂದು ಮಾಡ್ತಾರೆ, ದೆವ್ವಗುಣಿತ ಅದು. ಇಟ್ ಹ್ಯಾಸ್ ಟು ಬಿ ಬರ್ಂಟ್ ಆ್ಯಂಡ್ ಬರೀಡ್ ಅಂತ ಅನೇಕ ಬಾರಿ ಹೇಳಿದ್ದೀನಿ. ಕಾರಣ ಇಷ್ಟೇ, ನೃತ್ಯ ಬೇರೆ, ಅಭಿನಯ ಬೇರೆ, ಅಲ್ಲಿ ತುಂಡು ಇಲ್ಲಿ ತುಂಡು. ಅದು ಒಂಥರ ಮೊಸರಾಗಿರೋದಿಲ್ಲ, ಮಜ್ಜಿಗೆ ಆಗಿರೋದಿಲ್ಲ. ಹುಳಿ ಮೊಸರು ಒಂದು ಬಾಟ್ಲಲ್ಲಿ ಇಟ್ಬಿಡಿ, ಅದು ಮೇಲೆ ತೇಲುತ್ತೆ, ಹೆಣ ತೇಲದಂಗೆ ನೀರು. ಆ ತರಹ ಇರುತ್ತದೆ ಇದು. ನೃತ್ಯವೇ ಬೇರೆ, ಅದು ಅಭಿನಯವೇ ಬೇರೆ ಅಂತಿರುತ್ತದೆ.
ಜಾಮೂನ್ ಮಾಡ್ತಾರೆ, ಒಳಗಡೆಗೆ ಒಂದು ಜಲ್ಲಿಕಲ್ಲಿಟ್ಟಂತೆ ಗರ್ಭ ಕೂಡಿರುತ್ತೆ, ಅದು ಬೆಂದೇ ಇರೋದಿಲ್ಲ, ಸರಿಯಾಗಿ ಇರೋದಿಲ್ಲ, ಅದರೊಳಗೆ ಸಕ್ಕರೆ ಪಾಕ ಇಳಿಯೋಕ್ಕೆ ಸಾಧ್ಯ ಇಲ್ಲ, ಪಾಪಿಗಳ ಮನಸ್ಸಿಗೆ ಪರಮಾತ್ಮ ಬಂದು ಸೇರೋಲ್ವಲ್ಲ ಆ ಥರ ಆಗಿಬಿಟ್ಟಿರುತ್ತೆ. ಜಾಮೂನ್ ಒಳಗಡೆಗೆ ಒಂದು ಗಜ್ಜಿಕಾಯಿ ಇಟ್ಟಂತೆ, ಒಂದು ನೆಲ್ಲಿಕಾಯಿ ಇಟ್ಟಂತೆ ಆ ಥರ ಇರುತ್ತದೆ, ಅಸಹ್ಯಕಾರಿ ಆದದ್ದು. ಅದು ಒಳ್ಳೆಯ ಕೈಯಲ್ಲ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹಾಗಿರಬಾರ್ದು, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದರ ಹದ ಎಂಥದ್ದು ಏನು ಅಂತಕ್ಕಂಥದ್ದು. ತೇಂಗುಳಲ್ಲಿ ಮಾಡಿದ್ರೆ ಒಳಗಡೆ ಟೊಳ್ಳಿರಬೇಕು, ತೇನ್ ಕೊಳಲಿದ್ದಂಗೆ ಇರಬೇಕು, ಮಡಿಕೋಲಿದ್ದಂಗೆ ಇದ್ದರೆ ಏನು ಪ್ರಯೋಜನ? ಹಾಗೆ ಆ ಥರ ಇರಬೇಕು, ಆ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಬೇಕು, ಅದು ಲಘುವಾಗಿ ಆಗಬೇಕು. ಒಂದು ಅರಳಸಂಡಿಗೆ ಮುಷ್ಟಿ ಅಮುಕಿ ಇಟ್ಟರೆ ಅದು ಪಿಂಡ ಇಟ್ಟಂತೆ ಇರುತ್ತೆ, ಹೂವಿನ ಥರ ಇಡಬೇಕು, ಎಣ್ಣೆಯಲ್ಲಿ ಹಾಕದೆ ಒಳಗಿನವರೆಗೂ ಅದು ಹಾಗೆ ಹೋಗಿರಬೇಕು, ಎಲ್ಲೂ ಕೂಡ ಕಚಕ್ಕಂತ ಕಡಿಯೋ ಥರ ಆಗಬಾರ್ದು, ಆ ರೀತಿ ಇರಬೇಕು. ಆ ಒಂದು ಪಾರಿಶುದ್ಧ್ಯ ಅನ್ನೋದು ಯಾವ ಕಲೆಯಲ್ಲಿ, ಜೀವನದ ಯಾವ ಮುಖದಲ್ಲಿ ಇರುತ್ತೆ, ಬದುಕಿನಲ್ಲಿ ಇರಬೇಕು, ಅದಿಲ್ಲದೇ ಬರೋಲ್ಲ. ಅಂದರೆ ಒಂದಾದ ಮೇಲೆ ಒಂದು ನ್ಯಾಚುರಲ್ ಕೋರ್ಸ್ ಆಗಿ ಬರುವಂಥದ್ದು. ಭಾವಂ ನುದತಿ ವಿಷಯಾತ್ ರಾಗಬಂಧ ಸಯೇವ. ಆದರೆ ಆ ರಾಗ, ಆ ಟೋಟಲ್ ಎಮೋಷನ್, ಆ ಮ್ಯೂಸಿಕಲ್ ಕಂಟಿನ್ಯೂಟಿ ಅದು ಒಂದೇ ಆಗಿರುವಂಥದ್ದು ಅಂತ. ಇದು ಇಂಥ ಅದ್ಭುತವಾದ ಆದರ್ಶವನ್ನು ಹೇಳ್ತಾ ಇದ್ದಾನೆ ಶಾಸ್ತ್ರಕಾರನಾಗಿ ಕವಿ, ಹೇಳ್ತಾ ಇದ್ದಾನೆ. ಕಾವ್ಯದಲ್ಲಿ ಇಂಥ ಶಾಸ್ತ್ರವನ್ನು ತಂದಿದ್ದಾನೆ. ಇದು ಅರ್ಥ ಮಾಡಿಕೊಂಡವರು ಎಷ್ಟು ಜನ ನಿಜವಾಗಲೂ ನೋಡಿದಾಗ ಅನಿಸುತ್ತದೆ, ಕಾಳಿದಾಸ ಇಂಥ ದಿವ್ಯದರ್ಶಿ. ಇದನ್ನು ಮುಂದಿನವರು ಯಾರು, ನಾಟ್ಯಶಾಸ್ತ್ರದ ಬಗ್ಗೆ ಬೇಕಾದಷ್ಟು ಗ್ರಂಥಗಳು ಬಂದವು, ಒಬ್ಬರೂ ಇದನ್ನು ಈ ಮಟ್ಟದಲ್ಲಿ ವಿವರಿಸಲಿಲ್ಲ. ಅಂದರೆ ಮಹಾಶಾಸ್ತ್ರಕಾರರು ರಾಶಿ ಗ್ರಂಥಗಳಿಂದ ಮಾಡದೇ ಇರೋದನ್ನು ಮಹಾಕವಿ ವ್ಯುತ್ಪನ್ನನಾಗಿದ್ದರೆ ಆ್ಯನ್ ಎರುಡೈಟ್ ಕಾನ್ಷಿಯಸ್ ಆರ್ಟಿಸ್ಟ್ ಮಾಡಿ ತೋರಿಸ್ಬಿಡ್ತಾನೆ. ಭೈರಪ್ಪನವರ ಗೈಡ್ ಜಾವಡೇಕರ್ ಅಂತ ಇದ್ದರು. ಅವರು ಒಂದು ಕಡೆ ಹೇಳ್ತಾರೆ, ಆ ಮಾತು ಭಿತ್ತಿಯಲ್ಲಿ ಬರ್ತದೆ, ಶಂಕರಾಚಾರ್ಯರಿಗಿಂತ ಚೆನ್ನಾಗಿ ಕಾಳಿದಾಸ ಅದ್ವೈತವನ್ನು ತನ್ನ ಕಾವ್ಯದಲ್ಲಿ ತೋರಿಸಿದ್ದಾನಲ್ವ ಅಂತ. ಹೌದು ಅಂತ ಅನಿಸುತ್ತದೆ. ಅಂದರೆ ವಿಶ್ವಪ್ರೀತಿ ಅಲ್ವಾ ಅದ್ವೈತ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಹೀಗೆ ತೋರ್ಪಡಿಸ್ತಾನೆ. ಅದು ಬಹಳ ಮುಖ್ಯವಾಗಿ ಬರ್ತದೆ. ಭೈರಪ್ಪನವರು ತಮ್ಮ ಆವರಣ ಕಾದಂಬರಿಯಲ್ಲಿ ದೇವಗಡದ ರಾಜಕುಮಾರ ಖ್ವಾಜಾ ಜಹಾನ್ ಅಂತ ಮುಂದೆ ಅವನ ಹೆಸರಾಗುತ್ತೆ. ಅವನ ರಾಜಕುಮಾರನ ಒರಿಜಿನಲ್ ಹೆಸರೇನು ಅಂತ ಕಾವ್ಯದಲ್ಲಿ ಹೇಳೋಲ್ಲ, ಬಹಳ ಧ್ವನಿಪೂರ್ಣವಾಗಿ ಆ ಮಿಸ್ಸಿಂಗು. ಹೇಗೆ ಇಲ್ಲಿ ಇರಾವತಿನ ಯಾವಳ ಡಾನ್ಸರು ಅಂತ ಮಿಸ್ಸಿಂಗು, ಶಕುಂತಲೆ ಲವ್ ಲೆಟರ್ ಮಿಸ್ಸಿಂಗ್ ಇದೆಯಲ್ಲ ಆ ಥರ ಅವನನ್ನು ನಪುಂಸಕನನ್ನಾಗಿ ಮಾಡುವ ಒಂದು ಭಾಗ ಬರುತ್ತದೆ. ಅದನ್ನು ಓದಿದ ನನ್ನ ಸ್ನೇಹಿತ ಸಂದೀಪ್ ಹೇಳಿದ್ದ, ನಾನು ಅದರ ಬಗ್ಗೆ ಪ್ರೊಫೆಸರ್ ಲಾಲ್ ಅವರು ಬರೆದಂತಹ ಗ್ರಂಥ ಓದಿದ್ದೀನಿ. 40,000ಕ್ಕೂ ಹೆಚ್ಚು ಜನರನ್ನು ಹಾಗೆ ನಪುಂಸಕರನ್ನಾಗಿ ಮಾಡಿದ್ರು ಆ ಕಾಲದಲ್ಲಿ, ಒಂದು ಪೀರಿಯಡ್ನಲ್ಲಿ ಮೊಘಲರು ಅಂತೆಲ್ಲ ಬರುತ್ತೆ, ಒಂದೇ ವರ್ಷದಲ್ಲಿ ಹಿಂಗೆ ಮಾಡಿದ್ದು ಅಂತ. ಆ ಇತಿಹಾಸದ ಆ ಗ್ರಂಥದ ಪುಟಗಳನ್ನು ಓದುವಾಗ ಆಗದೇ ಇದ್ದ ನೋವು, 40,000 ಜನರ ನೋವು ಇವರು ಒಬ್ಬನ ನೋವಲ್ಲೇ ತೋರಿಸಿದ್ದಾರೆ ಅಂತ. ದಟ್ಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟ್ ಆ್ಯಂಡ್ ಹಿಸ್ಟ್ರಿ. ಭೈರಪ್ಪನವ್ರು ಹಾಗೆ ಮಾಡಿದ್ದಾರೆ ಅಂತ. ನಾನು ಆಮೇಲೆ ಲಾಲ್ ಪುಸ್ತಕನ ತೆಗೆದು ಓದಿದೆ. ಆಮೇಲೆ ಅನ್ನಿಸ್ತು ಹೌದು ಅಂತ. ನನ್ನ ಇನ್ನೊಬ್ಬ ತರುಣ ಮಿತ್ರ ಅದನ್ನು ಭಾಗವನ್ನು ಓದ್ತಾ ನನಗೇ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆಯಾ ಅನ್ನೋಷ್ಟು ಭಯ ಆಗಿ ಮುಚ್ಚಿಟ್ಟೆ ಅಂತಂದಿದ್ದ. ಈ ಮಟ್ಟಕ್ಕೆ ಇರಬೇಕು ಕಲೆ ಅಂದರೆ, ಜುಮುಗುಟ್ಟಿಸೋ ಮಟ್ಟಕ್ಕೆ ತಂದು ಕೊಡಬೇಕು. ಹಾಗಿಲ್ಲದೆ ಇದ್ದರೆ ಅದು ಕಲೆ ಅಲ್ಲ, ಆಳಕ್ಕೆ ಇಳಿಬೇಕು, ಆ ಇಂಟೆನ್ಸಿಟಿ ಇರಬೇಕು, ತೀವ್ರತೆ ಇರಬೇಕು. ತೀವ್ರತೆ ಇದ್ದವರಿಗೆ ಭಗವಂತ ಒಲಿಯೋದು. ಅದು ಬರುತ್ತಲ್ಲ ಕಥಾ ಸಿರಸಾಗರದಲ್ಲಿ, ಅವನೋ ಒಬ್ಬ ಕಾಪಾಲಿಕ ಆಹುತಿ ಹಾಕ್ತಾನೇ ಇದ್ದಂತೆ 12 ವರ್ಷದಿಂದ ಕಾಳಿಕೆಗೆ, ಒಲಿಲೇ ಇಲ್ಲ ದೇವಿ. ಯಾವನೊಬ್ಬ ರಾಜ ಬಂದ, ಏನು ಮಾಡ್ತಾ ಇದ್ದೀರಿಂದ? ದೇವಿ ಸಾಕ್ಷಾತ್ಕಾರಕ್ಕೆ ಅಂತ, ನಾನು ಒಮ್ಮೆ ಆಹುತಿ ಕೊಡ್ತೀನಿ ಅಂತ ತಗೋಂತ ಊಟ ಕೊಟ್ಟರು. ಆಹುತಿ ಹಾಕಿದ ತಕ್ಷಣ ದೇವಿ ಎದ್ದು ಬಂದಳು. ಏನಿದು ನೀನು ಮಾತ್ರ ಬಂದುಬಿಟ್ಟಿಯಲ್ಲ, ನನಗೆ ಇಷ್ಟು ವರ್ಷ ಆಹುತಿ ಕೊಟ್ಟರು ಬರಲಿಲ್ಲ ಅಂತ ದೇವಿಯನ್ನು ಇವನು ಕೇಳ್ತಾನೆ ಕಾಪಾಲಿಕ. ಅವನು ತೀವ್ರತೆಯಿಂದ ಕೊಟ್ಟ ಅದಕ್ಕೋಸ್ಕರ ಅಂತ. ಏನು ತೀವ್ರತೆ? ಈ ಆಹುತಿಗೆ ನೀನು ಸಾಕ್ಷಾತ್ಕರಿಸದೇ ಇದ್ದರೆ 2ನೇ ಆಹುತಿ ಅಂದರೆ ನನ್ನ ತಲೆ ಅಂತ ಅಂದುಕೊಂಡು ಹಾಕಿದ. ನೀನು ಒಂದು ಆಹುತಿ ಆದಮೇಲೆ ಇನ್ನೊಂದು ಸೌಟು ತುಪ್ಪ ಅಂತ ಯಾವನೋ ತಂದು ಕೊಡ್ತಾನೆ, ನಿನ್ನ ಹಾಕ್ತೀಯ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ನಾನು ಯಾಕೆ ಆಗಲಿ, ಬೆಂಕಿಗೆ ಹೋಗಲಿ ತುಪ್ಪ ಅಂತ ಕೂತಿರ್ತೀನಿ ಅಂತಂದ್ಲು ಕಾಳಿಕೆ. ಹೀಗಾಗಿ ಪೊಳ್ಳಾಗಿ ಸುಳ್ಳಾಗಿ ಸೂಪರ್ಫಿಷಿಯಲ್ಲಾಗಿ ಬದುಕೋದ್ರೊಳಗೆ ಅರ್ಥ ಇಲ್ಲ. ಸತ್ತು ಹೋಗ್ಬಿಡಬೇಕು ಅಂತ ಬದುಕಬೇಕು. ಈ ಕ್ಷಣವೇ ಸಾವು ಬರುತ್ತೆ ಅನ್ನೋ ಉತ್ಕಟತೆಯಿಂದ ಬದುಕಬೇಕು. ಮತ್ತೆ ಮಂಟಪರದೇ ನೆನಪಾಗುತ್ತದೆ. ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ರಂಗಸ್ಥಳದಲ್ಲಿ ಹೋದ ಮೇಲೆ ನಾನು ಬರೋಲ್ಲ, ಹಿಂದೆ ಸತ್ತೋಗ್ತೀನಿ, ಇದು ನನ್ನ ಕೊನೆಯ ಕ್ಷಣ ಅಂತಂದುಕೊಂಡು ಕುಣಿತೀನಿ ಅಂತಂದರು. ನಾಳೆಗೆ ನಾನು ಇಟ್ಕೋತೀನಿ, ನಾಡೋದಕ್ಕೆ ಇಟ್ಕೋತೀನಿ. ಪರಿಣಾಮ ಆಗುತ್ತೋ ಬಿಡುತ್ತೋ, ಪ್ರತಿಯೊಂದು ಅವಧಾನದಲ್ಲಿಯೂ ಭಾಷಣದಲ್ಲಿಯೂ ನಾನು ಅದೇ ಇಟ್ಕೊಳ್ತಕ್ಕಂಥದ್ದು.
ಇನ್ನು ಮುಂದಿನ ಕ್ಷಣ ನನಗಿಲ್ಲ. ಈ ಹೊತ್ತು ಹೇಳಬೇಕಾದದ್ದು ಆ ಇಂಟೆನ್ಸಿಟಿಯಲ್ಲಿ ಬದುಕಿಬಿಡಬೇಕು. ಒನ್ ಹ್ಯಾಸ್ ಟು ಬರ್ನ್ಔಟ್ ಅಂತ ಇರಬೇಕು. ಹಾಗಲ್ಲದೆ ಮ್ಯಾನಿಪುಲೇಟ್ ಮಾಡ್ಕೊಳ್ತೀನಿ, ಅಲ್ಲಿಗೆ ನಾನು ರೆಕರಿಂಗ್ ಡೆಪಾಸಿಟ್ ಹಾಕ್ತೀನಿ, ಫಿಕ್ಸೆಡ್ ಡಿಪಾಸಿಟ್ ಹಾಕ್ತೀನಿ, ರೆನ್ಯೂವಲ್ ಮಾಡ್ತೀನಿ, ಆರ್ ಡಿ ಹಾಕ್ತೀನಿ, ಪಾರ್ಡಿ ಹಾಕ್ತೀನಿ ಅಂದರೆ ಏನೂ ಇಲ್ಲ, ಪರಿಣಾಮ ಆಗೋದಿಲ್ಲ. ಆ ತೀವ್ರತೆಯ ಅರ್ಪಣೆ ಇರಬೇಕು. ಪೂಜೆ ಅಂದರೆ ಅದು, ಭಕ್ತಿ ಅಂದರೆ ಅದು, ಇನ್ಯಾವುದು ಭಕ್ತಿ? ಅದನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಕವಿ, ಅತ್ಯದ್ಭುತವಾಗಿ ತೋರ್ಪಡಿಸ್ತಾ ಇದ್ದಾನೆ. ಆಮೇಲೆ ರಾಜ ಗಣದಾಸನಿಗೆ ಹೇಳ್ತಾನೆ, ವಯಂ ಸ್ವಪಕ್ಷ ಶಿಥಿಲಾಭಿಮಾನ ಸಮೃದ್ಧ, ನಮ್ಮ ಪಕ್ಷದ ಬಗ್ಗೆ ನಮಗೆ ಅಭಿಮಾನ ಸಡ್ಲ ಆಗ್ಬಿಡ್ತು ಅಂತ. ಗಣದಾಸನಿಗೆ ಸಂತೋಷ ಆಗುತ್ತೆ. ಅರ್ಧ್ಯನರ್ತಯಿತಾಸ್ಮಿ, ಇವತ್ತು ನಾನು ನಾಟ್ಯಾಚಾರ್ಯ ಆದೆ. ಉಪದೇಶಂ ವಿದುಶುದ್ಧಂ ಸಂತಸ್ತಮುಪದೇಶಿನಃ ಶ್ಯಾಮಾಯತೆ ನ ಯುಷ್ಮಾಸು ಯಕ್ಕಾಂಚನಂ ಇವಾಗ್ದಿಶು ಅಂತಂತಾನೆ. ಅನಲದೆ ಕನಕದವೋಲ್ ಬೋಧನೆಯದು ಸಂಶುದ್ಧಮೆನಿಸಿ ರಾಜಿಸೆ ಬುಧರೊಳ್ ಅನುವಿಂ ಶಿಕ್ಷಕನ ಬೋಧನೆಯಂ ನಿರ್ದಿಷ್ಟಮೆಂದು ತಿಳಿವರು ವಿದುಷರಂತ. ತಂ ಸಂತಶ್ರೋತು ಮರ್ಹಂತಿ ಸದ ಸದ್ವ್ಯಕ್ತಿ ಹೇತವ ಹೇಮ್ನ ಸಂಲಕ್ಷತೆ ಯಜ್ಞೌ ವಿಶುದ್ಧಿಶ್ಯಾಮಿ ಕಾಪಿವ. ರಘುವಂಶದ ಮೊದಲನೇ ಸರ್ಗದ 10ನೇ ಶ್ಲೋಕವೋ ಏನೋ ಹೇಳ್ತಾ ಇದ್ದಾನೆ ಕಾಳಿದಾಸ. ಬೆಂಕಿಯಲ್ಲಿ ಹಾಕಿದ್ರೇ ಬಂಗಾರ ಶುದ್ಧವಾ ಕೊಟ್ಟಿಯ ಅಂತ ಗೊತ್ತಾಗೋದು. ಹಾಗೆ ನನ್ನ ಉಪದೇಶ ತಿಳಿತಕ್ಕಂಥದ್ದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಮೆಚ್ಚಿದ್ರಾ ಇಲ್ವಾ ಅನ್ನೋದರ ಮೇಲೆ. ಅದನ್ನೇ ಹೇಳ್ತಾ ಇದ್ದಾನೆ. ಆಪರಿತೋಷಾತ್ ವಿದುಷಾಂ ನ ಸಾಧುಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯ ಪ್ರತ್ಯಂ ಚೇತಃ ಅಂತ ಶಾಕುಂತಲದ ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ವಿದ್ವದ್ ರಸಿಕರು ಮೆಚ್ಚಿದರೆ ಮಾತ್ರ ಮೆಚ್ಚಿದಂತೆ. ಸುಮ್ಮನೆ ಯಾರ್ಯಾರೋ ಅಂಧೀಭೂಯ ಗುಣ ಗುಣೇಶು ತರವೋ ವಾತಾವಧೂತ ಇವ ಶ್ಲಾಘಂತೇತಿ ಸಾಹಿತೀಂ ರಸವತೀಂ ಅಜ್ಞಾಸ್ತತಃ ಫಲಂ ಜಾನನ್ ವ್ಯಂಗ್ಯ ಚಮತ್ಕೃತಿ ರಸಗತಿ ರಥೋಚಿತಿ ರಾದರಾತ್ ಅಂತಃಶರ್ಮ ಯದಶ್ನುತೆ ಸಹೃದಯಸ್ಸಾ ಜೀವನಾಡಿ ಕವೇಹೆ. ತಿಳಿದವರು ಮೆಚ್ಚಬೇಕು, ಸಹೇತುಕವಾಗಿ ಮೆಚ್ಚಬೇಕು. ಚೆನ್ನಾಗಿತ್ತು ಅದನ್ನು ಬಾಯಿದ್ದವರೆಲ್ಲ ಬೊಗಳ್ತಾರೆ. ಯಾಕೆ ಚೆನ್ನಾಗಿತ್ತು, ಯಾಕೆ ಚೆನ್ನಾಗಿಲ್ಲ, ವಿವರಗಳು ಕೊಡಿ, ಆಗ ಗೊತ್ತಾಗುತ್ತದೆ. ಕಾರಣ ಇರಬೇಕು. ಆ ಕಾರಣ ಶಾಸ್ತ್ರಾನುಭವ ಯುಕ್ತಿಗಳಿಂದ ಅನುಪ್ರಾಣಿತವಾಗಿರಬೇಕು. ಆಗ ಎಲ್ಲೆಲ್ಲದ ಸೊಗಸು ಅಂಥದ್ದು ಒಂದು ಬಂದರೆ ಸಾಕು, ಕಲಾವಿದನಿಗೆ ಜೀವನ ಧನ್ಯ ಅಂತ ಆಗುತ್ತದೆ. ಅದನ್ನು ಗಣದಾಸ ಹೇಳ್ತಾ ಇದ್ದಾನೆ. ನನಗೆ ವಿದ್ವದ್ ರಸಿಕರ ಮೆಚ್ಚುಗೆಯಿಂದಲೇ ತೃಪ್ತಿ. ಆ ಮೆಚ್ಚುಗೆ ಸವಿಮರ್ಶವಾಗಿ ಬರಬೇಕು. ಇಲ್ಲದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಪಾಪ ಕೆಲವರು ಕಣ್ಣೀರಿನಿಂದ ರೋಮಾಂಚನದಿಂದಲೇ ತೋರ್ಪಡಿಸ್ತಾರೆ. ಗಂಗಾದೇವಿ ಹೇಳ್ತಾಳಲ್ಲ, ಗಂಗಾದೇವಿ ಅಲ್ಲ ವಿಜ್ಜಿಕಾದೇವಿ, ಕವೇರ ಅಭಿಪ್ರಾಯ ಶಬ್ದಗೋಚರಂ ಸ್ಫುರಂತ ಮಾರ್ದ್ರೇಶು ಪದೇಶು ಕೇವಲಂ ವದದ್ಭಿರಂಗ ಕೃತ ರೋಮ ವಿಕ್ರಯೈ ಜನಸ್ಯ ತುಷ್ಣಿಂ ಭವಿತಾಯ ಮಂಜಲಿ ಅಂತ. ಆದರೆ ಆ ಪುಣ್ಯ ಎಲ್ಲರಿಗೂ ಸಿಗೋಲ್ಲ. ಒಳ್ಳೆಯ ಕೃತಿ ಬರೆಯೋದೆಷ್ಟು ಕಷ್ಟವೋ ಒಳ್ಳೆಯ ವಿಮರ್ಶೆ ಬರೆಯೋದಷ್ಟು ಕಷ್ಟ. ಲೀಲಂ ವಸ್ತುನಿ ಏನ ಸೂಕ್ಷ್ಮ ಸುಭಗಂ ತತ್ವಂ ಗಿರಾಕೃಷ್ಯತಿ ನಿರ್ಮಾತುಂ ಪ್ರಭವೇನ್ ಮನೋಹರಮಿದಂ ಯೋ ವಾಚೈವ ಯೋ ಆಬಹಿ ಒಂದೇ ದ್ವಾವಪಿ ತಾವಹಂ ಕವಿವರವು ಒಂದೇ ತರಾಂ ತಂ ಪುನಃ ಯೋ ವಿಜ್ಞಾತ ಪರಿಶ್ರಮೋಯ ಮನಯೋರ್ವ ಭಾರಾವತಾರಕ್ಷಮಃ ಅನ್ನುವ ಮಾತನ್ನು ನಮ್ಮ ಕುಂತಕ ಹೇಳ್ತಾನೆ ವಕ್ರೋಕ್ತಿ ಜೀವಿತದಲ್ಲಿ. ಒಬ್ಬ ಒಂದು ವಸ್ತುವಿನ ಅಂತರ್ಗತವಾದ ಸತ್ಯ ಏನು ಅನ್ನೋದನ್ನು ಶಾಸ್ತ್ರದ ಮೂಲಕ ತೋರ್ಪಡಿಸ್ತಾನೆ. ಇನ್ನೊಬ್ಬ ವಸ್ತುವಿನ ಅಂತರ್ಗತವಾದ ಸೌಂದರ್ಯ ಯಾವುದು ಅನ್ನೋದು ಕಲೆ ಮೂಲಕ ತೋರ್ಪಡಿಸ್ತಾನೆ. ಇಬ್ಬರಿಗೂ ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಶಾಸ್ತ್ರ ಮತ್ತು ಕಾವ್ಯ ಕಲೆ, ಶಾಸ್ತ್ರ ಕಾವ್ಯಗಳ ನಿರ್ಮಾತೃಗಳಿಗೆ, ಶಾಸ್ತ್ರಕಲಾ ಕೋವಿದರಿಗೆ ನನ್ನ ವಂದನೆ. ಆದರೆ ಇವರಿಬ್ಬರ ಎದೆಯ ಭಾರವನ್ನು ತನ್ನ ರಸವಿಮರ್ಶೆಯ ಮೂಲಕ ಇಳಿಸ್ತಾನಲ್ಲ, ಅರ್ಥ ಮಾಡಿಕೊಂಡು ಅವನು ಒಂದೇ ತರಾಂ ತಂಪುನಃ, ಅವನಿಗೆ ಮತ್ತೂ ದೊಡ್ಡದಾದ ನಮಸ್ಕಾರ ಅಂತ. ಏಕೆಂದರೆ ಅಪಿಮಾಂ ಪವಯೇತ್ ಸಾಧ್ವಿ ಸ್ನಾತ್ವೇತ್ ಇಚ್ಛತಿ ಜಾಹ್ನವಿ ಎನ್ನುವ ಮಾತಿದೆಯಲ್ಲ, ಗಂಗೆ ಕೂಡ ಒಬ್ಬ ಸಾಧ್ವಿ ಬಂದು ಸ್ನಾನ ಮಾಡಿದ್ರೆ ನಾನು ಶುದ್ಧಳಾಗ್ತೀನಿ ಅಂತ ಅಂದುಕೊಳ್ತಾಳಂತೆ. ಒಬ್ಬ ಸಹೃದಯ ಅಂಥದ್ದು ಕವಿಗೆ ಮಾಡಿಕೊಡುವ ಲಾಭ. ಒಬ್ಬ ಶಾಸ್ತ್ರ ಪರಾಕಾಷ್ಠೆಯನ್ನು ಹತ್ತಿದವನಿಗೆ ಒಬ್ಬ ವಿದ್ವದ್ ರಸಿಕ ಮಾಡಿಕೊಡುವಂಥದ್ದು ಅಂಥದ್ದು. ಆ ಭಾವವನ್ನು ಕವಿ ಹೇಳ್ತಾ ಇದ್ದಾನೆ. ಅಂದರೆ ಕಲೆಯ ಬಗ್ಗೆ ಎಷ್ಟು ಆಳದ ಚಿಂತನೆಯನ್ನು ಕವಿ ಕಲಾತ್ಮಕವಾಗಿ ಮಾಡಿದ್ದಾನೆ ಅಂತ ಗೊತ್ತಾಗುತ್ತದೆ. ದೇವಿ ಹೇಳ್ತಾಳೆ, ದಿಷ್ಟ್ಯಾ ಪರೀಕ್ಷಕಾರಾಧನೇನ ಆರ್ಯ ವರ್ಧತೆ. ಪರೀಕ್ಷಕರು ಹೀಗೆ ಮೆಚ್ಚಿದ್ರಿಂದ ನೀನು ವರ್ಧಿಸ್ತಾ ಇದೆಯಾ ಅಂತ ನನಗೆ ಸಂತೋಷ, ನೀನು ಸೌಭಾಗ್ಯ ಅಂತ. ಈಗ ಗಣದಾಸ ಹೇಳ್ತಾನೆ, ಇಷ್ಟೊತ್ತು ಅವಳು ನೋಡ್ತಾ ಇದ್ದ ರಾಜ ಪೂರ್ತಿ ಇದರ ಮೇಲಲ್ಲ, ಅವನಿಗೆ ಮಾಲವಿಕೆಯ ಮೇಲೆ ದೃಷ್ಟಿ. ಅದು ಅಜ್ಜಿಗೆ ಅರವೆ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ ಅಂತ ಗಾದೆ ಇದೆಯಲ್ಲ, ಹಾಗೆ ಗಣದಾಸಂಗೆ ಪಾಪ ಸದಾ ತನ್ನ ಸ್ಥಾನಮಾನದ ಚಿಂತೆ, ಇವನಿಗೆ ಮಾಲವಿಕೆಯ ಮುಖದ ಚಿಂತೆ. ಆಗ ಹೇಳ್ತಾನೆ, ವಿದೂಷಕನ ಕೇಳ್ತಾನೆ, ಗೌತಮ ವದೇದಾನಿಂ ಯತ್ತೇ ಮನಸ್ಸಿ ವರ್ತತೆ, ನಿನ್ನ ಅಭಿಪ್ರಾಯ ಹೇಳಪ್ಪ ಅಂತ. ಪ್ರಥಮೋಪದೇಶ ದರ್ಶನೇ ಪ್ರಥಮಂ ಬ್ರಾಹ್ಮಣಸ್ಯ ಪೂಜಾ ಕರ್ತವ್ಯ ಸಾ ನನು ವಹ ವಿಸ್ಮೃತ. ಮೊದಲು ಪ್ರದರ್ಶನ ಮಾಡಿದಾಗ ಬ್ರಾಹ್ಮಣನಿಗೆ ಗೌರವ ಸತ್ಕಾರ ಪೂಜೆ ಸಲ್ಲಿಸಬೇಕು ಅಂತಿದೆ. ನಿನ್ನ ಶಿಷ್ಯಳನ್ನು ರಂಗಪ್ರವೇಶ ಮಾಡಿಸಿದಾಗ ನನಗೆ ಗೌರವ ಕೊಡಲಿಲ್ವಲ್ಲ, ಅದೇ ನೀನು ಮಾಡಿದ ತಪ್ಪು ಅಂತಾನೆ.
ಎಲ್ಲರೂ ಜೋರಾಗಿ ನಗ್ತಾರೆ. ಪರಿವ್ರಾಜಿಕೆ ಅಹೋ ಪ್ರಯೋಗಾಭ್ಯಂತರ ಪ್ರಶ್ನ, ಇದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಅಂತ ಪರಿವ್ರಾಜಿಕೆನೋ ತಮಾಷೆ ಮಾಡ್ತಾಳೆ. ಆಗ ಔಟ್ ಆಫ್ ಸಿಲೆಬಸ್ ಅಲ್ಲ, ಇದು ಬಹಳ ಮುಖ್ಯವಾದ ಪ್ರಶ್ನೆ, ಪ್ರಯೋಗದ ಒಳಗಿಂದ ಪ್ರಯೋಗ ಅಭ್ಯಂತರ, ಬಾಹ್ಯವಾದದ್ದಲ್ಲ, ಅಭ್ಯಂತರವಾದ, ತುಂಬ ಸಿಲೆಬಸ್ನಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ತಮಾಷೆಯಾಗಿ ಹೇಳ್ತಾಳೆ. ಅವಳು ನಗ್ತಾ ಇದ್ದರೆ ಮಾಲವಿಕೆ ನಗ್ತಾಳೆ. ಅದನ್ನು ನೋಡಿ ತುಂಬ ಸಂತೋಷ. ಸುಮ್ಮನೆ ಅವಳು ಹಲ್ಲಿಗಿಂಜಕ್ಕಾಗಲ್ವಲ್ಲ, ಅವಳು ನಗಿಸಬೇಕು, ಆ ಮೂಲಕ ನಕ್ಕಾಗಿ ಹೇಗೆ ಕಾಣಿಸ್ತಾಳೆ ಅಂತ. ಇಷ್ಟೊತ್ತು ಅಭಿನಯ ವಿರಹದ್ದು ವಿಪ್ರಲಂಬದ್ದು ಗೋಳೋ ಅಂತಿದ್ದಳು ಮಾಲವಿಕೆ. ಈಗ ನಗುಮುಖ ಅಂತ ತೋರಿಸ್ಬೇಕು ಅಂತ ಇವನಿಗೆ ಆಸೆ. ಎಷ್ಟೆಲ್ಲ ವಿದೂಷಕನ ಚಮತ್ಕಾರ ನೋಡಿ ಇದೆ. ನರ್ಮಸಚಿವ ಉಪತ್ತಸಾರ ಚಕ್ಷುಷ ಮೇ ಸ್ವವಿಷಯ. ರಾಜ ಅಂದ್ಕೋತಾನೆ, ಹಬ್ಬ ಈಗ ನನ್ನ ಕಣ್ಣಿನ ಬೆಳಕೇ ಕಾಣಿಬಿಡ್ತು, ಈಗ ಕಾಣಬೇಕಾದದನ್ನು ಕಂಡು ಸಾರ್ಥಕವಾಯಿತು ಅಂತಂತಾನೆ. ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಅನುವಾದವೇ ನೋಡಿ ಎಷ್ಟು ಚೆನ್ನಾಗಿದೆ. ನಸುದೋರಿದ ಚೆಲುವಲ್ಗಳಿನ್ ಎಸವಿ ವಿಪುಲಾಕ್ಷಿ ಎಲರ್ದ ವದನಮದೀಶತ್ ಪ್ರಸರಿತ ಕಿಂಜಲ್ಕದೆ ರಾಜಿಸುವ ಅಲರ್ದಂಬುಜವ ಪೋಲು ತುಂ ಕಂಗೊಳಿಕುಂ. ಇವಳ ಮುಖ ಅರಳಿದ್ದು ಹೇಗೆ ಕಾಣಿಸುತ್ತೆ ಅಂತಂದರೆ, ಸ್ವಲ್ಪ ಹಲ್ಲು ಕಾಣಿಸ್ತಾ ಇದೆ, ಸ್ವಲ್ಪ ಹಲ್ಲು ತೋರುವಂತೆ ಮಾಡಿದ್ರೆ ಸ್ಮಿತ ಅಂತೀವಿ, ಹಸಿತ ಅಂತೀವಿ. ಅದು ತಾವರೆ ಬಿರಿದಾಗ ಒಳಗಿನ ಕೇಸರ ಕಾಣಿಸಿಕೊಳ್ಳುವಂತೆ ಎಷ್ಟು ಸುಂದರವಾಗಿ ಇವಳ ಮುಖ ಕಾಣಿಸ್ಕೊಳ್ತಾ ಇದೆ ಅಂತಂದುಕೊಂಡು ಸಂತೋಷ ಪಡ್ತಾನೆ. ಆಮೇಲೆ ಗಣದಾಸ ಹೇಳ್ತಾನೆ, ಮಹಾಬ್ರಾಹ್ಮಣ ನಕಲು ಪ್ರಥಮಂ ನೇಪಥ್ಯ ದರ್ಶನಂ ಇದಂ ಅನ್ಯಥಾ ಕಥಂ ತ್ವಾಂ ದಕ್ಷಿಣೀಯಂ ನಾರ್ಚಯಿಷ್ಯಾಮಃ. ಗಣದಾಸ ಹೇಳ್ತಾನೆ, ಮಹಾಬ್ರಾಹ್ಮಣ ಇದು ಅವಳ ಪ್ರಥಮ ರಂಗಪ್ರವೇಶ ಅಲ್ಲ, ಈಗಾಗಲೇ ಹಲವು ಬಾರಿ ಡಾನ್ಸ್ ಮಾಡಿದಾಳೆ ಅಂತಃಪುರದಲ್ಲಿ, ಹಾಗಾಗಿ ನನಗೆ ಪೂಜೆ ಮಾಡಲಿಲ್ಲ, ಇಲ್ಲದೇ ಮಹಾಬ್ರಾಹ್ಮಣನಾದ ನಿನಗೆ ಹೇಗೆ ಪೂಜೆ ಮಾಡದೇ ಇರೋದಾಗುತ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಮಹಾಬ್ರಾಹ್ಮಣ ಅನ್ನುವಂಥದ್ದು ಅತ್ಯಂತ ಸಾಕೂತವಾದದ್ದು. ದುರ್ಬ್ರಾಹ್ಮಣನಿಗೆ ಮಹಾಬ್ರಾಹ್ಮಣ ಅಂತ ಕರೆಯೋದು ವ್ಯಾಕರಣದ ನಿಯಮವೇ ಉಂಟು, ಪಾಣಿನಿ ಸೂತ್ರವೇ ಉಂಟು. ಮಹಚ್ಛಬ್ದ ಗೋವಿಗೆ ಬ್ರಾಹ್ಮಣನಿಗೆ ಎಲ್ಲ ಬಂದಾಗ ಅದು ತಿರಸ್ಕಾರ ಅರ್ಥದಲ್ಲಿ ಬಳಕೆ ಆಗುತ್ತದೆ ಅಂತ. ವಿದೂಷಕ ಹೇಳ್ತಾನೆ, ಅಯ್ಯೋ ನಾನೀಗ ಆಸೆ ಪಟ್ಟು ಅನ್ಯಾಯಕ್ಕೆ ಒಳಗಾದೆ. ಮಯ ನಾಮ ಶುಷ್ಕ ಘನಗರ್ಜಿತೆ ಅಂತರಿಕ್ಷೆ ಜಲಪಾನ ಮಿಚ್ಛತಾ ಚಾತಕವಾಯಿತು. ನಾನು ಖಾಲಿ ಬರಮೋಡ ಗುಡುಗುಬಿಟ್ಟಿದ್ದು ನೋಡಿ ಮಳೆ ಮೋಡ ಅಂತ ಅಂದುಕೊಂಡು ಚಾತಕಂತರ ಆಗಿಬಿಟ್ಟೆ, ಅಥವಾ ಪಂಡಿತ ಸಂತೋಷ ಪ್ರತ್ಯಯ ನಾನು ಮೂಢಜಾತಿ. ಅಯ್ಯೋ ಏನು ಮಾಡೋದು, ಈ ಪೆದ್ದರು ಇದಾರಲ್ಲ ಇವರು ಹಾಗೇನೆ, ಪಂಡಿತರಿಗೆ ಸಂತೋಷವಾದರೆ ನಾವು ಮೆಚ್ಚಿದ್ವಿ ಅಂತ, ಅವರು ಮೆಚ್ಚಿದ್ದಕ್ಕೆ ನಾವು ಮೆಚ್ಚಿದ್ವಿ ಅಂತ ಅಂದುಕೊಳ್ಳೋದು. ಯತಃ ಅತ್ರ ಭವತ್ಯಾಹ ಶೋಭನಂ ಭಣಿತಂ ತತ ಇದಂತೆ ಪಾರಿತೋಷಕಂ ಪ್ರಯಚ್ಛಾಮಿ. ಇರಲಿ, ಇವಳು ಚೆನ್ನಾಗಿ ಮಾಡಿದ್ಲು ಅಂತ ಪಂಡಿತ ಖುಷಿ ಕೇಳಿದ್ದರಿಂದ ಬಹುಮಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಗ್ನಿಮಿತ್ರನ ಕಂಕಣವನ್ನೇ ತೆಗೆದು ಕೊಡೋದಕ್ಕೆ ಇಷ್ಟಪಡ್ತಾನೆ. ಅವನ ಕಂಕಣ ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆಯನ್ನಲ್ಲ, ಅಗಸರ ಒಂದು ಕತ್ತೆ ದೊಂಬರ ಒಂದು ದಾನ ಅಂತ. ಆಗ ದೇವಿ ಹೇಳ್ತಾಳೆ, ಏನೇನು ತಿಷ್ಟತಾವತ್ ಗುಣಾಂತರಂ ಅಜಾನನ್ ಕಿಂ ನಿಮಿತ್ತಂ ತ್ವಂ ಆಭರಣಂ ದದಾಸಿ. ಇನ್ನೊಬ್ಬರ ಗುಣವನ್ನು ನೋಡ್ಕೊಳ್ಳದೆ, ಅಂದರೆ ಮತ್ತೊಂದು ಪ್ರಯೋಗ ಆಗೋಕ್ಕೆ ಮುಂಚೆನೇ ಇದು ಹೇಗೆ ಆಭರಣ ಸುಲಿದು ಕೊಡ್ತಾ ಇದೆಯಾ ಅಂತ. ಪರಕೀಯ ಮಿತಿ ಕೃತ್ವ, ನಂದಲ್ಲ ಅಂತ ಕೊಡ್ತಾ ಇದ್ದೀನಿ ಅಂತಾನೆ. ಕಾಳಿದಾಸನ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ದೇವಿ ಹೇಳ್ತಾಳೆ, ಆರ್ಯ ಗಣದಾಸ ನಾನು ದರ್ಶಿತೋಪದೇಶಾತೆ ಶಿಷ್ಯ. ಆಯ್ತಲ್ಲ ಎಲ್ಲ, ಒಚ್ಚೆ ಹೀಗಚ್ಚಾವ ಇದಾನಿ. ಇವನು ತಿಳ್ಕೊಂಡ, ಆಯಿತು ಇನ್ನು ಹೆಚ್ಚೊತ್ತಿರೋದು ಬೇಡ ಅಂತ, ಬಾಮ್ಮ ಹೋಗೋಣ ಅಂತ ಇಬ್ಬರು ಹೊರಟೋಗ್ತಾರೆ. ಆಗ ವಿದೂಷಕ ಕಾಳ್ತಾನೆ, ಏತಾವನ್ಮೇ ಮತಿ ವಿಭವ, ಇಷ್ಟೇಪ್ಪ ನನ್ನ ಕೈಲಾದದ್ದು, ನನ್ನ ಬುದ್ಧಿ ಕೌಶಲ ಎಲ್ಲ ಇಷ್ಟ, ಇನ್ನು ನನಗೆ ಹೆಚ್ಚಾಗೋಲ್ಲ ಅಂತ. ಅಲಮಲಂ ಪರಿಚ್ಛೇದೇನ, ಸಾಕಪ್ಪ ನೀನು ಇಷ್ಟು ಮಾಡಿದೆಯಲ್ಲ ಅದೇ ತುಂಬ ದೊಡ್ಡದು ಅಂತ ಅನಿಸುತ್ತದೆ. ದ್ವಾರ ಪಿಧಾನಮಿವ ಧೃತೇರ್ ಮನ್ಯೇಹೆ ತಸ್ಯ ತಿರಸ್ಕರಣೀಂ. ಆದರೆ ಇವಳೀಗ ಹೋದಾಗ ನನಗೆ ಒಂದು ದೊಡ್ಡ ತೆರೆ ಹಾಕದಂತೆ, ಬಾಗಿಲು ಮುಚ್ಚಿದಂತೆ ಆಗೋಗ್ಬಿಡ್ತು. ಏನು ಮಾಡೋದು, ನೀನು ಇನ್ನೂ ತೆರೆದಿರಬೇಕು ಅವಕಾಶವನ್ನು, ನೀನಿನ್ನೂ ಮುಂದೆ ಮಾಡುವಂಥದ್ದು ಬೇಕಾದಷ್ಟಿದೆ ಅಂತ. ವಿದೂಷಕ ಹೇಳ್ತಾನೆ, ದರಿದ್ರ ಇವ ಆತುರ ವೈದ್ಯನ ಔಷಧಂ ದೀಯಮಾನಂ ಇಚ್ಛಸಿ. ಬಡವ ರೋಗಿ ಮತ್ತೆ ವೈದ್ಯರ ಹತ್ರ ಬಂದು ಕೇಳೋ ಥರ ಆಗ್ಬಿಡುತ್ತಲ್ಲಪ್ಪ ನಿಂದು, ಏನು ಮಾಡೋದು, ವೈದ್ಯನೇ ಧರ್ಮಾರ್ಥ ಔಷಧ ಕೊಡಬೇಕು ಅಂತ. ಇವನಿಗೆ ಔಷಧವನ್ನು ಕೊಡಬೇಕು, ಆರೈಕೆಗೂ ದುಡ್ಡು ಕೊಡಬೇಕು. ಔಷಧ ಕೊಡೋದಲ್ಲದೆ ಬ್ರೆಡ್ಡು ಬನ್ನು ಹಾಲು ಹಣ್ಣುಗಳಿಗೂ ದುಡ್ಡು ಕೊಡುವಂಥದ್ದು. ಈ ಥರದ ಪರಿಸ್ಥಿತಿಯ ರೋಗಿ ನೀನು, ಪ್ರೇಮ ರೋಗಿ ಆಗಿಬಿಟ್ಟಿದ್ದೀಯಾ ಅಂತ. ಆಮೇಲೆ ಹರದತ್ತ ಬರ್ತಾನೆ. ಈಗ ಬಂದು ಮದೀಮಿದಾನಿಂ ಪ್ರಯೋಗಂ ಅವಲೋಕಯಿತು ಕ್ರೀತಾಂ ಪ್ರಸಾದ, ನನ್ನ ಪ್ರಯೋಗ ನೋಡೋದಕ್ಕೆ ನೀವು ಅನುಗ್ರಹ ಮಾಡಬೇಕು ಅಂತಾನೆ. ಇವನಿಗೂ ಆಗೋಯ್ತು, ಅವಸಿತೋ ದರ್ಶನಾರ್ಥ, ನೋಡಬೇಕಾದ್ದೆಲ್ಲ ನೋಡಾಯಿತು ಅಂತ ಇವನು ಅಂದ್ಕೋತಾನೆ. ಆದರೂ ನಾನು ಪರ್ಯುತ್ಸುಕ ವಯಂ, ಹೌದಲ್ವೇ, ನಮಗೂ ಉತ್ಸಾಹ ಬೇಕಾದಷ್ಟಿದೆ ಅಂತ. ಅನುಗ್ರಹೀತೋಸ್ಮಿ, ನನಗೆ ಅನುಗ್ರಹ ಅಂತಾನೆ. ಅಷ್ಟೊತ್ತಿಗೆ ರಾಜನ ಅಪೇಕ್ಷೆ ಈಡೇರಿಸುವಂಥ ವೈತಾಳಿಕ ದೀರ್ಘೋಚ್ಛ ಧ್ವನಿಯಿಂದ ಹಿಂದೆ ಕೂಗ್ತಾನೆ, ಜಯತು ಜಯತು ದೇವ ಉಪಾರೂಢ ಮಧ್ಯಾಹ್ನ. ಮಧ್ಯಾಹ್ನದ ಹೊತ್ತು ಬಂತು,
ಪತ್ರಚ್ಛಾಯಾಸು ಹಂಸಾಃ ಮುಕುಲಿತನಯನಾಃ ದೀರ್ಘಿಕಾ ಪದ್ಮಿನೀನಾಂ ಸೌಧಾನ್ಯತ್ಯರ್ಥತಾಪಾತ್ ವಲಭಿಪರಿಚಯದ್ವೇಷಿ ಪಾರಾವತಾನಿ ಬಿಂದುಕ್ಷೇಪಾನ್ ಪಿಪಾಸು ಪರಿಸರತಿ ಶಿಖಿ ಭ್ರಾಂತಿಮತ್ ವಾರಿಯಂತ್ರಂ ಸರ್ವೈರುಸ್ರೈಃ ಸಮಗ್ರೈಃ ತ್ವಮಿವ ನೃಪಗುಣೈಃ ದೀಪ್ಯತೆ ಸಪ್ತಸಪ್ತಿಃ. ಭರ್ಜರಿಯಾದ ಶ್ರದ್ಧರಾ ಛಂದಸ್ಸಿನ ಪದ್ಯ. ಇಡೀ ನಾಟಕದಲ್ಲಿ 2 ಶ್ರದ್ಧರಾ ಪದ್ಯಗಳು ಬಂದಿರುವು. ಶಾಕುಂತಲದಲ್ಲೂ ಹಾಗೆ ಆಗುತ್ತೆ. ಕಷ್ಟ ಈ ಛಂದಸ್ಸಿನ ನಿರ್ವಾಹ. ಆಡಂಬರವಾದ ರಚನೆಗೆ ಒಗ್ಗಿ ಬರ್ತಕ್ಕಂಥದ್ದು. ಪ್ರಹರಿ ಹೇಳ್ತಾ ಇದ್ದಾರೆ, ಮಧ್ಯಾಹ್ನ ಹೊತ್ತಾಯಿತು, ಇನ್ನು ಮಧ್ಯಾಹ್ನ ಸ್ನಾನ ಆಹ್ನಿಕ ಊಟ ಆಗಬೇಕು ಅಂತ. ಅದರ ಅನುವಾದ ನೋಡಿ. ವಾಪಿ ಪದ್ಮಲತಾ ಪಲಾಶದ ನೆರಳುಗೊಂಡಂಚ ಕಣ್ಮುಂಚಿರಲ್. ಈಗ ಮಧ್ಯಾಹ್ನವಾಗಿದೆ, ಬಿಸಿಲು ಹೆಚ್ಚಾಗಿದೆ. ನೀರುಗಳಲ್ಲಿ ಅಂದರೆ ಸರೋವರಗಳಲ್ಲಿ, ಅರಮನೆಯ ಸುತ್ತಲಿನ ಸರೋವರದಲ್ಲಿ ಓಡಾಡ್ತಕ್ಕಂಥ ಹಂಸಗಳು ತಾವರೆಯ ಎಲೆಗಳ ರಕ್ಷಣೆಯನ್ನು ಪಡ್ಕೊಂಡಿವೆ. ವಾಪಿ ಪದ್ಮಲತಾ ಪಲಾಶದ ನೆಳಲ್ಗೊಂಡಂಚೆ ಕಣ್ಮುಚ್ಚಿರಲ್ ತಾಪಂತಾಳದೆ ಸುರ್ಗಳಂ ತೊರೆದುವಿ ಪಾರಾವತಂ ಸೌಧದೊಳು. ಇನ್ನು ಸೌಧದ ಅರಮನೆಯ ಸೌಧಗಳ ಸೂರು ಅಂದರೆ ಯಾವುದನ್ನು ವಲಭಿ ಅಂತೀವಿ, ಅಲ್ಲಿ ಸೂರ್ಯನ ಕಿರಣದ ಶಾಖ ಬಂದು ಪಾರಿವಾಳಗಳು ತುಂಬ ಕಷ್ಟಪಟ್ಟು ಅಲ್ಲಿಂದ ದೂರಕ್ಕೆ ಮರಗಡುಗಳ ಕಡೆಗೆ ಹಾರು ಹೋಗ್ತಾ ಇವೆ. ಆಪೋಯಂತ್ರದ ಬೀಳ್ವ ನೀರ್ಪನಿಯ ನಿಂಟಲ್ ನವಿಲ್ ಸಾರುವುದು. ಇನ್ನು ಧಾರಾಯಂತ್ರ ಅಂದರೆ ಯಾವುದನ್ನು ಫೌಂಟೇನ್ಸ್, ಅವುಗಳ ಹತ್ತಿರಕ್ಕೆ ನೀರು ಕುಡಿಯೋಕ್ಕೆ ಅಂತ ನವಿಲುಗಳು ಹೋಗ್ತಾ ಇವೆ. ಇಂತೀ ಪೂಷಂ ಪ್ರಖರಾಂಶವಿಂ ರಪಗುಣಂ ದಾಳ್ದೊಪ್ಪುವಂ ನಿನ್ನವೋಲ್. ಹೀಗಾಗಿ ಸೂರ್ಯ ತನ್ನೆಲ್ಲ ಕಿರಣಗಳಿಂದ ನೀನು ಹೇಗೆ ಪ್ರತಾಪಿಯೋ ಹಾಗೆ ಪ್ರತಾಪಿಯಾಗಿದ್ದಾನೆ ಅಂತ. ಇನ್ನು ಈ ಮುಂದಿನ ಡಾನ್ಸನ್ನು ನೋಡಬೇಕು ಅಂತ ಯಾರಿಗೂ ಮನಸ್ಸಿಲ್ಲ ಎಕ್ಸೆಪ್ಟ್ ಹರದತ್ತ. ಅವನಿಗೆ ಮಾತ್ರ ತನ್ನ ವಿದ್ಯೆ ತೋರಿಸ್ಬೇಕು ಅಂತಿದೆ. ಹಾಗಾಗಿ ವಿದೂಷಕ ಅವಿಹಾ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅಂದ್ಕೊಂಡು ಅಸ್ಮಾಕಂ ಪುನಃ ಭೋಜನ ವೇಳ ಉಪಸ್ಥಿತ. ಅಯ್ಯೋ ನಮ್ಮ ಊಟದ ಹೊತ್ತಾಯಿತು. ಅತ್ರ ಭವತಃ ಉಚಿತ ವೇಲಾತಿಕ್ರಮೆ ಚಿಕಿತ್ಸಕಾ ದೋಷಂ ಉದಾಹರಂತಿ. ಹೊತ್ತಿಗೆ ಊಟ ಮಾಡದಿದ್ದರೆ ಅಸಿಡಿಟಿ ಬಂದುಬಿಡುತ್ತೆ ಅಂತ ಡಾಕ್ಟ್ರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಬೇಗ ಹೋಗಬೇಕು. ಹೊರದತ್ತ ಕಿಮಿದ ನಿಮ್ಮ ಬಣಸಿ, ನೀನೇನಂತೀಯಪ್ಪ, ಬ್ರಾಹ್ಮಣನ ಹೊಟ್ಟೆ ಕಾಯಿಸಬೇಕು ಅಂತಿದೆಯಾ? ಮಹಾರಾಜನಿಗೂ ಅಷ್ಟೇ ತೊಂದರೆ ಇದೆ ಅಂತ. ಅಸ್ತಿ ವಚರಸ್ಯ ಅನ್ಯಸ್ಯ ತಾವದ ಅವಕಾಶ ಹತ್ರ. ಬೇರೆ ಮಾತುಗಾದ್ರೂ ಇನ್ನೆಲ್ಲ ಅವಕಾಶ ಇದೆ, ಊಟ ಮಾಡಿ ಬನ್ನಿ ಬೇಗ ಅಂತಂತಾನೆ. ಪಾಪ ಅವನೇನಂತಾನೆ, ರಾಜಾಧೀನದಲ್ಲಿರ್ತಕ್ಕಂಥವನು ಹರದತ್ತ. ತೇನಹಿ ತ್ವದೀಯ ಉಪದೇಶಂ ಶ್ವಃ ವಯಂ ದ್ರಕ್ಷ್ಯಾಮ. ನಾಳೆ ನೋಡೋಣಪ್ಪ ನಿನ್ನ ಉಪದೇಶವನ್ನು. ವಿರಮತು ಭವಾನ್, ನೀನು ಹೋಗು ಅಂತಾನೆ. ಆಮೇಲೆ ದೇವಿ ಹೇಳ್ತಾಳೆ, ಇನ್ನು ಸ್ನಾನಕ್ಕೆ ಹೋಗಲಿ ಮಹಾರಾಜ ಅಂತ. ಆಮೇಲೆ ಎಲ್ಲರೂ ಹೊರಡ್ತಾ ಇರ್ತಾರೆ. ವಿದೂಷಕ ಹೇಳ್ತಾನೆ, ಭೋ ವಯಸ್ಯ ನ ಕೇವಲಂ ರೂಪೇ ಶಿಲ್ಪೇ ಅಪಿ ಅದ್ವಿತೀಯ ಮಾಲವಿಕ. ಬರೀ ರೂಪದಲ್ಲಿ ಮಾತ್ರವಲ್ಲ, ನೃತ್ಯದಲ್ಲಿ ಅದ್ವಿತೀಯಳಾಗಿದ್ದಾಳೆ ಅಂತ ಹೇಳ್ಬಿಟ್ಟಂತಾನೆ. ಆಗ ರಾಜ ಅಂತಾನೆ, ಹೌದು, ಇವಳು ನಿಜವಾಗಿ ಅವ್ಯಾಜ ಸುಂದರಿ ಅನ್ನುವ ಮಾತನ್ನು ಹೇಳ್ತಾನೆ. ಅವ್ಯಾಜ ಸುಂದರೀಂ ತಾಂ ಲಲಿತ ವಿಧಾನೇನ ಯೋಜಯತ ಪರಿಕಲ್ಪಿತೋ ವಿಧಾತ್ರ ಬಾಣ ಕಾಮಸ್ಯ ವಿಷದಿಗ್ಧ. ನಿಜವಾಗಿ ಇವಳು ಇಷ್ಟು ಸುಂದರಿ ಅಲ್ಲದೆ ಕಲಾಕುಶಲೆ ಅಂತ ಗೊತ್ತಾಗಿ ಮನ್ಮಥ ಬಿಟ್ಟಿರೋದು ಬರೀ ಬಾಣವಲ್ಲ, ವಿಷದಿಗ್ಧವಾದ ಬಾಣ, ವಿಷಲಿಪ್ತವಾದ ಬಾಣ ಬಿಟ್ಟಂತೆ ಆಯಿತು. ಹೆಚ್ಚೆಚ್ಚು ಕ್ವಾಲಿಫಿಕೇಷನ್, ಹೆಚ್ಚೆಚ್ಚು ಸೌಂದರ್ಯ ಇದ್ದಷ್ಟು ಕಷ್ಟ ಅಲ್ವಾ ವಿರಹ ಅಂತ. ಆಮೇಲೆ ವಿದೂಷಕ ಹೇಳ್ತಾನೆ, ಭವತಾಪ್ಯಹಂ ದೃಢಂ ವಿಪಣಿ ಕಂದುರಿವ ಮೇ ಉದರಾಭ್ಯಂತರಂ ದಹ್ಯತೆ. ಆಯ್ತಪ್ಪ, ಆಗಲಿ, ನಿನ್ನ ಕೆಲಸವನ್ನು ನೋಡೋಣ. ಆದರೆ ನನ್ನ ಕೆಲಸ ಇದೆಯಲ್ಲ, ನನ್ನ ಹೊಟ್ಟೆ ಒಳಗಡೆ ಈಗ ಈ ರೊಟ್ಟಿ ಅಂಗಡಿಯ ಚೆಂಡಿದು ಬಾಂಡಲಿ ಹಾಗೆ ನನ್ನ ಹೊಟ್ಟೆ ಸೀದೋಗ್ತಾ ಇದೆ, ಕಾದೋಗ್ತಾ ಇದೆ ಅಂತ ಹೇಳ್ತಾನೆ. ವಿಪಣಿ ಕಂದು ಅಂತಂದರೆ ಹುರಿಯುವ ಪಾತ್ರೆ ಅಂತ, ಕಟಾಹಿ ಅಂತ. ಹಾಗಾಗಿ ಅಂಗಡಿಯಲ್ಲಿ ತಿಂಡಿ ಮಾಡೋ ಬಾಂಡ್ಲಿ ಇರುತ್ತಲ್ಲ, ಕರಿಯುವ ಬಾಂಡ್ಲಿ ಹೇಗೆ ಕೊತ ಕುದೀತಾ ಇದೆ, ಕಾಯ್ತಾ ಇದೆ, ಹಾಗೆ ನನ್ನ ಹೊಟ್ಟೆ ಕಾಯ್ತಾ ಇದೆ, ಮೊದಲು ಊಟ ಅಂತಾನೆ. ವಿದೂಷಕನಿಗೆ ಹಸಿವು ಬಹಳ ಉಂಟಲ್ವ. ಆಮೇಲೆ ಆಯಿತು, ಏನೇ ಆಗಲಿ ನಿನ್ನ ಸ್ನೇಹಿತನ ಕಾಪಾಡಬೇಕು ಅಂತ ಅವನಂತಾನೆ. ಈ ರಾಜ ನೋಡಿ ಎಷ್ಟು ತಬ್ಬಲಿಯಾಗಿದ್ದಾನೆ, ವಿದೂಷಕನ ಕೈಯಲ್ಲಿದ್ದುಕೊಂಡು ಅವನನ್ನೇ ಎಲ್ಲದಕ್ಕೂ ಮಾಡ್ತಾ ಇದ್ದಾನೆ. ಈ ಒಂದು ನಾಟಕವನ್ನು ನಮ್ಮ ಕೆ.ವಿ. ಸುಬ್ಬಣ್ಣ ಅವರು ವಿದಿಶೆಯ ವಿದೂಷಕ ಅಂತ ವಿದೂಷಕನ ದೃಷ್ಟಿಯಿಂದ ರಿಯಲಿಸಮ್ನ ಬೇರೆ ಆಯಾಮದಲ್ಲಿ ಮಾಡಿದ್ದಾರೆ. ಅದು ಚೆನ್ನಾಗಿರುವಂಥ ಪ್ರಯೋಗ. ಅಂದರೆ ಕಾಳಿದಾಸನ ಪ್ರಯೋಗದ ಉನ್ನತೋನ್ನತವಾದ ಸರ್ವ ಕ್ಷಮವಾದ ಶಕ್ತಿ ಅದಕ್ಕೆ ಇಲ್ಲ. ಯಾಕೆಂದರೆ ಕೆ.ವಿ. ಸುಬ್ಬಣ್ಣ ಅವರಿಗೆ ಅಜೆಂಡಾ ಇದೆ. ಈ ಲೆಫ್ಟಿಸ್ಟ್ ವಾಸನೆ ಇದ್ದವರಿಗೆಲ್ಲ ಅಜೆಂಡಾ ಇದ್ದೇ ಇರುತ್ತೆ. ಆಗ ರಸಹಾನಿ ಆಗತಕ್ಕಂಥದ್ದು. ನಾಟಕ ನೋಡಿದ ಮೇಲೆ ತಲೆ ಕೆರ್ಕೊಳ್ಬೇಕು ಅನ್ನೋದು ಅವರದೆಲ್ಲ ಜಾಡು. ನಾಟಕ ನೋಡಿದ ಮೇಲೆ ತಲೆಯೇ ಕಲೆಯಾಗಬೇಕು ಅನ್ನುವಂಥದ್ದು ನಾವು. ಹೀಗಾಗಿ ವ್ಯತ್ಯಾಸ ಉಂಟು. ವಿದೂಷಕ ಬರ್ತಾನೆ, ಗೃಹೀತ ದಕ್ಷಿಣೋಸ್ಮಿ ಕಿಂತು ಮೇಘಾವಲಿ ನಿರುದ್ಧ ಜ್ಯೋತ್ಸ್ನೇವ
ಪರಾಧೀನ ದರ್ಶನ ತತ್ರ ಭವತಿ ಮಾಲವಿಕ. ನಾನಂತೂ ನಿನ್ನ ಹತ್ರ ದಕ್ಷಿಣೆ ತೊಗೊಂಡಿದ್ದೀನಿ, ಅಂದರೆ ನಿನ್ನ ಋಣದಲ್ಲಿ ನಾನಿದ್ದೀನಿ. ಅರೆ ಮಾಲವಿಕೆ ಮೋಡದ ಮರೆಯಲ್ಲಿರ್ತಕ್ಕಂಥ ಚಂದ್ರಿಕೆಯ ಹಾಗೆ ಬಹಳ ಕಷ್ಟ ಸಿಗುವಂಥದ್ದು. ಭವಾನಪಿ ಸೂನಾ ಪರಿಸರ ಚರ ಇವ ಗೃದ್ರಹ ಆಮಿಷಲೋಲುಪೋ ಭೀರುಕಶ್ಚ. ನೀನಾದರೂ ಕಟುಕರ ಅಂಗಡಿ ಹತ್ತಿರ ಓಡಾಡೋ ಹದ್ದಾಗೆ ಆಸೆನೂ ಉಂಟು ಹೆದರಿಕೆನೂ ಉಂಟು ಅಂತಾನೆ. ರಾಜನ್ ನೋಡಿ ಕಟುಕರ ಅಂಗಡಿ ಹತ್ತಿರ ಹಾರಾಡೋ ಓಡಾಡೋ ಹದ್ದು ನಾಯಿ ನರಿಗಳಿಗೆ ಹೋಲಿಸ್ತಾ ಇದ್ದಾನೆ. ತದನಾತುರ ಭೂತ್ವ ಕಾರ್ಯಸಿದ್ಧಿಂ ಪ್ರಾರ್ಥಯಮಾನಃ ಮೇ ರೋಚಸೆ. ಹಾಗಾಗಿ ನೀನು ತುಂಬ ಆತುರ ಪಡದೆ ಕಾರ್ಯಸಿದ್ಧಿಯನ್ನು ಪ್ರಾರ್ಥನೆ ಮಾಡಬೇಕು. ಆದರೆ ನೀನು ತುಂಬ ಆತುರ ಪಡ್ತಾ ಇದೆಯಾ, ಏನು ಮಾಡೋದು ಅಂತಂತಾನೆ. ಏನು ಮಾಡೋದು, ಇವಳಿದ್ದಾಗ ನನಗೆ ಆತುರ ಅಲ್ಲದೆ ಮತ್ತೇನು ಅಂತ ಅವನು ಹೇಳ್ತಾನೆ. ಇಲ್ಲಿ ರಾಜನದು ಒಂದೊಂದು ಶ್ಲೋಕವೂ ಹಲುಬುವಿಕೆ. ಏನು ಮಾಡೋದು, ಅವುಗಳಷ್ಟು ವಿಶೇಷ ಇಲ್ಲ. ಹಾಗಾಗಿ ಅವಳನ್ನು ಎಗರಿಸ್ತೀನಿ. ಈಗ 3ನೇ ಅಂಕದ ಪ್ರವೇಶಕ್ಕೆ ಬರೋಣ. ಪ್ರವೇಶಕ ಅಂತಂದರೆ ಪೂರ್ಣವಾಗಿ ಪ್ರಾಕೃತದಲ್ಲಿಯೇ ಸಂವಾದ ನಡೀತಕ್ಕಂಥ ಮೈನರ್ ಕ್ಯಾರೆಕ್ಟರ್ಸ್ ಅಂತೀವಲ್ಲ, ಆ ರೀತಿ ಇರತಕ್ಕಂಥ ಮುಖ್ಯ ಪಾತ್ರಗಳ ಸಂವಾದದ ಮೂಲಕ ಕೆಲವು ಘಟನೆಗಳು ಗೋಚರವಾಗುವುದು. ಈ ನರ್ತನ ನಡೆದ 1ನೇ ಮತ್ತು 2ನೇ ಅಂಕದ ಬಳಿಕ ಸುಮಾರು 1-2-3 ದಿವಸ ಆಗಿದೆ. ದೋಲೋತ್ಸವ ಅಂತಾಗಿದೆ, ಅಂದರೆ ಉಯ್ಯಾಲೆಯ ಉತ್ಸವ, ವಸಂತಕದ ಒಂದು ಉತ್ಸವ ಅದಾಗಿದೆ. ಆ ಉತ್ಸವದಲ್ಲಿ ಧಾರಣಿಯನ್ನು ವಿದೂಷಕ ಏನೋ ತಮಾಷೆ ಮಾಡೋಕ್ಕೆ ಹೋಗಿ ಉಯ್ಯಾಲೆಯ ಮಂಚದಿಂದ ಉರುಳಿಸಿದ್ದಾನೆ. ಹಾಗಾಗಿ ಅವಳಿಗೆ ಕಾಲಿಗೆ ಪೆಟ್ಟಾಗಿದೆ. ಆ ಪೆಟ್ಟು ಮಾಡೋದಕ್ಕೂ ಒಂದು ತಂತ್ರ ಕಾರಣ ಇರಬೇಕು. ಯಾಕೆಂದರೆ ಅಶೋಕಕ್ಕೆ ದೋಹದ ಮಾಡೋದಕ್ಕೆ ರಾಣಿಗೆ ಮಾತ್ರ ಅರ್ಹತೆ. ಅರೆ ಧಾರಣಿಗೆ ಕಾಲು ಪೆಟ್ಟಾಗಿದ್ದರಿಂದ ಹೇಳುವಂತೆ ಇಲ್ಲ. ಏನೋ ಕ್ರ್ಯಾಂಪ್ಸೋ ಅಥವಾ ಅದು ಒಂದು ಸಯಾಟಿಕಾನೋ ಇಲ್ಲದೆ ಇದ್ದರೆ ಫ್ರ್ಯಾಕ್ಚರ್ ಮಟ್ಟದ್ದಲ್ಲ ಅನಿಸುತ್ತೆ. ಯಾಕೆಂದರೆ ಒಂದು ಕೆಲವೇ ದಿವಸಕ್ಕೆ ಓಡಾಡ್ತಾಳೆ. ಒಟ್ಟಲ್ಲಿ ಉಳುಕಿದೆ, ಸ್ಪ್ರೈನ್ ಆಗಿದೆ, ಮಸಲ್ ಕ್ರ್ಯಾಂಪ್ ಅಂತ ಇಂಥದ್ದು ಹೇಳ್ತೀವಲ್ಲ, ಆ ಥರದ್ದಾಗಿದೆ. ಹಾಗಾಗಿರೋದ್ರಿಂದ ಅವಳಿಗೆ ಓಡಾಡುವಂಥ ಸ್ಥಿತಿಲಿಲ್ಲ. ಹಾಗೆ ಮಾಡಿದ್ರೆ ಮಾಲವಿಕೆಯ ಅಶೋಕ ದೋಹದವನ್ನು ಮಾಡಬಹುದು, ಇದು ಇದ್ದಿರಬಹುದು ಅಂತ ಕೆಲವು ವಿಮರ್ಶಕರ ಊಹೆ. ಎಸ್ ವಿ ರಂಗಣ್ಣ ಅಂತವರು ವಿದೂಷಕನಿಗೆ ಅಷ್ಟೆಲ್ಲ ರಾಣಿನ ಪ್ಲ್ಯಾನ್ ಮಾಡಿ ಬೀಳಿಸುವಂಥ ದುಸ್ಸಾಹಸ ಇಲ್ಲ, ಅವನು ಬಲಿ ಹಾಕಿಬಿಡ್ತಾರೆ, ವ್ಯವಸ್ಥೆ ಅಷ್ಟು ತೀಕ್ಷ್ಣವಾದದ್ದು ಅಂತಾರೆ. ಏನೇ ಇರಲಿ, ಕಾಳಿದಾಸ ಇದನ್ನು ಹೇಳದೆ ಬಿಟ್ಟಿದ್ದಾನೆ. ಅಂದರೆ ನಮ್ಮ ಊಹೆಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾನೆ. ಕಲೆಯಲ್ಲಿ ಅದೂ ಬೇಕು ನೋಡಿ. 2 ತುತ್ತಿನ ಮಧ್ಯೆ ಮೊದಲ ತುತ್ತನ್ನು ಆಸ್ವಾದಿಸುವ ಒಂದು ಗ್ಯಾಪ್ ಇರಬೇಕು, ಇಲ್ಲದೇ ಊಟದ ರುಚಿ ಹೇಗೆ, ಆ ರೀತಿಯಾಗಿ ಬೇಕು. ಹಾಗೆ ಊಹೆಗೂ ಅವಕಾಶ ಕೊಟ್ಟಿದ್ದಾನೆ. ಇಲ್ಲಿ ಪರಿಚಾರಿಕ ಸಮಾಹಿತಿಕ ಅಂತ, ಮಧುಕರಿಕೆ ಮತ್ತು ಸಮಾಹಿತಿಕೆ ಅಂತ ಇಬ್ಬರು ಪರಿಚಾರಿಕೆಯರು. ಅಲ್ಲಿ ಸಮಾಹಿತಿಕೆ ಅನ್ನೋಳು ಒಬ್ಬಳು ಅರಮನೆಯ ದಾಸಿ, ಮಧುಕರಿಕೆ ಅನ್ನೋಳು ಉದ್ಯಾನ ಪಾಲಿಕೆ. ಅವರಿಬ್ಬರ ನಡುವೆ ಸಂವಾದ ಆಗುತ್ತದೆ. ಸಮಾಹಿತಿಕೆ ಬರ್ತಾಳೆ, ಬಂದು ನನಗೀಗ ಪರಿವ್ರಾಜಕ್ಕೆ ಹೇಳಿದ್ದಾಳೆ ಪಂಡಿತ ಕೌಶಿಕಿ, ನಾನು ರಾಣಿನ ನೋಡಬೇಕು, ದೊಡ್ಡವರನ್ನು ಬರಿಗೆಯಲ್ಲಿ ನೋಡಬಾರ್ದು, ಅದಕ್ಕಾಗಿ ತೋಟಕ್ಕೆ ಹೋಗಿ ಯಾವುದಾದ್ರು ಒಳ್ಳೆಯ ಫಲವನ್ನು ಕಿತ್ತುಕೊಂಡು ಬಾ ಅಂತ, ಹಾಗಾಗಿ ನಾನು ಬಂದಿದ್ದೀನಿ ಅಂತಾಳೆ. ಅವಳು ಬಂದು ನೋಡ್ತಾಳೆ. ಬಂದು ಉದ್ಯಾನ ಪಾಲಿಕೆಯನ್ನು ನೋಡಿ ಕೇಳ್ತಾಳೆ, ಅಪಿ ಸುಖಸ್ಥೆ ಉದ್ಯಾನ ವ್ಯಾಪಾರ, ಏನು ಉದ್ಯಾನ ವ್ಯಾಪಾರ, ಉದ್ಯಾನ ನೋಡ್ಕೊಳ್ಳೋದು ಚಟುವಟಿಕೆ ಎಲ್ಲ ಸುಖವಾಗಿದೆಯಾ ಮಧುಕರಿಕೆ ಅಂತಾಳೆ. ಮಧುಕರಿಕೆ, ಓ ಸಖಿ ಅಮ್ಮೋ ಸಮಾಹಿತಿಕ ಸ್ವಾಗತಂತೆ, ಬಾ ಸಮಾಹಿತಿಗೆ ಸ್ವಾಗತ ಅಂತಾಳೆ. ಅಂದರೆ ನೋಡಿ, ದಾಸದಾಸಿಯರಲ್ಲೂ ಎಟಿಕೇಟು, ಪ್ರೀತಿ, ವಿಶ್ವಾಸ ಹೇಗಿದೆ. ಈ ಒಂದು ಸಣ್ಣ ಭಾಗ ತೋರಿಸುವಾಗಲೂ ಇದಿರುವುದೆಲ್ಲ ಇಷ್ಟೇ. ಮಾಲವಿಕೆಗೆ ದೋಹದದ ಅವಕಾಶ ಬರುತ್ತದೆ, ಧಾರಣೆ ಕಾಲು ಮುರ್ಕೊಂಡಿದ್ದಾಳೆ. ಇಷ್ಟನ್ನು ಹೇಳೋದಕ್ಕೆ ಒಂದು 10 ಸಂವಾದಗಳದು. ಆದರೆ ಇಲ್ಲಿ ಪಾತ್ರದ ಸೂಕ್ಷ್ಮತೆಯನ್ನು ಎಷ್ಟು ಚೆನ್ನಾಗಿ, ಜೀವನ ವ್ಯಾಪಾರವನ್ನು, ಮಾನವ ಸೌಂದರ್ಯವನ್ನು ಹೇಳ್ತಾ ಇದ್ದಾನೆ ಕವಿ. ಆಮೇಲೆ ಹೇಳ್ತಾನೆ, ಅರಿಕ್ತಪಾಡಿನ ಅಸ್ಮಾದೃಶ ಜನೇನ ತತ್ರ ಭವತಿ ದೇವಿ ದ್ರಷ್ಟವ್ಯ ತದ್ ಬೀಜಾಪೂರಕೇಣ ಶುಶ್ರೂಷಿತಿಂ ಇಚ್ಛಾಮಿ ಅಂತ. ರಾಣಿಯನ್ನು ಬರಿಗೆಯಲ್ಲಿ ನೋಡಬಾರ್ದು, ದೊಡ್ಡವ್ರನ್ನ. ಹಾಗಾಗಿ ಏನಾದರೂ ತೊಗೊಂಡು ಹೋಗಬೇಕು, ಒಂದು ಒಳ್ಳೆಯ ಮಾದಳ ಹಣ್ಣು, ಪೇರಳ ಹಣ್ಣು ಅಂದರೆ ಒಳ್ಳೆ ಸೀಬೆ ಹಣ್ಣನ್ನು ಕೊಡು ಅಂತ ಹೇಳ್ಬಿಟ್ಟಿದ್ರು. ಆಗಲಿ ಅಂತ ಹೇಳ್ಬಿಟ್ಟು ಆ ಸೀಬೆ ಹಣ್ಣನ್ನು ಕೊಡೋದಕ್ಕೆ ಇವಳು ತೊಗೋತಾಳೆ. ನಾನು ಸನ್ನಿಹಿತಂ ಬೀಜಪೂರಕಂ ಅಲ್ಲೇ ಇದೆಯಲ್ಲ ತಗೋ ಅಂತಾಳೆ. ಅದು ಮತ್ತೆ ನೋಡಿ, ತಾವದ ಅನ್ಯೋನ್ಯ ಸಂಘರ್ಷಿತಯೋ ನಾಟ್ಯಾಚಾರ್ಯೋ ಉಪದೇಶಂ ದೃಷ್ಟ ಕತರೋ ಭಗವತ್ಯ ಪ್ರಶಂಸಿತ. ಇಲ್ಲೇ ಇದೆ ಹಣ್ಣು. ಆ ಉದ್ಯಾನ ಪಾಲಿಕೆ ಮಧುಕರಿಕೆ ಕ್ಯೂರಿಯಾಸಿಟಿ, ಅಂತಃಪುರದಲ್ಲಿ ಏನು ನಡೆಯುತ್ತೆ ಅಂತ. ಇಬ್ಬರು ನಾಟ್ಯಾಚಾರ್ಯರು ಜಗಳ ಆಡ್ಕೊಂಡ್ರಂತಲ್ಲ, ಯಾರು ಶಿಷ್ಯ ಗೆದ್ದಿದ್ದು, ಯಾರು ಗೆದ್ದಿದ್ದು? ಭಗವತಿ ನಿನ್ನ ಪರಿವ್ರಾಜಿಕೆಗೆ ನಿನ್ನ ಸಖಿ, ಅವಳು ದಾಸಿ ನೀನು, ಅವಳು ಯಾವ ತೀರ್ಮಾನ ಕೊಟ್ಟಳು ಅಂತ ನಿನಗೆ ಗೊತ್ತಿರಬೇಕಲ್ಲ ಅಂತ ಅವಳು ಹೇಳ್ತಾಳೆ. ದ್ವಾವಪಿ ಕಿಲ ಅಗಮಿನವು ಪ್ರಯೋಗ ನಿಪುಣವು ಚ, ಇಬ್ಬರೂ ಕೂಡ ಚೆನ್ನಾಗಿ ತಿಳ್ಕೊಂಡವರೇನೆ. ಆದರೆ ಕಿಂತು ಶಿಷ್ಯಾಯಾಹ ಮಾಲವಿಕಾಯಾಹ ಗುಣವಿಶೇಷಣ ಗಣದಾಸಸ್ಯ ಉಪದೇಶ ಪ್ರಶಂಸಿತ. ಆದರೆ ಒಳ್ಳೆ ಶಿಷ್ಯಾದ ಮಾಲವಿಕೆಯ ಕಾರಣ ಗಣದಾಸನಿಗೆ ಒಳ್ಳೆ ಟೀಚಿಂಗ್ ಇದೆ ಅಂತ ಬಂತು. ಇವನು ಒಳ್ಳೆ ಗುರು ಅಂತ ಬಂತು, ಅವನು ಒಳ್ಳೆ ವಿದ್ವಾಂಸ, ಇಬ್ಬರೂ ಒಳ್ಳೆ ವಿದ್ವಾಂಸರೇ. ಆದರೆ ಗುರುತ್ವ ಇವನಲ್ಲಿ ಇದೆ, ಚೆನ್ನಾಗಿದೆ ಅಂತ ಗೊತ್ತಾಯಿತು.
ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ, ಅದು ಇಲ್ಲಿ ಬಂತು ಅಂತ ಅನ್ನುವ ಮಾತು ಬರುತ್ತೆ. ಆಗ ಮಧುಕರಿಕೆ ಕೇಳ್ತಾಳೆ, ಅಥ ಮಾಲವಿಕಾಗತಂ ಕೌಲೀನಂ ಕೀದೃಶಂ ಶುರಿಯತೆ, ಮಾಲವಿಕೆ ಬಗ್ಗೆ ಏನೇನೋ ಗಾಸಿಪ್ ಮಾಡ್ಕೋತಾ ಇದ್ರಲ್ಲ, ಅದೆಲ್ಲ ಹೇಗಿದೆ ಅಂತ. ಅಂದರೆ ಮಾಲವಿಕೆ ಮೇಲೆ ರಾಜನಿಗೆ ಒಲವು ಬಂದಿದೆ ಅನ್ನೋದು ಬೇಗ ಅಂತಃಪುರದಲ್ಲಿ ಗಾಸಿಪ್ ಆಗಿದೆ. ಅದು ನೋಡಿ ಕೌಲೀನಂ ಅನ್ನೋ ಒಂದು ಸಣ್ಣ ಮಾತಿಂದ ಕವಿ ಹೇಳ್ತಾ ಇದ್ದಾನೆ. ಹೌದು, ಬಾಢಂ ಕಿಲ ತಸ್ಯಾಂ ಸಾಭಿಲಾಷೋ ಭರ್ತ, ನಿಜ ಮಹಾರಾಜನಿಗೆ ಅವಳ ಮೇಲೆ ಮನಸ್ಸಿದೆ, ಕಿಂತು ಕೇವಲಂ ದೇವ್ಯಾ ಧಾರಣ್ಯಾ ಚಿತ್ತಂ ರಕ್ಷನ್ ಆತ್ಮನಃ ಪ್ರಭುತ್ವಂ ನ ದರ್ಶಯತಿ. ಅರೆ, ರಾಜನಿಗೆ ಧಾರಣಿ ಮೇಲಿರೋ ಗೌರವದಿಂದಾಗಿ ಅವಳನ್ನು ನೋಯಿಸಬಾರ್ದು ಅಂತ ತಾನು ಸುಮ್ಮನೆ ಇದ್ದಾನೆ. ಮಾಲವಿಕಾ ಅಪಿ ಯೇಷು ದಿವಸೇಶು ಅನುಭೂತ ಮುಕ್ತೇವ ಮಾಲತೀ ಮಾಲಾ ಮ್ಲಾನ ಲಕ್ಷ್ಯತೆ. ಇನ್ನು ಮಾಲವಿಕೆ ಕೂಡ ಮುಡಿದು ಬಿಸಾಕಿದ ಜಾಜಿ ಹೂವಿನ ಮಾಲೆಯಂತೆ ಒಣಗಿಬಿಟ್ಟಿದ್ದಾಳೆ ಅಂತ. ಅದು ಜಾಜಿ ಹೂವಿನ ಮಾಲೆ, ಮಾಲತೀ ಮಾಲ. ಜಾಜಿ ಮಲ್ಲಿಗೆಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನೋಡಿಯೇ ತಿಳಿಯಬೇಕು. ಮಲ್ಲಿಗೆ ಜಾಜಿ ಇವರೆರಡರ ಮಧ್ಯೆ ಒಂದು ಬುಲೆಟ್ ಪಾಯಿಂಟಲ್ಲಿ ಚಾಯ್ಸ್ ಮಾಡಬೇಕು ಅಂದರೆ ನಾನು ಜಾಜಿಯನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಅಷ್ಟು ಸುಕುಮಾರ ಮನೋಹರ, ಅದು ಅಚ್ಚವಾದಂಥ ಬಿಳಿ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಅಷ್ಟು ಸುಂದರವಾದಂಥದ್ದು. ಆಮೇಲೆ ಆಯಿತು, ಇದು ತಗೋ, ಏತತ್ ಛಾಕಾವಲಂಬಿತಂ ಬೀಜಪೂರಕಂ ಗ್ರಹಣ, ಇದು ಇಲ್ಲಿ ತೊಂಗ್ತಾ ಇದೆ, ಪಕ್ವವಾದಂಥ ಹಣ್ಣು ಕಿತ್ಕೋ ಅಂತ ಕೊಡ್ತಾಳೆ. ಆಗ ಅವಳು ನಾಟ್ಯೇನ ಬೀಜಪೂರಕಂ ಗೃಹೀತ್ವ ಅಂದರೆ ನೋಡಿ, ಅಲ್ಲಿ ಹಣ್ಣು ಇಲ್ಲ, ಮರವೂ ಇಲ್ಲ, ಏನೂ ಇಲ್ಲ. ಆ ಮರ ಹೀಗೆ ಬೆಳೆದಿರ್ತಕ್ಕಂಥದ್ದು ತೋರಿಸಿ, ಶಾಖೆಯಿಂದ ಅದು ಹಣ್ಣು ಬಿದ್ದಿದೆ, ದೊಡ್ಡದಾಗಿ ಬಿಟ್ಟಿದೆ ಅನ್ನೋದನ್ನು ಅಲಪದ್ಮಹಸ್ತದಿಂದ ತೋರಿಸಿ, ಅದನ್ನು ಎರಡು ಕೈಗಳಿಂದ ಯಾವುದನ್ನು ನಾವು ಕಪೋತಹಸ್ತ ಅಂತೀವಿ, ಕಪೋತಹಸ್ತದಿಂದ ಕಿತ್ಕೊಳ್ಬೇಕು. ಹಾಗೆ ಮಾಡುವಂಥದ್ದು ಅಭಿನಯ. ಅದು ಮಾಡ್ತಾಳೆ, ತೊಗೊಂಡು ಹೇಳ್ತಾಳೆ, ತ್ವಮಪಿ ಅತಃ ಪೇಶಲತರಂ ಸಾಧುಜನ ಶುಶ್ರೂಷಾಯ ಫಲಂ ಪ್ರಾಪ್ನುಹಿ. ನೀನು ಕೂಡ ಇದರಷ್ಟೇ ಸವಿಯಾದ ಸಜ್ಜನರ ಸೇವೆಯ ಪುಣ್ಯ ಫಲವನ್ನು ಪಡ್ಕೋ ಅಂತ ಹೇಳ್ತಾಳೆ. ಆಗ ಇವಳು ಮಧುಕರಿಕೆ ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ನಿನ್ನ ಜೊತೆ ಬರ್ತೀನಿ ಅಂತಃಪುರಕ್ಕೆ, ನಾನು ಹೋಗಬೇಕಾಗಿದೆ ಧಾರಣಿಯನ್ನು ನೋಡೋಕ್ಕೆ ಅಂತ. ಯಾಕೆ? ಅಹಮಪಿ ಅಸ್ಯ ಚಿರಾಯಮಾಣ ಕುಸುಮೋದ್ಗಮಸ್ಯ ತಪನೀಯಾಶೋಕಸ್ಯ ದೋಹದ ನಿಮಿತ್ತಂ ದೇವಿಯೈ ನಿವೇದಯಾಮಿ. ತುಂಬ ದಿವಸವಾದರೂ ವಸಂತ ಬಂದರೂ ಹೂ ಬಿಟ್ಟಿಲ್ಲ ಈ ಸ್ವರ್ಣಾಶೋಕ. ಅಶೋಕಗಳಲ್ಲಿ ಎರಡು ತರಹ, ರಕ್ತಾಶೋಕ, ಸ್ವರ್ಣಾಶೋಕ ಅಂತ. ಕೆಂಪಗಿರೋ ಹೂ ಬಿಟ್ಟರೆ ಅದು ರಕ್ತಾಶೋಕ, ಹೊಂಬಣ್ಣದ ಹೂವು ಗೋಲ್ಡನ್ ಯೆಲ್ಲೋ ಕಲರ್ದು ಬಿಟ್ಟರೆ ಅದು ಸ್ವರ್ಣಾಶೋಕ. ಇದು ಸ್ವರ್ಣಾಶೋಕ. ನಾನು ಎರಡೂ ಬಗೆಯ ಅಶೋಕಗಳನ್ನು ನೋಡಿದ್ದೀನಿ. ಒಂದೇ ವೃಕ್ಷದಲ್ಲಿ ಎರಡು ಬಗೆಯ ಹೂ ಬಿಡ್ತಕ್ಕಂಥ ಅಶೋಕವನ್ನು ಕೂಡ ನೋಡಿದ್ದೀನಿ. ಇಲ್ಲಿ ಮೂಲಕವಾಗಿ ಮುಂದಿನ ಅಂಕದ ಮುಖ್ಯ ಅಂಕದಲ್ಲಿ ಬರುವಂಥ ಭಾಗ 3ನೇ ಅಂಕದಲ್ಲಿ ಅಶೋಕ ದೋಹದಕ್ಕೆ ಇಲ್ಲಿ ಸೂಚನೆ ಕೊಟ್ಟಿರುವುದಾಗಿದೆ. ಇದಾದ ಒಂದು ದಿವಸಕ್ಕೇನೆ ಪ್ರಾಯಶಃ ಅಥವಾ ಆ ದಿವಸ ಸಂಜೆಗೇನೆ ಮಾಲವಿಕೆಯ ಅಶೋಕ ದೋಹದವನ್ನು ಮಾಡುವಂಥ 3ನೇ ಅಂಕ ಬರ್ತದೆ. ಬಹಳ ಆಸಕ್ತಿಕರವಾದ ಅಂಕ, ತುಂಬ ಕೀಲಕವಾದ ಅಂಕ. ಅದನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.